गुड मॉर्निंग एवरीवन। मेरा आवाज आ रहा है? मेरा आवाज सब सुन पा रहे हैं आप? यस सर, सुन रहे हैं सर। थैंक यू सर, थैंक यू अतिन सर, थैंक यू। यस सर। ओके, वेरी गुड मॉर्निंग डियर लाइफ, हमारी लाइफ। तो आज का सेशन शुरू करने वाले हैं जो कि रहेगा ऑन फॉलोअप एंड क्लोजिंग। आज एक लीडर आज हमको फॉलोअप एंड क्लोजिंग का ट्रिक्स बोल सकते हैं या ट्रेनिंग दे सकते ट्रेनिंग देने वाले हैं। वो है ऐसा पर्सन जो बहुत हार्डवर्किंग है, जो फील्ड में जाके काम करते हैं। और उनका लाइफ में जब मैं उनका सक्सेस स्टोरी सुना था तब वो बता रहे थे कि उनका लाइफ में वो कितने हर्डल्स आए हैं, कितने बार उनको तकलीफें आए हैं, बट उनका एक ही माइंडसेट था, जब तकलीफ आएगा तो कुछ अच्छा होने वाला है। उस हिसाब से वो मेहनत करते हैं, 4 डिस्ट्रिक्ट वॉक करते हैं, करते ही आगे बढ़ रहे हैं। ऐसे एक चैंपियन लीडर हैं जिनका नाम है मिस्टर गतीन कुमार, जो कर्नाटक से बिलोंग करते हैं। वो केरला से हैं, बट वो कर्नाटक में उनका बिजनेस चल रहा है और भी स्टेट्स में उनका बिजनेस चल रहा है। एंड वो सक्सेसफुली आज उनका बिजनेस करते हुए वो एक कार अचीवर भी है। उनसे हम सीखेंगे कैसे फॉलोअप करना है एंड कैसे क्लोजिंग करना है। तो ज्यादा लेट नहीं करूंगा क्योंकि आज कहना सेशन है, तो मैं चाहूंगा डायरेक्टली मैं उनको हैंड ओवर कर रहा हूँ, उनको बुला रहा हूँ, उनको इन्वाइट कर रहा हूँ, वो ट्रेनिंग शुरू करें। सर गतिन सर, प्लीज आपका ट्रेनिंग शुरू कीजिए सर। यस सर, थैंक यू सर, थैंक यू सो मच। डियर लाइफ हमार लाइफ सर, डियर लाइफ हमार लाइफ सर। यस सर, थैंक यू सर, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಲ್ರಿಗೂ ಗುಡ್ ಮಾರ್ನಿಂಗ್, ಶುಭೋದಯ. ಓಕೆ, ಐ ಹೋಪ್ ನನ್ನ ವಾಯ್ಸ್ ಕ್ಲಾರಿಟಿಯಾಗಿ ನಿಮ್ಗೆ ಕೇಳಿಸ್ತುಂಟು ಸರ್. ಮೇರಾ ಆವಾಜ್ ಆ ರहा है ಸರ್? ಕ್ಲಿಯರ್ है. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ, ಸೊ ಎನಿವೆ, ಆ್ಯಂಡ್ ನಾವು ಜಾಸ್ತಿ ತಡ ಮಾಡದೆ ಸೆಷನ್ ಸ್ಟಾರ್ಟ್ ಮಾಡುವ. ಇವತ್ತಿನ ಸೆಷನ್ನ ಟಾಪಿಕ್ ನಿಮಗೆಲ್ಲರಿಗೂ ಗೊತ್ತಿದೆ, ಫಾಲೋಅಪ್ ಆ್ಯಂಡ್ ಕ್ಲೋಸಿಂಗ್. ಸೊ ಈ ಒಂದು ಗ್ರೂಪಲ್ಲಿ ಯಾರೆಲ್ಲ ಈಗ ಇವನ್ ಕನೆಕ್ಟ್ ಆಗಿದ್ದೀರಿ, ನೀವೆಲ್ಲರೂ ಈ ಡಿಯರ್ ಲೈಫ್ ಬಿಸ್ನೆಸ್ಸನ್ನು ಒಂದು ಬೆಟರ್ ಲೆವೆಲ್ ಕೊಂಡು ಹೋಗ್ಲಿಕ್ಕೋಸ್ಕರ ಆಲ್ರೆಡಿ ಎಂಟ್ರಿ ಆಗಿದ್ದೀರಿ. ನಿಮಗೆ ನಿಮ್ಮದೇ ಆದ ತುಂಬ ಕನಸುಗಳು ಇರ್ತವೆ ಡೆಫಿನೆಟ್ಲಿ. ಅಲ್ವಾ ಫ್ರೆಂಡ್ಸ್? ಎಷ್ಟು ಕನಸು ನೀವು ಇಟ್ಕೊಂಡು ಬಂದಿದ್ದೀರಿ? ಡಿಯರ್ ಲೈಫ್ಗೆ ನೀವು ಸೈನ್ ಅಪ್ ಆಗಿದ್ದೀರಿ ಅಥವಾ ಇದು ಟ್ರೈನಿಂಗ್ ತಗೊಳ್ತಾ ಇದ್ದೀರಿ, ಬರ್ತಾ ಇದ್ದೀರಿ ಅಂತ ಹೇಳಿದರೆ ಇನ್ ಕಮಿಂಗ್ ಡೇಸ್ನ ನಿಮ್ಮ ಎಷ್ಟು ಗೋಲ್ಗಳಿದ್ದಾವೆ, ಎಷ್ಟು ಡ್ರೀಮ್ಗಳಿದ್ದಾವೆ. ಅಂದರೆ ನೀವು ಕೂಡ ಒಬ್ಬ ಸಕ್ಸಸ್ಫುಲ್ ವ್ಯಕ್ತಿ ಆಗ್ಲಿಕ್ಕೋಸ್ಕರ ನೀವು ಕೂಡ ರೆಡಿ ಇದ್ದೀರಿ. ಅದಕ್ಕೋಸ್ಕರ ಡೆಡಿಕೇಶನ್ ಕೊಡ್ತಾ ಇದ್ದೀರಾ, ಇನ್ವಾಲ್ವ್ಮೆಂಟ್ ಮಾಡಿಸಿದ್ದೀರಿ, ಅದಕ್ಕೆ ಬೇಕಾದ ವರ್ಕನ್ನು ಮಾಡ್ತಾ ಇದ್ದೀರಿ 100%. ಹೌದಲ್ವಾ? ಎಸ್. ಬಟ್ ಒಬ್ಬ ಸಕ್ಸಸ್ಫುಲ್ ವ್ಯಕ್ತಿ ನೀವು ಡಿಯರ್ ಲೈಫಲ್ಲಿ ಆಗಬೇಕು ಅಂತಾದರೆ ಅಲ್ಲಿ ಎಷ್ಟೋ ವಿಚಾರಗಳ ಬಗ್ಗೆ ನೀವೇನು ಮಾಡಿ ತಿಳ್ಕೊಳ್ಳೇಬೇಕಾಗುತ್ತೆ. ತುಂಬ ಲೆವೆಲ್ನ ನಾಲೆಜ್ ನಿಮ್ಮ ಹತ್ರ ಇರಲೇಬೇಕಾಗುತ್ತೆ. ಅದರಲ್ಲಿ ಒಂದು ಇಂಪಾರ್ಟೆಂಟ್ ನಾಲೆಜ್ ನಿಮ್ಮ ಹತ್ರ ಇರಬೇಕಾಗುತ್ತೆ, ದಟ್ ಈಸ್ ಅಬೌಟ್ ಫಾಲೋಅಪ್ ಮತ್ತು ಕ್ಲೋಸಿಂಗ್ನ ಬಗ್ಗೆ ಕೂಡ ನಿಮ್ಮದು ತುಂಬ ಒಳ್ಳೆ ನಾಲೆಜ್ ಇರಬೇಕಾಗುತ್ತೆ. ಓಕೆ, ಇವತ್ತು ನಾನು ನಿಮಗೆ ಸ್ವಲ್ಪ ಅದರ ಬಗ್ಗೆ ಡಿಸ್ಕಷನ್ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಆಲ್ರೆಡಿ ಈ ಫಾಲೋಅಪ್ ಆ್ಯಂಡ್ ಕ್ಲೋಸಿಂಗ್ನ ಬಗ್ಗೆ ಇದಕ್ಕಿಂತ ಹಿಂದೆ ಕೂಡ ನೀವು ಎಷ್ಟೋ ಪ್ಲೇಸಲ್ಲಿ ಟ್ರೈನಿಂಗನ್ನು ತಗೊಂಡಿರ್ತೀರಿ. ಈವನ್ ಬೇಸಿಕ್ ಟ್ರೈನಿಂಗ್ ಯಾವ ನೀವು ತಗೊಂಡಿರ್ತೀರಿ, DWT, DST, ಆ ಪ್ಲೇಸಲ್ಲಿ ನೀವು ಫಾಲೋಅಪ್ ಟ್ರೈನಿಂಗ್ ತೊಗೊಂಡಿರ್ಬೋದು. ಇದಕ್ಕಿಂತ ಹಿಂದೆ ತುಂಬ ಪ್ಲೇಸಲ್ಲಿ ಏನಾಗಿದೆ, ಆ ಫಾಲೋಅಪ್ ಆ್ಯಂಡ್ ಕ್ಲೋಸಿಂಗ್ನ ಬಗ್ಗೆ ಟ್ರೈನಿಂಗ್ ಆಗಿದೆ. ಇವತ್ತು ನನ್ನ ಸಮ್ ಎಕ್ಸ್ಪೀರಿಯನ್ಸನ್ನು ನಿಮ್ಮ ಜೊತೆ ಇವತ್ತು ನಾನು ಶೇರ್ ಮಾಡಲಿಕ್ಕಿದ್ದೇನೆ. ಆ ಫಾಲೋಅಪ್ಪನ್ನು ಅಥವಾ ಕ್ಲೋಸಿಂಗ್ಸ್ ಇನ್ನೂ ಹೇಗೆ ಒಂದು ಬೆಟರ್ ಲೆವೆಲ್ಲಿ ಮಾಡ್ಬೋದು, ನೀವು ಇನ್ನೊಂದು ಬೆಸ್ಟ್ ಲೆವೆಲ್ನ ಮೇಲೆ ನೀವು ಹೇಗೆ ಆ ಫಾಲೋಅಪ್ಪನ್ನು ಕ್ಲೋಸಿಂಗನ್ನು ಮಾಡ್ಬೋದು, ಅದರಿಂದ ಇನ್ನೂ ಒಂದು ಬೆಟರ್ ಆಫ್ ದಿ ಬೆಟರ್ ಲೆವೆಲ್ನ ರಿಸಲ್ಟನ್ನು ನೀವು ಹೇಗೆ ಕನ್ವರ್ಟ್ ಮಾಡ್ಬೋದು. ಓಕೆ, ಐ ಹೋಪ್ ನೀವೆಲ್ಲ ರೆಡಿ ಇದ್ದೀರಿ ಅಂತ ಅನ್ಕೋತೀನಿ. ಇವನ್ ಈಗ ನಾನಂತ ನಿಮಗೆ ಡಿಸ್ಕಷನ್ ಮಾಡಲಿಕ್ಕಿದ್ದೀನಿ. ಇದನ್ನು ಥಿಯರಿಟಿಕಲ್ ಜಾಸ್ತಿ ನಾನು ಇವತ್ತೇನು ಮಾಡಿಸಲು ಪ್ರಾಕ್ಟಿಕಲ್ ನನ್ನ ಎಕ್ಸ್ಪೀರಿಯನ್ಸ್ ಲೈಫದು ಏನಿದೆ ಇದನ್ನು ಇನ್ವಾಲ್ವ್ಮೆಂಟ್ ಮಾಡಲಿಕ್ಕೆ ಇಷ್ಟಪಡ್ತೇನೆ. ದಟ್ ಈಸ್ ವೈ ಈ ಒಂದು ಟಾಪಿಕ್ ಏನಾಗುತ್ತೆ, PPTಗಿಂತ ಜಾಸ್ತಿ ಏನಾಗುತ್ತೆ, ನಾನು ಲೈವ್ ಆಗಿ ನಿಮಗೇನು ಮಾಡಲಿಕ್ಕೆ ಡಿಸ್ಕಷನ್ ಮಾಡಲಿಕ್ಕಿದ್ದೇನೆ. ದಟ್ ಈಸ್ ವೈ ನಿಮಗೆ, ಯಾಕಂದರೆ 1 ಗಂಟೆ 1.25 ಗಂಟೆ ಟ್ರೈನಿಂಗ್ ಆಗುತ್ತೆ. ಈ 1.25 ಗಂಟೆಯ ಟ್ರೈನಿಂಗನ್ನು ನಿಮಗೆ ಪೂರ ಮೈಂಡಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಅದು ನೀವಾಗಿ ನಾನಾಗಿ ಡೆಫಿನೆಟ್ಲಿ. ದಟ್ ಇಸ್ ವೈ ಮಿಡಲಲ್ಲಿ ಯಾವುದೆಲ್ಲ ಪಾಯಿಂಟ್ಸನ್ನು ನಿಮಗೆ ಬರ್ಕೊಳ್ಳಿಕ್ಕಿರುತ್ತೆ ಅದನ್ನು ಏನು ಮಾಡಿ ಬರ್ಕೊಳ್ಳಿ.
ಮೀನ್ಸ್ ಅದು ನಿಮಗೆ ಇನ್ ಫ್ಯೂಚರ್ ಕಮಿಂಗ್ ಡೇಸ್ ಏನು ಮಾಡಿ ಹೆಲ್ಪ್ ಬೇಕಂದ್ರೆ ಎಲ್ಲ ನಾಲೆಜ್ ನಮ್ಮ ಮೈಂಡಲ್ಲಿ 1 ಅವರ್ ತಗೊಂಡು ನಾಲೆಜ್ ಇಲ್ದಿರೋ ಕಾರಣದಿಂದಾಗಿ ಎಗೇನ್ ರಿವಿಷನ್ ಮಾಡಲಿಕ್ಕೆ ಮತ್ತು ನಮ್ಮ ಮುಂದಿನ ದಿನಗಳಲ್ಲಿ ನಿಮ್ಗೆ ಅದು ಯೂಸ್ ತಗೊಳ್ಳಿಕ್ಕೋಸ್ಕರ ಅಗರ್ ನಿಮ್ಮ ಹತ್ರ ಪೆನ್ ಬುಕ್ ಇದೆ ಅಂದರೆ ಇಟ್ಸ್ ವೆರಿ ಗುಡ್. ಒಂದು ಒಳ್ಳೆ ಹ್ಯಾಬಿಟ್ಸ್ ಅದು ಈಗ ಮಾತ್ರ ನಾನು ಹೇಳ್ತಿಲ್ಲ, ಇನ್ ಈಚ್ ಆ್ಯಂಡ್ ಎವ್ರಿ ಟ್ರೈನಿಂಗ್. ಯಾವುದೇ ಟ್ರೈನಿಂಗನ್ನು ನೀವು ಅಗರ್ ಡಿಯರ್ ಲೈಫಿನ ತಗೊಳ್ತೀರಂತಂದಾಗ ಆ ಟ್ರೈನಿಂಗ್ ತೊಗೊಳೋದಕ್ಕಿಂತ ಮುಂಚೆ ಕನ್ಫರ್ಮ್ ಮಾಡ್ಕೊಳ್ಳಿ, ಪೆನ್ ಮತ್ತು ಡೈರಿ ಜೊತೆಗೆ ಆ ಪ್ಲೇಸ್ಗೆ ಕೂತ್ಕೊಳ್ಳಿ. ಯಾಕಂದರೆ ನೀವು ಒಂದು ನಾಲೆಜನ್ನು ಅಥವಾ ಒಂದು ಟ್ರೈನಿಂಗ್ ಸೆಷನನ್ನು ಅದ್ರಲ್ಲಿ ಬರುವ ಟಿಪ್ಸ್ಗಳನ್ನು ನೀವು ಬರ್ಕೊಳ್ಳೋದ್ರ ಮುಖಾಂತರ ಸೊ ನಿಮಗೆ ಅಲ್ಲಿ ಎಷ್ಟೋ ಒಂದು ನಾಲೆಜನ್ನು ಏನು ಮಾಡ್ಬೋದು, ಗ್ರ್ಯಾಪ್ ಮಾಡ್ತಾ ಹೋಗ್ಬೋದು, ಎಷ್ಟೋ ನಾಲೆಜನ್ನು ಎಗೇನ್ ಅಂಡರ್ಸ್ಟ್ಯಾಂಡ್ ಮಾಡ್ತಾ ಹೋಗ್ಬೋದು ಆ ಪ್ಲೇಸಲ್ಲಿ ಡೆಫಿನೆಟ್ಲಿ. ಹೌದಲ್ವ? ಓಕೆ. ಅಂದರೆ ಇವನ್ PPT ಅದು ಮೇ ಬಿ ನಿಮಗೆ ಸಿಗಬಹುದು, ಹೇಳಲಿಕ್ಕಾಗಲ್ಲ. ಬಟ್ ಆ ವ್ಯಕ್ತಿ ಹೇಳಿದ ಮಾತುಗಳಿದೆಯಲ್ವ, ಅದು ರಿಪೀಟ್ ಆಗಲಿಕ್ಕಿಲ್ಲ. ದಟ್ಸ್ ವೈ ಅದನ್ನು ಬರ್ಕೊಳ್ಳಿಕ್ಕೆ ಏನು ಮಾಡಿ ಟ್ರೈ ಮಾಡಿ. ಓಕೆ, ಎನಿವೆ ಜಾಸ್ತಿ ತಡ ಮಾಡದೆ ಈ ಸೆಷನ್ ನಾನು ಸ್ಟಾರ್ಟ್ ಮಾಡ್ತಾ ಹೋಗ್ತೇನೆ. ಒಂದು ಕಾಲು ಗಂಟೆ ಸೆಷನ್ ಆಗುತ್ತೆ. ಈಗ ನಾವು ಟೈಮಿಂಗ್ಸ್ 8 into 5 ಆಯಿತು, ನಿಯರ್ಲಿ ಒಂದು 9 o'clock ಆರ್ 9:15 9:15 ತನಕ ಇವತ್ತು ನಾವು ಡಿಸ್ಕಷನ್ಸ್ ಮಾಡುವ. ನಾವು ಹೇಗೆ ಫಾಲೋಅಪ್ ಮಾಡಬಹುದು, ಹೇಗೆ ಒಂದು ಬೆಟರ್ ಕ್ಲೋಸಿಂಗನ್ನು ಮಾಡಬಹುದು. ಓಕೆ, ಬಟ್ ಆ ಟ್ರೈನಿಂಗ್ ನಾನು ನಿಮಗೆ ಹೇಳಲಿಕ್ಕೆ ಮುಂಚೆ ನಾನು ಸ್ವಲ್ಪ ನಿಮಗೆ ಕ್ಲಿಯರ್ ಮಾಡಲಿಲ್ಲ. ಅದು ಈ ಫಾಲೋಅಪ್ ಅಂದರೆ ಏನು, ಇದು ಯಾಕೆ ಅಗತ್ಯ ಉಂಟು. ಯಾಕಂದರೆ ಈ ಫಾಲೋಅಪ್ ಏನಿದೆ ಅದಕ್ಕೆ ಫೀಡ್ಬ್ಯಾಕ್ ಅಂತ ಹೇಳ್ತೇವೆ, ಫಾಲೋಅಪ್ ಅಂತ ಹೇಳ್ತೇವೆ, ಅಥವಾ ಒಬ್ಬ ವ್ಯಕ್ತಿಗೆ ಅರ್ಥ ಮಾಡಿಸೋದು ಅಂತ ಹೇಳ್ತೇವೆ ನಾವು ಈ ಪ್ಲೇಸಲ್ಲಿ. ಓಕೆ, ಇದು ಯಾಕೆ ಇಂಪಾರ್ಟೆಂಟ್ ಇದೆ? ಇದು ಖಾಲಿ ಡಿಯರ್ ಲೈಫಲ್ಲಿ ಮಾತ್ರ ಇದೆಯಾ? ಇಲ್ಲ ಫ್ರೆಂಡ್ಸ್, ಈ ಫಾಲೋಅಪ್ ಅನ್ನೋದು ಇದು ಎಲ್ಲ ಪ್ಲೇಸಲ್ಲಿ ಕೂಡ ಇದೆ. ಎಷ್ಟೋ ಪ್ಲೇಸಲ್ಲಿ ನೀವು ಕೂಡ ನೀವಿಲ್ಲಿ ಈ ಗ್ರೂಪಲ್ಲಿ ಯಾರಲ್ಲಿ ಇದ್ದೀರಿ, ನಿಮಗೆ ಅನ್ನಿಸ್ಬೋದು ಈ ಫಾಲೋಅಪ್ ವರ್ಡ್ ಮೇ ಬಿ ನೀವು ಕೇಳಿರ್ಬೋದು, ಹೊಸದಾಗಿ ಕೇಳಿರ್ಬೋದು, ಅಥವಾ ಈ ಡಿಯರ್ ಲೈಫ್ ಬಂದ ಮೇಲೆ ಫಾಲೋಅಪ್ ಅನ್ನೋ ವರ್ಡ್ ಕೇಳಿರ್ಬೋದು. ಬಟ್ ಒಂದು ಮಾತು ಹೇಳಲಿಕ್ಕೆ ಹೋದರೆ ಈ ಫಾಲೋಅಪ್ ಓನ್ಲಿ ವರ್ಡ್ ಮಾತ್ರ ನೀವು ಮುಂಚೆ ಈಗ ಕೇಳ್ತಾ ಇದ್ದೀರಿ, ಬಟ್ ಈ ವರ್ಕನ್ನು ಇದಕ್ಕಿಂತ ಹಿಂದೆ ಎಷ್ಟೋ ಪ್ಲೇಸಲ್ಲಿ ನೀವಲ್ಲಿ ಮಾಡಿರ್ತೀರಿ. ನಾನೊಂದು ಎಕ್ಸಾಂಪಲ್ ಕೊಡ್ತೇನೆ. ನೀವೆಲ್ಲರೂ ಕೂಡ ಏನು ಮಾಡ್ತೀರಿ, ಬಟ್ಟೆ ಶಾಪ್ ಡೆಫಿನೆಟ್ಲಿ ಹೋಗಿರ್ತೀರಲ್ವ, 100% ಹೋಗಿರ್ತೀರಿ. ಅಥವಾ ಯಾವುದೋ ಒಂದು ಫುಡ್ ಪರ್ಚೇಸ್ ಮಾಡ್ಲಿಕ್ಕೆ ಹೋಗಿರ್ತೀರಿ, ಅಥವಾ ಒಂದು ವೆಹಿಕಲ್ ಪರ್ಚೇಸ್ ಮಾಡ್ಲಿಕ್ಕೆ ಹೋಗಿರ್ತೀರಿ, ಒಂದು ಬೈಕ್ ತಗೊಳ್ಳಿಕ್ಕೆ ಹೋಗಿರ್ತೀರಿ, ಅಥವಾ ಒಂದು ಮೊಬೈಲ್ ಪರ್ಚೇಸ್ ಮಾಡ್ಲಿಕ್ಕೆ ಹೋಗಿರ್ತೀರಿ. ಹೌದು. ಬಟ್ ಆ ಪ್ಲೇಸ್ ನಾನು ಎಕ್ಸಾಂಪಲ್ ತಗೊಳ್ಳೋದು, ನೀವು ಇದಕ್ಕಿಂತ ಹಿಂದೆ ಯಾವುದೋ ಪ್ಲೇಸಲ್ಲಿ ಮೊಬೈಲ್ ಪರ್ಚೇಸ್ ಮಾಡ್ಲಿಕ್ಕೆ ಹೋಗಿದ್ದೀರಿ. ಬಟ್ ಆ ಪ್ಲೇಸಲ್ಲಿ ಮೊಬೈಲ್ ತಗೊಳ್ಳೋ ಟೈಮಲ್ಲಿ ನೋಡಿ, ನೀವೇ ಜಸ್ಟ್ ಏನು ಮಾಡಿ ಕ್ವಶನ್ ಮಾರ್ಕ್ ಹಾಕಿ ನೋಡ್ಕೊಳ್ಳಿ, ಆ ಮೊಬೈಲ್ ಏನು ಪರ್ಚೇಸ್ ಮಾಡಿದ್ರಿ ಆ ಟೈಮ್ ನೀವು ಫಾಲೋಅಪ್ ಮಾಡಲಿಲ್ವಾ? 100% ನೀವು ಮಾಡಿರ್ತೀರಿ. ಆ ಒಂದು ಮೊಬೈಲ್ ಶಾಪ್ನ ಓನರ್ ಅಥವಾ ಅಂಗಡಿಯಲ್ಲಿ ವರ್ಕ್ ಮಾಡೋ ವ್ಯಕ್ತಿ ನಿಮ್ಮ ಮೊಬೈಲ್ನ ರೇಟ್ ನೀವು ಕೇಳಿದಾಗ ಆ ವ್ಯಕ್ತಿ ಮೇ ಬಿ ಹೇಳಿರ್ಬೋದು ಒಂದು 10,000 15,000 ರೂಪಾಯಿ ಅಮೌಂಟ್ ಹೇಳಿರ್ಬೋದು. ಆ ವ್ಯಕ್ತಿ 15,000 ರೂಪಾಯಿ ಹೇಳಿದರೆ ನೀವೆಲ್ಲ 15,000 ರೂಪಾಯಿ ಕೊಟ್ಟು ಬಂದಿದ್ರಾ? ಇಲ್ಲ. ನೀವು 15,000 ರೂಪಾಯಿ ಅಮೌಂಟನ್ನು ನೀವಲ್ಲಿ ಕಡಿಮೆ ಮಾಡಲಿಕ್ಕೆ ಅಲ್ಲಿ ಏನೋ ಒಂದು ಮಾತಾಡಿದ್ದೀರಿ. ಅದು ಏನು ಮಾತಾಡಿದ್ರೆ ಇಟ್ ಇಸ್ ಯುವರ್ ಚಾಯ್ಸ್. ಏನೋ ಆ ಪ್ಲೇಸ್ ನೀವಲ್ಲಿ ಏನು ಆ ಪ್ಲೇಸ್ ಮಾತಾಡಿರ್ತೀರಿ. ಮೇ ಬಿ ಏನು ಮಾಡಿರ್ಬೋದು, ಬೇರೆ ಶಾಪಿಗೆ ಕಂಪ್ಯಾರಿಸನ್ ಮಾಡಿ ಮಾತಾಡಿರ್ಬೋದು. ಏನು ಸರ್ ನಿಮ್ಮ ಶಾಪಲ್ಲಿ ಇಷ್ಟು ಅಮೌಂಟ್ ಜಾಸ್ತಿ ಇದೆ, ಬೇರೆ ಕಡೆಯಲ್ಲಿ ಏನಿದೆ ಅಮೌಂಟ್ ಕಡಿಮೆ ಇದೆ, ಇದನ್ನು ಮಾತಾಡಿರ್ಬೋದು. ಅಥವಾ ಮೇ ಬಿ ಒಂದು ರಿಲೇಷನ್ಶಿಪ್ಪಲ್ಲಿ ಜೊತೆ ಮಾತಾಡಿರ್ಬೋದು. ಹೌದಲ್ವ? ಅಂದರೆ ಇದು ಮಾತಾಡಿ ಮೇ ಬಿ ನೀವು ಆ ಪ್ಲೇಸಲ್ಲಿ ಒಂದು 100 ರೂಪೀಸಾ, ಒಂದು 200 ರೂಪೀಸಾ, ಒಂದು 300 ಅಥವಾ 1,000 ರೂಪೀಸಾ ನೀವಲ್ಲಿ ಸ್ವಲ್ಪ ಸೇವ್ ಮಾಡಿರ್ಬೋದು ಮನಿಯನ್ನು. ನೋಡಿ, ಅಲ್ಲೂ ಆ ಒಂದು ಹಣ ಸೇವ್ ಮಾಡಿದ್ರಲ್ವಾ, ಆ ಹಣದಿಂದ ಏನಿತ್ತು ವರ್ಕ್ಸ್, ಇಟ್ ಈಸ್ ಕಾಲ್ಡ್ ಫಾಲೋಅಪ್. ಅಲ್ಲಿ ನೀವು ಮಾಡಿದ್ರಿ ಡೆಫಿನೆಟ್ಲಿ ಆ ಪ್ಲೇಸ್ ನೀವೊಂದು, ಅಥವಾ ಆ ಪ್ಲೇಸಲ್ಲಿ ನೀವೇನು ಮಾಡಿರ್ಬೋದು ಅಂದರೆ ಆ ಮೊಬೈಲ್ ಪರ್ಚೇಸ್ ಮಾಡ್ತಾ ಓಕೆ ಮೊಬೈಲ್ ಪರ್ಚೇಸ್ ಮಾಡಿದ್ರಿ, ಆವಾಗ ಜಸ್ಟ್ ಮೊಬೈಲಿಗೆ ಕೊಟ್ಟರು. ಆಗ ನೀವಲ್ಲಿ ಫಾಲೋಅಪ್ ಮಾಡಿಕೊಂಡು ಆ ಮೊಬೈಲ್ಗೆ ಬೇಕಾದಂಥ ಕೆಲವೊಂದು ಎಕ್ಸ್ಟ್ರಾ ಎಕ್ಸಸರೀಸ್ ಏನಿದೆ ಅದನ್ನು ಏನು ಮಾಡಿ ಫ್ರೀಯಾಗಿ ತಗೊಂಡಿರ್ಬೋದು ನೀವು ಆ ಪ್ಲೇಸಿಂದ. ಮೇ ಬಿ ಅದು ಸ್ಕ್ರೀನ್ ಗಾರ್ಡ್ ಇರ್ಬೋದು, ಅಥವಾ ಹೆಡ್ಫೋನ್ಸ್ ಇರ್ಬೋದು, ಅಥವಾ ಮೇ ಬಿ ಬೇರೆ ಅಂದರೆ ಅಲ್ಲಿ. ಬಟ್ ಅದು ಹಾಗೇನೆ ಬಂದಿಲ್ಲ, ನೆನಪಿಟ್ಕೊಳ್ಳಿ. ಹೋದ್ರಿ ಆ ಪ್ಲೇಸ್ ಮೊಬೈಲ್ ತೊಗೊಂಡ್ರಿ, ಅದು ಕೂಡ ಆ ವ್ಯಕ್ತಿ ನಿಮಗೆ ಹೆಡ್ಫೋನು ಅಥವಾ ಎಕ್ಸ್ಟ್ರಾ ಎಕ್ಸಸರೀಸನ್ನು ಆ ವ್ಯಕ್ತಿ ಹಾಗೇನೆ ಕೊಡಲ್ಲ. ಅದನ್ನು ಪಡ್ಕೊಳ್ಬೇಕು ಅಂತಾದರೆ ಏನಾದರೂ ಸಮಥಿಂಗ್ ನೀವಲ್ಲಿ ಮಾತಾಡಲೇಬೇಕಾಗುತ್ತೆ. ಯಾ ಫ್ರೆಂಡ್, ಇದಕ್ಕೆ ನಾವು ಹೇಳ್ತೇವೆ ನೋಡಿ, ಇಟ್ ಇಸ್ ಕಾಲ್ಡ್ ಫಾಲೋಅಪ್. ಬಟ್ ಇದಕ್ಕಿಂತ ಹಿಂದೆ ಇದನ್ನು ಆ್ಯಕ್ಚುಲಿ ನೀವು ಮಾಡ್ತಾ ಬಂದಿದ್ದೀರಿ. ಬಟ್ ಡಿಯರ್ ಲೈಫಲ್ಲಿ ಆ ವರ್ಡನ್ನು ಮಾತ್ರ ನೀವೇನು ಮಾಡಿದರೆ ಹೊಸದಾಗಿ ಕೇಳಿರ್ತೀರಿ. ಸೊ ಡಿಯರ್ ಲೈಫಲ್ಲೇ ಕೂಡ ಈ ಫಾಲೋಅಪ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಸ್ಟೆಪ್ಸನ್ನು ಏನು ಮಾಡುತ್ತೆ, 100% ಆಗಿರುತ್ತೆ. ನೀವು ಯಾಕಂದರೆ ಡಿಯರ್ ಲೈಫ್ ನೀವು ಬಂದಿದ್ದೀರಿ, ನಿಮಗೆಲ್ಲರಿಗೂ ಗೊತ್ತು ಫ್ರೆಂಡ್ಸ್, ಡಿಯರ್ ಲೈಫ್ ನೀವು ಇದ್ದೀರಿ. ಸೊ ಡಿಯರ್ ಲೈಫಲ್ಲಿ ನಿಮ್ಮ ಗೋಲ್, ನಿಮ್ಮ ಅಚೀವ್ಮೆಂಟ್ ಮಾಡಬೇಕು ಅಂತ ಆದರೆ ನೀವು ಕೂಡ ಏನು ಮಾಡಬೇಕು, ಡಿಯರ್ ಲೈಫಲ್ಲಿ ಒಂದು ಟೀಮನ್ನು ಬಿಲ್ಡ್ ಮಾಡಬೇಕಾಗುತ್ತೆ. ಆ ಟೀಮ್ ಏನು ಬಿಲ್ಡ್ ಆಗುತ್ತೆ, ಆ ಟೀಮಲ್ಲಿ ಏನು ಮಾಡಬೇಕಿದೆ ಪ್ಲೇಸಲ್ಲಿ ಬಿಸ್ನೆಸ್ ವ್ಯಾಲ್ಯೂಮ್ ಅಂದರೆ BV ನಾವೆಂತ ಹೇಳ್ತೇವೆ, ಈ ಬಿಸ್ನೆಸ್ ವ್ಯಾಲ್ಯೂಮ್ ಏನು ಮಾಡಬೇಕಾಗುತ್ತೆ, ಜಾಸ್ತಿಯಾಗಿ ಕನ್ವರ್ಟ್ ಆಗಬೇಕಾಗುತ್ತೆ.
ಇನ್ಕಮ್ ಜಾಸ್ತಿ ಆಗಬೇಕು ಅಂತಾದರೆ ಒಂದು ವೇಳೆ, ಯಾಕಂದರೆ ನಿಮ್ಮ ಗೋಲ್ ಇದೆ, ಆ ಗೋಲನ್ನು ನೀವು ಫುಲ್ಫಿಲ್ಮೆಂಟ್ ಮಾಡಬೇಕು ಅಂದರೆ ಇನ್ಕಮ್ ಹೆಚ್ಚಾಗಲೇಬೇಕಿದೆ. ಇನ್ಕಮ್ ಜಾಸ್ತಿ ಆಗಬೇಕು ಅಂತಾದರೆ ಡಿಯರ್ ಲೈಫಲ್ಲಿ ಎವ್ರಿ ಮಂತಿಂದ ಮಂತ್ಗೆ ಒಂದು ಕ್ಲೋಸಿಂಗ್ ಪೀರಿಯಡ್ ಅಂತ ಇದೆ. ಎವ್ರಿ ಮಂತ್ ಈ ಮಂತ್ನ ಫಸ್ಟಿಂದ ಹಿಡಿದು 30 ತನಕ, 31st ಇರ್ಬೋದು ಕೆಲವು ಮಂತ್, ಕ್ಲೋಸಿಂಗ್ ಟೈಮ್ ಅಂತ ಇದೆ. ಆ ಕ್ಲೋಸಿಂಗ್ ಟೈಮ್ ಒಳಗಡೆ ನೀವೆಷ್ಟು BVಯನ್ನು ಸಬ್ಮಿಟ್ ಮಾಡ್ತೀರಿ ಅಥವಾ ಅಲ್ಲಿ ಯಾವ ಲೆವೆಲ್ ನೀವಲ್ಲಿ ಕಂಪ್ಲೀಟ್ ಮಾಡ್ಕೊಳ್ತೀರಿ, ಒಂದು ಬ್ರ್ಯಾಂಡ್ ಇರ್ಬೋದು, ರೂಬಿ ಇರ್ಬೋದು, ಸಫೈರ್ ಇರ್ಬೋದು, ಡೈಮಂಡ್ ಇರ್ಬೋದು, ರಾಯಲ್ ಡೈಮಂಡ್ ಇರ್ಬೋದು, ಅಥವಾ ಕ್ರೌನ್ ಇರ್ಬೋದು, ಬೇರೆ ಬೇರೆ ಲೆವೆಲ್ ಯಾವ ಲೆವೆಲ್ ಕಂಪ್ಲೀಟ್ ಮಾಡ್ತೀರಿ, ಆ ಲೆವೆಲ್ನ ಜೊತೆಗೆ ನಿಮ್ಮ ಟೀಮ್ನಿಂದ, ನಿಮ್ಮ ಸೆಲ್ ಪ್ಲಸ್ ನಿಮ್ಮ ಟೀಮ್ ಕಡೆಯಿಂದ ಎಷ್ಟು ಬಿಸ್ನೆಸ್ ವ್ಯಾಲ್ಯೂಮ್ ಬಂದಿರುತ್ತೆ, ಎಷ್ಟು BV ಬಂದಿರುತ್ತೆ, ಅದರ ಮೇಲೆ ಡಿಪೆಂಡ್ ಆಗಿ ಏನಾಗುವಂಥದ್ದು ಕಂಪನಿ ನಿಮಗೆ ಇನ್ಕಮ್ ಕೊಡುವಂಥದ್ದು. ಸೊ ನಾವು ಹಾಗಾದರೆ ಜಾಸ್ತಿ ಇನ್ಕಮ್ ಮಾಡಬೇಕು ಅಂತಾದರೆ ಆದರೆ ಒಂದೇ ವೇ ಇರುವಂಥದ್ದು, ನಾವು ಜಾಸ್ತಿ BVಯನ್ನು ಕನ್ವರ್ಟ್ ಮಾಡಬೇಕಿದೆ. ಎವ್ರಿ ಮಂತಿಂದ ಮಂತ್ಗೆ ಏನು ಮಾಡಬೇಕು, ಮೋರ್ ಆ್ಯಂಡ್ ಮೋರ್ BVಯನ್ನು ಕನ್ವರ್ಟ್ ಮಾಡಬೇಕು, ಮೋರ್ ಆ್ಯಂಡ್ ಮೋರ್ ಬಿಸ್ನೆಸ್ ವ್ಯಾಲ್ಯೂಮ್ ಜನ್ರೇಟ್ ಆಗಬೇಕು. ಆಗ ನಿಮ್ಮ ಇನ್ಕಮ್ ಏನಾಗುತ್ತೆ ಹೇಳ್ಕೊಳ್ಳಿ, ಎವ್ರಿ ಮಂತಿಂದ ಮಂತ್ಗೆ ಇಟ್ ಇನ್ಕ್ರಿಮೆಂಟ್ ಆಗ್ತಾ ಹೋಗುತ್ತೆ. ಅದು ಇನ್ಕ್ರಿಮೆಂಟ್ ಆಗ್ತಾ ಹೋಯ್ತಂದರೆ ನಿಮ್ಮ ಅಚೀವ್ಮೆಂಟ್ ಅಂತ ಗ್ಯಾರಂಟಿ ಆಗುತ್ತೆ. ಹಾಗಾದರೆ ಆ ಎವ್ರಿ ಮಂತಲ್ಲಿ ಆ BVಯನ್ನು ಇಂಪ್ರೂವ್ಮೆಂಟ್ ಮಾಡಿದ್ರೆ ನಾವು ಸುಮ್ಮನೆ ಇದ್ದರೆ BV ಆಗುತ್ತಾ? ಇಲ್ಲ ಫ್ರೆಂಡ್ಸ್, ಅಲ್ಲಿ ಒಂದು ವರ್ಕ್ ತುಂಬ ಇಂಪಾರ್ಟೆಂಟ್ ಇದೆ. ಅದು ಆ ಮಂತ್ನ ಸ್ಟಾರ್ಟಿಂಗ್ ಡೇಸಿಂದ ಹಿಡಿದು ಆ ಮಂತ್ನ ಕ್ಲೋಸಿಂಗ್ ಟೈಮ್ ತನಕ ನೀವು ಪ್ರತಿ ಸ್ಟೆಪ್ಸಲ್ಲಿ ಕೂಡ ಒಂದು ವರ್ಕನ್ನು 100% ಮಾಡಬೇಕಾಗುತ್ತೆ. ಇಟ್ ಈಸ್ ಕಾಲ್ಡ್ ಫಾಲೋಅಪ್. ಆ ಪ್ಲೇಸಲ್ಲಿ ಫಾಲೋಅಪ್ಪನ್ನು 100% ಮಾಡಲೇಬೇಕಾಗುತ್ತೆ. ಬನ್ನಿ ತಿಳ್ಕೊಳ್ಳುವ ಈ ಫಾಲೋಅಪ್ನ ಬಗ್ಗೆ ಕೆಲವೊಂದು ಟಿಪ್ಸ್ಗಳು. ನನ್ನ ಎಕ್ಸ್ಪೀರಿಯನ್ಸ್ ಜರ್ನಿ ಏನಿದೆ ಡಿಯರ್ ಲೈಫಲ್ಲಿ, ಈ ಜರ್ನಿಯಿಂದ ನಾನು ತಿಳ್ಕೊಂಡ ಕೆಲವು ನಾಲೆಜನ್ನು, ಯಾಕಂದರೆ ಎಂಟರ್ 3.5 year 4 year ಜರ್ನಿಯನ್ನು ನಾನು ನಿಮಗೆ 1 hour ಡಿಸ್ಕಸ್ ಮಾಡಲಿಕ್ಕೆ 100% ಸಾಧ್ಯ ಅಲ್ಲ, ಬಟ್ ಅದು ನಾನು ಕೋಶಿಶ್ ಮಾಡ್ತೇನೆ. ಒಂದಷ್ಟು ನಾಲೆಜ್ ನಿಮ್ಗಳಿಗೆ ನನ್ನಿಂದ ಸಿಗಲಿ. ಮೇ ಬಿ ಆ ನಾಲೆಜನ್ನು ಹಿಡ್ಕೊಂಡು ನೀವು ನಿಮ್ಮ ಬಿಸ್ನೆಸ್ಸನ್ನು ಒಂದು ಬೆಟರ್ ಲೆವೆಲ್ಗೆ ಏನು ಮಾಡಿ ಗ್ರೋತ್ ಅಪ್ ಮಾಡ್ತಾ ಹೋಗಿ, ಇಂಪ್ರೂವ್ಮೆಂಟ್ ಮಾಡ್ತಾ ಹೋಗಿ. ಎನಿವೆ ರೆಡಿ ಇದ್ದೀರಲ್ಲ ಫ್ರೆಂಡ್ಸ್? ಓಕೆ, ಎನಿವೆ ನೋಡಿ, ಬಟ್ ಈ ಫಾಲೋಅಪ್ ಏನಿದೆ, ಈ ಫಾಲೋಅಪ್ ಅನ್ನು ನಾನು ಒಂದು ಎಕ್ಸಾಂಪಲ್ ಕೊಟ್ಟು ನಿಮಗೆ ಕ್ಲಿಯರ್ ಮಾಡುತ್ತೇನೆ. ಎಷ್ಟೋ ಪೀಪಲ್ನ ಮೈಂಡಲ್ಲಿ ಈ ಥಾಟ್ಸ್ ಇರ್ಬೋದು, ಸರ್ ಈ ಫಾಲೋಅಪ್ ಏನಿದೆಯಲ್ವಾ ಸರ್, ಇದು ಕಷ್ಟನಾ ಅಥವಾ ಇದನ್ನು ಮಾಡುವುದು ನಮಗೆ ಕಷ್ಟ ಇದೆಯಾ? ಹಾಂ, ಡೆಫಿನೆಟ್ಲಿ ಒಂದು ಪ್ಲೇಸ್ ನಾನು ಹೇಳ್ಬೋದು ನಿಮಗೆ ಆನ್ಸರ್ ಎಸ್ ಹೇಳ್ಬೋದು, ಒಂದು ಪ್ಲೇಸ್ ಆನ್ಸರ್ ನೋ ಕೂಡ ಹೇಳ್ಬೋದು, ಹೌದಲ್ವಾ? ಬಟ್ ಇದು ಎಕ್ಸಾಂಪಲ್ ಕೊಟ್ಟು ಕ್ಲಿಯರ್ ಮಾಡುತ್ತೇನೆ. ಈ ಫಾಲೋಅಪ್ ಅನ್ನೋದು ಸಮ್ ಪೀಪಲ್ಗಳಿಗೆ ವೆರಿ ಈಸಿ ಟಾಸ್ಕ್, ಸಮ್ ಪೀಪಲ್ಗಳಿಗೆ ತುಂಬ ಟಫ್ ಟಾಸ್ಕ್. ಹಾಗಾದರೆ ಈ ಫಾಲೋಅಪ್ ಅನ್ನು ಈಸಿ ಮಾಡ್ಕೊಳ್ಬೇಕಂದ್ರೆ ನಾನು ಏನು ಮಾಡಬೇಕಾಗುತ್ತೆ, ಅಂದರೆ ನೀವೇನು ಮಾಡಬೇಕಾಗುತ್ತೆ? ಸಿಂಪಲ್ ಫ್ರೆಂಡ್ಸ್, ನಾನು ನಿಮ್ಮೊಂದು ಕ್ವಶನ್ಸ್ ಕೇಳ್ತೀನಿ. ಐ ಥಿಂಕ್ ಎಲ್ಲರದ್ದು ಕಾಲ್ ಮ್ಯೂಟ್ ಇರ್ಬೋದು. ಓಕೆ, ನನಗೆ ಕ್ವಶನ್ಸ್ ಕೇಳ್ತೀನಿ. ಸೊ ನೀವು ನನಗೆ ಚಾಟ್ ಬಾಕ್ಸಲ್ಲಿ ಏನು ಮಾಡಿ ರಿಪ್ಲೈ ಮಾಡಿ, ಚಾಟ್ ಬಾಕ್ಸ್ ನನಗೆ ಅದ್ರ ಏನು ಮಾಡಿ ರಿಪ್ಲೈ ಮಾಡಿ. ನಾನು ಈ ಕೇಳೋ ಕ್ವಶನ್ಸ್ಗೆ ಆನ್ಸರ್ಸನ್ನು ಚಾಟ್ ಬಾಕ್ಸ್ ಏನು ಮಾಡಿ ರಿಪ್ಲೈ ಮಾಡಿ. ಚಾಟ್ ಬಾಕ್ಸ್ ರೆಡಿ ಮಾಡಿ ಇಟ್ಕೊಂಡಿರಿ. ಓಕೆ ನೋಡಿ ಫ್ರೆಂಡ್ಸ್, ಈಗ ನಿಮಗೆಲ್ಲ ಗೊತ್ತಿರ್ಬೋದು, ಭಾರತ ಏನಿದೆ ಇವತ್ತು, ಇಂಡಿಯಾ ಇದೆ ಅಂದರೆ ಇಂಡಿಯಾದ ಬಾರ್ಡರಲ್ಲಿ ಇವತ್ತು ನಾವು ಸೈನಿಕರಿದ್ದಾರೆ. ಡೆಫಿನೆಟ್ಲಿ, ಹೌದು ಅಲ್ವಾ? ಡೆಫಿನೆಟ್ಲಿ ಇದ್ದಾರೆ. ಆ ಪ್ಲೇಸಲ್ಲಿ ಆರ್ಮಿಯಲ್ಲಿ ಎಷ್ಟೋ ಪೀಪಲ್ಸ್ ಇದ್ದಾರೆ ನಮ್ಮ ದೇಶವನ್ನು ಏನು ಮಾಡಿ ಕಾಯಲಿಕ್ಕೋಸ್ಕರ. ಆ ಆರ್ಮಿಯಲ್ಲಿ ನಮ್ಮ ದೇಶವನ್ನು ಕಾಯುವಂಥದ್ದು, ಅಥವಾ ಒಬ್ಬ ಶತ್ರು ನಮ್ಮ ದೇಶಕ್ಕೆ ಅಟ್ಯಾಕ್ ಮಾಡ್ತಾ ಇದ್ದಾರೆ, ಆಗ ನಮ್ಮ ದೇಶವನ್ನು ಆ ವ್ಯಕ್ತಿಗಳಿಗೆ ಕಾಪಾಡುವಂಥದ್ದು ಈಸಿ ಇದೆಯಾ ಟಫ್ ಇದೆಯಾ? ಪ್ಲೀಸ್ ಸ್ವಲ್ಪ ಬೇಗ ಏನು ಚಾಟ್ ಮಾಡಿ ಸ್ವಲ್ಪ. ಇವನ್ ನಮ್ಮ ಇಂಡಿಯನ್ ಬಾರ್ಡರ್ನಲ್ಲಿ ನಮ್ಮ ದೇಶವನ್ನು ಕಾಪಾಡಿಕೊಳ್ಳುವಂಥದ್ದು ಅಥವಾ ನಮ್ಮ ದೇಶವನ್ನು ಶತ್ರುಗಳಿಂದ ಕಾಪಾಡುವಂಥದ್ದು ಈಸಿ ಇದೆಯಾ ಟಫ್ ಇದೆಯಾ? ಚಾಟ್ ಬಾಕ್ಸಲ್ಲಿ ಚಾಟ್ ಮಾಡಿ ಇದಕ್ಕೆ ಆನ್ಸರ್, ಯಾಕಂದರೆ ನಿಮಗೆ ಮ್ಯೂಟು ಅಲ್ಲಿ ತೆಗೆದಿಲ್ಲ. ಓಕೆ, ಆನ್ಸರ್ಸ್ ನೀವೆಂತ ಮಾಡ್ಬೋದು, ಚಾಟ್ ಮಾಡ್ಬೋದು. ಯಾ ಡೆಫಿನೆಟ್ಲಿ. ಓಕೆ, ಸಮ್ ಪೀಪಲ್ನ ಆನ್ಸರ್ ಬರ್ತುಂಟು ಟಫ್, ಇನ್ನು ಸಮ್ ಪೀಪಲ್ಸ್ ಇದು ಆನ್ಸರ್ ಬರ್ತುಂಟು ಈಸಿ. ಯಾ ಓಕೆ, ಬೇರೆ ಬೇರೆ ಏನು ಬರುತ್ತೆ. ಇನ್ನು ಸಮ್ ಪೀಪಲ್ನ ಆನ್ಸರ್ ಬರುತ್ತೆ ಡಿಪೆಂಡ್ ಆನ್ ದೆಮ್, ಡಿಪೆಂಡ್ ಆಗುತ್ತೆ ಆ ವ್ಯಕ್ತಿಗಳ ಮೇಲೆ ಅಂತ. ಡೆಫಿನೆಟ್ಲಿ ಫ್ರೆಂಡ್ಸ್ 100% ನೋಡಿ. ಸೊ ಅಕಸ್ಮಾತ್ ಈ ಕ್ವಶನ್ಸನ್ನು ಒಂದು ವೇಳೆ ಆ ಒಂದು ಬಾರ್ಡ್ರಲ್ಲಿ ಯಾರು ನಮ್ಮ ದೇಶವನ್ನು ಕಾಯ್ತಾ ಇದ್ದಾರೆ, ಆ ವ್ಯಕ್ತಿ ಹೋಗಿ ಕೇಳಿದರೆ, ಸರ್ ನಿಮಗೆ ಈ ಒಂದು ದೇಶವನ್ನು ಕಾಯೋದು ಈಸಿಯಾ ಟಫ್ ಇದೆಯಾ ಅಂತ ಹೇಳಿದರೆ, ಆ ವ್ಯಕ್ತಿಯ ಆನ್ಸರ್ ಹೆಂಗಿರ್ಬೋದು? ಆ ವ್ಯಕ್ತಿಯ ಆನ್ಸರ್ ಹೇಗಿರ್ಬೋದು ಅಂತ ಹೇಳಿದರೆ, ಸೊ ಆ ಒಂದು ದೇಶವನ್ನು ಕಾಯುವಂಥ ಡಿಪೆಂಡ್, ಅದು ಟಫ್ ಆಗಲಿ ಈಸಿ ಆಗಲಿ ಡಿಪೆಂಡ್ ಆಗುತ್ತೆ ಆ ವ್ಯಕ್ತಿಯ ಮೇಲೆ, ಆ ವ್ಯಕ್ತಿಯ ಆಲೋಚನೆಗಳ ಮೇಲೆ,
ಆ ವ್ಯಕ್ತಿಯ ಥಿಂಕಿಂಗ್ನ ಮೇಲೆ. ಹೌದಲ್ವಾ? ಎಸ್, ಡೆಫಿನೆಟ್ಲಿ. ಈಗ ನಿಮಗೂ ಈ ಬಿಸ್ನೆಸ್ ನೀವೇನು ಮಾಡ್ತಾ ಇದ್ದೀರಿ ಅಥವಾ ಈ ಫಾಲೋಅಪ್ ನೀವೇನು ಮಾಡ್ತಾ ಇದ್ದೀರಿ, ಇದು ಈಸಿ ಆಗಬೇಕು, ಟಫ್ ಆಗಬೇಕು, ಅದು ನಾರ್ಮಲ್ ಆಗಬೇಕು ಅನ್ನೋದು ಡಿಪೆಂಡ್ ಆಗುತ್ತೆ ನಿಮ್ಮ ಮೇಲೆ. ಹೇಗೆ ಸರ್? ನಿಮ್ಮನ್ನು ಕೇಳ್ಬೋದು ಸರ್, ಹೇಗೆ ಸರ್ ಅದು ನಮ್ಮಲ್ಲಿ ಡಿಪೆಂಡ್ ಆಗುತ್ತೆ ಹೇಗೆ? ನೋಡಿ, ಈ ಫಾಲೋಅಪ್ಪನ್ನು ಮಾಡಬೇಕು ಅಂತ ಆದರೆ ಅಲ್ಲ, ಎರಡು ವಿಧಾನದಲ್ಲಿ ನಾವು ರೆಡಿ ಇರಬೇಕು, ಪ್ರಿಪರೇಷನ್ಸ್ ಇರಬೇಕು ನಾವು. ಹೇಗೆಲ್ಲ? ಒಂದು ರೆಡಿ ವಿತ್ ಮೈಂಡ್, ಒಂದು ನಾವು ಮೈಂಡ್ನಲ್ಲಿ ಏನು ರೆಡಿ ಇರಬೇಕು ಆ ಫಾಲೋಅಪ್ಪನ್ನು ಮಾಡಲಿಕ್ಕೆ. ಇನ್ನೊಂದೇನು ಮಾಡಬೇಕು, ನಾವು ರೆಡಿ ಇರಬೇಕು ಒಂದು ಟೂಲ್ಸ್ನ ಜೊತೆಗೆ. ನೋಡಿ, ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ. ಆರ್ಮಿಯಲ್ಲಿ ಅಥವಾ ನಮ್ಮ ಈ ಭಾರತವನ್ನು ಕಾಪಾಡಲಿಕ್ಕೆ ಇರುವಂಥ ಸೈನಿಕರು ಯುದ್ಧ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ ಅಂದ್ಕೊಳ್ಳಿ, ಯುದ್ಧ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಬಟ್ ಆ ವ್ಯಕ್ತಿ ಸೆಲ್ಫ್ ಆಗಿ ಮೈಂಡಲ್ಲಿ ಪ್ರಿಪೇರ್ ಆಗಿಲ್ಲ ಏನು ಮಾಡಲಿಕ್ಕೆ, ಯುದ್ಧ ಮಾಡಲಿಕ್ಕೋಸ್ಕರ. ಆ ವ್ಯಕ್ತಿ ಮೈಂಡ್ ನೂರಾರು ಆಲೋಚನೆಗಳಿವೆ, ಬೇರೆ ಬೇರೆ ಥಿಂಕಿಂಗ್ಗಳಿವೆ, ಬೇರೆ ಬೇರೆ ಟೆನ್ಷನ್ಸ್ ಇದೆ. ಈಗ ವ್ಯಕ್ತಿ ಹೋಗಿ ಒಂದು ವೇಳೆ ಯುದ್ಧ ಮಾಡಿ ನಿಂತ್ಕೊಂಡ್ರೆ ಆ ವ್ಯಕ್ತಿ ಪ್ರಿಪೇರ್ ಇಲ್ಲ ಆ ಯುದ್ಧ ಮಾಡಲಿಕ್ಕೆ. ಸೊ ಈಗೇನಾಗ್ಬೋದು, ಆ ವ್ಯಕ್ತಿಗೆ ಅಲ್ಲಿ ವಿನ್ ಸಿಗ್ಬೋದಾ ಅಥವಾ ಲಾಸ್ ಸಿಗ್ಬೋದಾ? ಏನು ನಿಮಗೆ ಗೊತ್ತು? ಆನ್ಸರ್ ಡೆಫಿನೆಟ್ ನಿಮ್ಗೆ ಗೊತ್ತಿದೆ, ಹೌದಲ್ವ? ಎಸ್. ಅಕಸ್ಮಾತ್ ಆ ವ್ಯಕ್ತಿ ಏನು ಮಾಡಿ ಯುದ್ಧ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ, ಬಟ್ ಆ ವ್ಯಕ್ತಿ ಟೂಲ್ಸ್ ಇಲ್ಲ. ಇಟ್ ಮೀನ್ಸ್ ಯಾವುದೇ ರೀತಿಯ ಟೂಲ್ಸ್ ಇಲ್ಲ ಆ ವ್ಯಕ್ತಿ ಹತ್ರ. ಇವನ್ ಏನಿಲ್ಲ, ಬಂದೂಕಿಲ್ಲ, ಅದರ ರೈಫಲ್ ಇಲ್ಲ, ಯುದ್ಧ ಮಾಡಲಿಕ್ಕೆ ಬೇಕಾದಂತಹ ಯಾವುದೇ ಒಂದು ಫಿರಂಗಿಗಳಿಲ್ಲ, ಏನೂ ಇಲ್ಲ. ಹಾಗೇನೆ ಹೋಗಿ ಆ ವ್ಯಕ್ತಿ ಹೋದ್ರು ಯುದ್ಧ ಮಾಡಲಿಕ್ಕೆ. ನೋಡಿ, ಎರಡು ತುಂಬ ಇಂಪಾರ್ಟೆಂಟ್ ಪಾರ್ಟ್ ಫ್ರೆಂಡ್ಸ್, ಹೇಳೋ ಕರೆಕ್ಟ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಸಪೋಸ್ ನೀವೊಂದೇ ಫಾಲೋಅಪ್ ಹೋಗ್ತಾ ಇದ್ದೀರಿ, ನೀವು ಮೆಂಟಲಿ ನೀವು ರೆಡಿ ಇಲ್ಲ, ಬಟ್ ನಿಮಗೆ ಟೂಲ್ಸ್ ಇದೆ, ಬುಕ್ ಇದೆ, ಪೆನ್ ಇದೆ, ಎಲ್ಲ ಇದೆ, ಬಟ್ ಮೆಂಟಲಿ ನೀವು ರೆಡಿ ಇಲ್ಲ. ಪ್ಲಸ್ ನೀವು ಹೆದರ್ತಾ ಇದ್ದೀರಿ ಅಥವಾ ಫಿಯರ್ ಆಗ್ತಾ ಉಂಟು ನಿಮ್ಮ ಹತ್ರ. ಸೊ ಈಗಲೂ ನೀವೆಂತ ಮಾಡ್ಬೋದು, ಆ ಫಾಲೋಅಪ್ಪಲ್ಲಿ ಏನು ಮಾಡಲಿ, ವಿನ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದು ನೀವು ರೆಡಿ ಇದ್ದೀರಿ, ಪ್ರಿಪೇರ್ ಇದ್ದೀರಿ ನೀವು ಆ ಪ್ಲೇಸಲ್ಲಿ, ಬಟ್ ನಿಮ್ಮದು ಟೂಲ್ಸ್ ಇಲ್ಲ. ಈಗಲೂ ನೀವೇನು ಮಾಡ್ಬೋದು, ಆ ಪ್ಲೇಸಲ್ಲಿ ಲಾಸ್ ಆಗುವ ಸಾಧ್ಯತೆ ಇದೆ. ಸೊ ನೀವು ಫಾಲೋಅಪ್ಪಲ್ಲಿ ನಿಮಗೆ 100% ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ, ವಿನ್ ಆಗಲೇಬೇಕು, ಅಂದರೆ BV ಕನ್ವರ್ಟ್ ಮಾಡಲೇಬೇಕು, ಅಂದರೆ ಬಿಸ್ನೆಸ್ ವ್ಯಾಲ್ಯೂ. ಯಾಕಂದರೆ ನೋಡಿ, ಈ ಫಾಲೋಅಪ್ ಅನ್ನೋದು ಏನಿದೆ, ಇದು ಯಾವಾಗ ಸಕ್ಸಸ್ಫುಲ್ ಆಗುತ್ತೆ, ಇದಕ್ಕೆ ಒಂದು ಎಂಡ್ ಅಂತ ಯಾವಾಗಿದೆ ನೋಡಿ. ಆ ಫಾಲೋಅಪ್ ಅನ್ನೋದು ಸಕ್ಸಸ್ಫುಲ್ ಆಗೋದು ಯಾವಾಗ, ನಿಮ್ಮ ಮುಂದಿರುವಂಥ ವ್ಯಕ್ತಿ ಕಡೆಯಿಂದ ನೀವು ಮ್ಯಾಕ್ಸಿಮಮ್ ಟು BVಯನ್ನು ಜನ್ರೇಟ್ ಮಾಡ್ತೀರಂತಂದಾಗ ಆ ಫಾಲೋಅಪ್ ಒಂದೇನಾಯಿತು, ಒಂದು ಸಕ್ಸಸ್ ಆಯಿತು ಅಂತ ಹೇಳ್ಬೋದು. ಅಂದರೆ ನಿಮ್ಮ ಮುಂಗಡೆ ಒಬ್ಬ ವ್ಯಕ್ತಿ ಜೊತೆ ನೀವು ಕೂತ್ಕೊಂಡಿರ್ತೀರಿ, ಆ ವ್ಯಕ್ತಿ ಏನು ಮಾತಾಡಲಿಕ್ಕೆ, ಫಾಲೋಅಪ್ ಮಾಡಲಿಕ್ಕೆ ಸಕ್ಸಸ್ಫುಲ್ ಆಗುತ್ತೆ. ಆ ವ್ಯಕ್ತಿಯಿಂದ ನೀವು ಕನ್ವರ್ಟ್ ಮಾಡಿದ್ರಿ 3000 BV ಆ ವ್ಯಕ್ತಿ ಅಂದರೆ ಆ ವ್ಯಕ್ತಿಯ ID ಮುಖಾಂತರ ಪರ್ಚೇಸ್ ಮಾಡಿದ್ರು. ಇಲ್ಲಿಗೆ ಆ ಫಾಲೋಅಪ್ ಏನಾಗುತ್ತೆ ಹಿಡ್ಕೊಳ್ಳಿ, ಅದು ಒಂದು ಸಕ್ಸಸ್ ಆಯಿತು ಅಂತ ಹೇಳ್ಬೋದು. ಆ ಫಾಲೋಅಪ್ ನಾನು ಹೇಳುವಂಥದ್ದು, ಆ ಪ್ರೆಸೆಂಟ್ ಯಾವ ಫಾಲೋಅಪ್ಪಲ್ಲಿ ಮಾಡ್ತಾ ಇದ್ರಿ ಅದು ನನಗೆ. ಸೊ ನಿಮ್ಮ ನೋಡಿ, ಓನ್ಲಿ ಒಬ್ಬ ವ್ಯಕ್ತಿ ಹತ್ರ ನೀವು ಮಾತಾಡ್ತಿದ್ರಿ, ಫಾಲೋಅಪ್ ಮಾಡಿದ್ರಿ, ಆ ವ್ಯಕ್ತಿ ಸೈನ್ ಅಪ್ ಆದ್ರು, ID ತಗೊಂಡ್ರು, ಫ್ರೆಂಡ್ಸ್, ಇಲ್ಲಿಗೆ ನಿಮ್ಮ ಫಾಲೋಅಪ್ ಕ್ಲೋಸ್ ಆಗಲಿಲ್ಲ. ಇದು ಸ್ಟಾರ್ಟಿಂಗ್ ಪಾಯಿಂಟ್ ಅಷ್ಟೇ. ನೆನಪಿಟ್ಕೋಬೇಕಾಗುತ್ತೆ ಎವ್ರಿ ಪೀಪಲ್ಸ್. ಯುದ್ಧಕ್ಕೆ ಹೋಗ್ತಾ ಇದ್ದ ಒಬ್ಬ ವ್ಯಕ್ತಿ ಅಪೋಸಿಟ್ ಪ್ಲೇಸಿಂದ ಶತ್ರು ಬಂದಿದ್ದಾನೆ, ಒಬ್ಬ ವ್ಯಕ್ತಿನ ತಿಮ್ ಮಾಡ್ಕೊಂಡು ಶತ್ರುವನ್ನ ಆ ವ್ಯಕ್ತಿ ತಿಮ್ ಮಾಡಿದ್ರೆ ಸೈನಿಕ ಏನು ಮಾಡಿದ್ದಾನೆ, ಅವ್ರು ಡೆತ್ ಮಾಡಿದ್ರು ಅಥವಾ ಅವ್ರನ್ನ ಡೆಸ್ಟ್ರಾಯ್ ಮಾಡಿದ್ರು, ಅಲ್ಲಿಗೆ ಆ ಯುದ್ಧ ವಿನ್ ಆಗಲಿಲ್ಲ. ಸೇಮ್ ವೇ ಫ್ರೆಂಡ್ಸ್, ನಿಮ್ಮ ಫಾಲೋಅಪ್, ಆ ಫಾಲೋಅಪ್ಪಲ್ಲಿ ನೀವು ವಿನ್ ಆಗುವಂಥದ್ದು, ಸಕ್ಸಸ್ ಆಗುವಂಥದ್ದು ಅವಾಗಲೇ ಯಾವಾಗ ನಿಮ್ಮ ಮುಂದೆ ಇರುವಂಥ ವ್ಯಕ್ತಿ ಕಡೆಯಿಂದ ಅವರ ID ಕ್ರಿಯೇಟ್ ಮಾಡಿಕೊಂಡು ಅವರ IDಯಲ್ಲಿ ಒಂದು ಮಿನಿಮಮ್ ಒಂದು 3000 BV ಏನು ಕಂಪನಿ ಆಫರ್ಸ್ ಇದೆ, ಅದನ್ನು ಏನು ಮಾಡಿದ್ರೆ ಕಂಪ್ಲೀಟ್ ಮಾಡ್ತೀರಿ. ಅಲ್ಲಿ ತನಕ ನಿಮ್ಮದು ಫಾಲೋಅಪ್ ಏನಿದೆಯಲ್ವಾ, ಈ ಫಾಲೋಅಪ್ ಅನ್ನೋದು ಕಂಟಿನ್ಯೂ ಪ್ರೊಸೆಸರ್ಲಿ ಇರಲೇಬೇಕಾಗುತ್ತೆ. ಇದಕ್ಕೋಸ್ಕರ ನೀವು ರೆಡಿ ಇರಬೇಕು. ಯಾವ ಎರಡು ವಿಚಾರ ನಾನು ಹೇಳಿದ್ದೆ ನಿಮ್ಮ ಹತ್ರ, ರೆಡಿ ವಿತ್ ಮೈಂಡ್, ರೆಡಿ ವಿತ್ ಟೂಲ್ಸ್. ಯಾವುದನ್ನು ಮರಿಲಿಕ್ಕೆ ಹೋಗಬೇಡಿ. ಸೊ ಈ ಒಂದು ರೆಡಿ ವಿತ್, ಓಕೆ, ನನ್ನ ಪ್ಲೇಸಲ್ಲಿ ಫಸ್ಟ್ ನಾನು ನಿಮಗೆ ಟೂಲ್ಸ್ ಡಿಸ್ಕಸ್ ಮಾಡ್ತೀನಿ. ಓಕೆ, ರೆಡಿ ವಿತ್ ಟೂಲ್ಸ್. ನೀವು ಟೂಲ್ಸ್ ಜೊತೆ ಏನು ಮಾಡಬೇಕಾಗುತ್ತೆ, ರೆಡಿ ಇರಬೇಕಾಗುತ್ತೆ. ಯಾಕಂದರೆ ಒಂದು ಮಾತಂತೂ ಕನ್ಫರ್ಮ್, ನಿಮಗೆಲ್ಲರಿಗೂ ಗೊತ್ತಿರಲಿ, ನಿಮ್ಮ ಮುಂದೆ ಯಾವೊಬ್ಬ ವ್ಯಕ್ತಿ ಫಾಲೋಅಪ್ಗೆ ಕೂತ್ಕೊಂಡಿದ್ದಾರೆ, ಯಾವೊಬ್ಬ ವ್ಯಕ್ತಿ ಹತ್ರ ಮಾಡಿ ಫಾಲೋಅಪ್ ಮಾಡ್ತಾ ಇದ್ದೀರಾ, ಓಕೆ, ಅಂದರೆ ಯಾವೊಬ್ಬ ವ್ಯಕ್ತಿ ನೀವು ಅರ್ಥ ಮಾಡಿಸ್ತಾ ಇದ್ದೀರಿ ಡಿಯರ್ ಲೈಫನ್ನು, ಓಕೆ, ಆ ವ್ಯಕ್ತಿ ಹತ್ರ ಇರುವಂಥ ಸಮಯ ತುಂಬ ಕಡಿಮೆ ಇರ್ಬೋದು ಸಮಯ, ಹೌದಲ್ವಾ? ಯಾಕಂದರೆ ಫಾಲೋಅಪ್ ಅನ್ನೋದು
ಯಾವಾಗ ರೆಡಿ ಆಗುತ್ತೆ, ಅಥವಾ ಫಾಲೋಅಪ್ ಅನ್ನೋದು ಯಾವಾಗ ಕ್ರಿಯೇಟ್ ಆಗುತ್ತೆ. ನೋಡಿ, ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ನೀವು ಕೂಡ ಡಿಯರ್ ಲೈಫಲ್ಲಿ ಲಿಸ್ಟ್ ಬಿಲ್ಡಿಂಗ್ ಮಾಡಿದ್ದೀರಿ. ಲಿಸ್ಟ್ ಬಿಲ್ಡಿಂಗ್ ಆದಮೇಲೆ ಇನ್ವಿಟೇಷನ್ ಮಾಡಿದ್ದೀರಿ, ಅದು ನಿಮ್ಮ ಟೀಮ್ ಮೇಟ್ಸಲ್ಲಿ ನಿಮ್ಮ ಇನ್ವಿಟೇಷನ್ ಮಾಡ್ತಾ ಇದ್ದಾರೆ. ಆ ಇನ್ವಿಟೇಷನ್ ಮಾಡಿದ ವ್ಯಕ್ತಿ ಪ್ರೆಸೆಂಟೇಷನ್ಸ್ಗೆ ಬರ್ತಾರೆ. ಪ್ರೆಸೆಂಟೇಷನ್ ಆದಮೇಲೆ ಏನಾಗೋ ಸೈನ್ ಅಪ್ ಪ್ರೊಸೆಸ್ ಇರುತ್ತೆ, ಆಮೇಲೆ ಪ್ರೊಸೆಸ್ ಇರುತ್ತೆ. ಹಾಗಾದ್ರೆ ಇಲ್ಲಿ ಫಾಲೋಅಪ್ ಅನ್ನೋದು ಎಲ್ಲಿದೆ ನೋಡಿ ಫ್ರೆಂಡ್ಸ್, ಫಾಲೋಅಪ್ ಅನ್ನೋದು ಪ್ರತಿಯೊಂದು ಸಿಚುವೇಶನ್ಸಲ್ಲೂ ಇದೆ, ನೆನಪಿಟ್ಕೋಬೇಕಾಗುತ್ತೆ. ಆಫ್ಟರ್ ಪ್ರೆಸೆಂಟೇಷನ್ ಆದಮೇಲೆ ಓನ್ಲಿ ಆ ವ್ಯಕ್ತಿ ನನಗೆ ಇಂಟ್ರೆಸ್ಟ್ ಇಲ್ಲ, ಅದು ನನಗೆ ಬೇರೆ ಏನು ವರ್ಕ್ ಇದೆ, ನನಗೇನು ಅರ್ಥ ಆಗಲಿಲ್ಲ, ಆಗ ಮಾತ್ರ ಫಾಲೋಅಪ್ ಅನ್ನೋ ಆ ಒಂದು ವರ್ಕ್ ಇರುವಂಥದ್ದಲ್ಲ ಫ್ರೆಂಡ್ಸ್. ಈ ಫಾಲೋಅಪ್ ಅನ್ನೋದು ಎವ್ರಿ ಸ್ಟೆಪ್ಸಲ್ಲಿ ಇದೆ. ಅಕಸ್ಮಾತ್ ನಿಮ್ಮ ಓನ್ ಒಂದು ವೇಳೆ ಇನ್ವಿಟೇಷನ್ ಇರ್ಬೋದು, ಅಥವಾ ನಿಮ್ಮ ಟೀಮ್ ಮೇಟ್ಸ್ನ ಇನ್ವಿಟೇಷನ್ ಇರ್ಬೋದು. ಒಂದು ಸಲ ಇನ್ವಿಟೇಷನ್ ಮಾಡಿದಾಗ ಆ ವ್ಯಕ್ತಿ ನೀವು ಆ ಪ್ಲೇಸಲ್ಲಿ ಬರದೇ ಇರ್ಬೋದು. ಆ ವ್ಯಕ್ತಿಯನ್ನ ಎಗೇನ್ ನಾವು ಆ ಪ್ಲೇಸಲ್ಲಿ ಕರೆಸಬೇಕು ಅಂತಂದ್ರೂ ಕೂಡ ಅಲ್ಲಿ ಫಾಲೋಅಪ್ ಅನ್ನೋ ಅಗತ್ಯ ಡೆಫಿನೆಟ್ಲಿ ಇದೆ. ಆ ನಾಲೆಜ್ ನಿಮ್ಮ ಹತ್ರ ಇದ್ದರೆ ವೆರಿ ಈಸಿ. ಆದರೆ ಫಾಲೋಅಪ್ ಅನ್ನೋದು ಹಾಗಾದರೆ ಮೇನ್ ಯಾಕೆ ಬೇಕಾಗುತ್ತೆ ನಮಗೆ, ನಮ್ಮ ಮುಂದೆ ಇರುವ ಒಬ್ಬ ವ್ಯಕ್ತಿ ಯಾರೇ ಇರ್ಬೋದು, ನಿಮ್ಮ ಫ್ರೆಂಡ್, ರಿಲೇಟಿವ್, ನೇಬರ್, ಅದು ನಿಮ್ಮ ಟೀಮ್ ಮೇಟ್ಸಲ್ಲಿ ಬರುವಂತಹ ಯಾರೇ ವ್ಯಕ್ತಿ ಇರ್ಬೋದು, ಆ ವ್ಯಕ್ತಿಯನ್ನು ನಮ್ಮ ಈ ಡಿಯರ್ ಲೈಫ್ನ ಬಿಸ್ನೆಸ್ ಏನಿದೆ ಅಥವಾ ಡಿಯರ್ ಲೈಫ್ನ ಕಂಪನಿ ಏನಿದೆ, ಈ ಕಂಪನಿ ಜೊತೆಗೆ ಆ ವ್ಯಕ್ತಿಯನ್ನು ಇನ್ವಾಲ್ವ್ಮೆಂಟ್ ಮಾಡಿಸಿ ಆ ವ್ಯಕ್ತಿಗೆ ಡಿಯರ್ ಲೈಫ್ನ ಮುಖಾಂತರ ಸಿಗುವಂಥ ಎಲ್ಲ ಬೆನಿಫಿಟ್ಸನ್ನು ನಮಗೆ ರೀಚ್ ಮಾಡಿಸ್ಲಿಕ್ಕೆ ಏನು ಬೇಕಾಗುತ್ತೆ, ಈ ಫಾಲೋಅಪ್ ಅನ್ನೋ ತುಂಬಾ ಇಂಪಾರ್ಟೆಂಟ್ ಇದೆ. 100% ನಮಗೆ ಗೊತ್ತಿರಲೇಬೇಕು, ಮಾಡಲೇಬೇಕಾಗುತ್ತೆ. ಅದರಲ್ಲಿ ಮೇಯ್ನಾಗಿ ಈಗ ಈ ಗ್ರೂಪಲ್ಲಿ ಯಾರೆಲ್ಲ ಇದ್ದೀರಾ, ಈ ಒಂದು ಮೇಯ್ನಾಗಿ ನಿಮಗೆ ಆ ಫಾಲೋಅಪ್ ಏನಿದೆ ಇದು ರಿಕ್ವೈರ್ಮೆಂಟ್ ಇರುತ್ತೆ. ಸ್ಪೆಷಲಿ ಆಫ್ಟರ್ ಒಬ್ಬ ವ್ಯಕ್ತಿ ನೀವು ಪ್ಲ್ಯಾನ್ ಶೋ ಮಾಡಿದ್ದೀರಿ, ಆಫ್ಟರ್ ಪ್ಲ್ಯಾನ್ ಶೋ ಆಗಿದೆ. ಸೊ ಪ್ಲ್ಯಾನ್ ಶೋ ಆದಮೇಲೆ ಆ ವ್ಯಕ್ತಿ ಏನು ಮಾಡಬೇಕಾಗುತ್ತೆ, ಈ ಬಿಸ್ನೆಸ್ಸಲ್ಲಿ ಎನ್ರೋಲ್ಮೆಂಟ್ ಆಗಿ ID ತಗೊಂಡು ಆ ವ್ಯಕ್ತಿ ಮನೆ ಬೇಕಾದ ವಸ್ತುವನ್ನು ಶಾಪಿಂಗ್ ಮಾಡಿಕೊಂಡು ಆ ವ್ಯಕ್ತಿ ಇಲ್ಲಿಂದ ವರ್ಕಿಂಗ್ ಮಾಡಬೇಕು ಅಂತಾದರೆ ಅಲ್ಲಿ ಇಂಪಾರ್ಟೆಂಟ್ ಇದೆ ನಿಮಗೆ ಫಾಲೋಅಪ್. ಈ ಫಾಲೋಅಪ್ ಮಾಡೋ ಟೈಮಲ್ಲಿ ನಿಮ್ಮ ಟೂಲ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಇದೆ. ಏನೆಲ್ಲ ಟೂಲ್ಸ್ ಇರಬೇಕು, ಟೂಲ್ಸಲ್ಲಿ ತುಂಬ ಇದೆ ಬೇಡಿ, ಅದು ಕೆಲವೊಂದು ನಾನು ನಿಮಗೆ ಹೇಳ್ಬೇಕು. ಏನೆಲ್ಲ ಟೂಲ್ಸ್ ನಿಮ್ಮ ಹತ್ರ ರಿಕ್ವೈರ್ಮೆಂಟ್ ಇದೆ ಆ ಫಾಲೋಅಪ್ಪನ್ನು ಮಾಡಬೇಕು ಅಂತಾದರೆ. ಯಾಕಂದರೆ ಈ ಟೂಲ್ಸ್ ಅನ್ನೋದು ನಿಮ್ಮ ಫಾಲೋಅಪ್ಪನ್ನು ಒಂದು 50% ಈಸಿ ಮಾಡಿಸುತ್ತೆ. 50% ಫಾಲೋಅಪ್ ನಿಮ್ಮದು ಕಂಪ್ಲೀಟ್ ಆಗಿರುತ್ತೆ ವಿತ್ ದ ಹೆಲ್ಪ್ ಆಫ್ ಟೂಲ್ಸ್. ಏನೆಲ್ಲ ಟೂಲ್ಸ್? ಪ್ಲಸ್ ಡೈರಿ, ಪೆನ್. ಓನ್ಲಿ ಡೈರಿ ಪೆನ್ ಸಾಕಾಗುತ್ತಾ? ನೋ ಫ್ರೆಂಡ್ಸ್. ಅಲ್ಲಿ ನಿಮ್ಮ ಹತ್ರ ಏನಿರಬೇಕಾಗುತ್ತೆ, ಫಾಲೋಅಪ್ ಮಾಡಲಿಕ್ಕೆ ಬೇಕಾದ ಟೂಲ್ಸ್ ಅಂದರೆ ಏನು ನೋಡಿ. ಡಿಯರ್ ಲೈಫಲ್ಲಿ ಎಷ್ಟು ಪೀಪಲ್ಸ್ ಆಲ್ರೆಡಿ ಅಚೀವ್ಮೆಂಟ್ ಎಲ್ಲ ಮಾಡಿದ್ದಾರೆ. ಕಾರ್ ಅಚೀವ್ ಮಾಡಿರ್ಬೋದು, ಬೈಕ್ ಅಚೀವ್ಮೆಂಟ್ ಮಾಡಿರ್ಬೋದು, ನ್ಯಾಷನಲ್ ಟ್ರಿಪ್ ಆ್ಯಂಡ್ ಫಾರಿನ್ ಟ್ರಿಪ್ ಅಚೀವ್ಮೆಂಟ್ ಮಾಡಿರ್ಬೋದು. ಅವರುಗಳ ಫೋಟೋಸ್ ಆ್ಯಂಡ್ ವಿಡಿಯೋಸ್ ಇದು ಒಂದು ಏನಾಗುತ್ತೆ ಬೆಸ್ಟ್ ಲೆವೆಲ್ನ ಒಂದು ಫಾಲೋಅಪ್ ಟೂಲ್ಸ್. ಯಾಕಂದರೆ ನೀವು ಯಾವ ಪ್ಲೇಸ್ ನೀವು ಹೋಗಿರ್ತೀರಿ, ಆ ಪ್ಲೇಸ್ ಮುಂದ್ಗಡೆ ಇರುವ ವ್ಯಕ್ತಿಯ ಕ್ವಶನ್ಸ್ ಬರ್ಬೋದು. ಸರ್ ಓಕೆ, ಡಿಯರ್ ಲೈಫಲ್ಲಿ ನೀವು ಹೇಳ್ತೀರಿ ಇಷ್ಟೆಲ್ಲ ಏನು ಸಕ್ಸಸ್ ಪಡಿಬೋದು, ಇಂಪ್ರೂವ್ಮೆಂಟ್ ತೊಗೋಬೋದು, ಗ್ರೋತ್ ಆಗ್ಬೋದು, ಬಟ್ ಸರ್ ಆದವ್ರು ಯಾರಿದ್ದಾರೆ? ಮೇ ಬಿ ನಿಮ್ಮ ಹತ್ರ ಸಕ್ಸಸ್ ಆ ಪ್ರೆಸೆಂಟ್ ಟೈಮಲ್ಲಿ ಇರ್ಬೋದು, ಇಲ್ಲದೆ ಇರ್ಬೋದು. ನಿಮ್ಮ ಇನ್ಕಮ್ ಲೆವೆಲ್ ಹೈ ಇರ್ಬೋದು, ಕಡಿಮೆ ಇರ್ಬೋದು. ಬಟ್ ಆಗ ಆ ಪ್ಲೇಸಲ್ಲಿ ನೀವೇನು ಮಾಡಬೇಕು, ಸಕ್ಸಸ್ಫುಲ್ ಆದ ವ್ಯಕ್ತಿಗಳನ್ನ ಶೋ ಮಾಡಬೇಕಾಗುತ್ತೆ. ಲೈವ್ ಆಗಿ ಅಂತ ಅವ್ರನ್ನ ಕರೆಸಿ ನಿಮಗೆ ಶೋ ಮಾಡ್ಲಿಕ್ಕೆ ಆಗಲ್ಲ. ಆ ಸಮ್ ಪ್ಲೇಸಲ್ಲಿ ಕೆಲವ್ರನ್ನ ಶೋ ಮಾಡ್ಬೋದು. ಕೆಲವೊಂದು ಗುರುಕುಲ್ಸ್ ನಿಮ್ಮದು ಏನಿರ್ತವೆ, ಆ ಗುರುಕುಲದಲ್ಲಿ ಕೆಲವೊಂದು ವ್ಯಕ್ತಿಗಳು ಇರ್ತಾರೆ. ಅವರು ಡಿಯರ್ ಲೈಫಲ್ಲಿ ಒಂದು ಹಂತದ ಮಟ್ಟಿಗೆ ಏನಾಗಿರ್ತಾರೆ, ಸಕ್ಸಸ್ಸನ್ನು ಪಡ್ಕೊಂಡಿರ್ತಾರೆ, ಅವ್ರನ್ನ ಶೋ ಮಾಡ್ಬೋದು. ಬಟ್ ಎಲ್ಲ ಪ್ಲೇಸಲ್ಲಿ ನಿಮ್ಗೆ ಏನು ಮಾಡಲಿಕ್ಕಾಗಲ್ಲ, ಶೋ ಮಾಡಲಿಕ್ಕಾಗಲ್ಲ. ಯಾಕಂದರೆ ಈ ಫಾಲೋಅಪ್ ಅನ್ನೋದು ಯಾವ ಪ್ಲೇಸಲ್ಲಿ ಕೂಡ ಕ್ರಿಯೇಟ್ ಆಗಬಹುದು. ಮೇ ಬಿ ಗುರುಕುಲ್, ನೀವು ಯಾವ ಗುರುಕುಲದಲ್ಲಿ ಇದ್ದೀರಿ ಅಲ್ಲಿಗೆ ನೀವು ಕರೆಸಿ ಕೂಡ ಫಾಲೋಅಪ್ ಮಾಡಬಹುದು. ಅಥವಾ ನೀವು ಡಿಸ್ಟ್ರಿಬ್ಯೂಟರ್ನ ನೀವು ಮನೆಗೆ ಹೋಗಿ ಅಲ್ಲೂ ಫಾಲೋಅಪ್ ಮಾಡ್ಬೋದು. ಅಥವಾ ಆ ಒಬ್ಬ ವ್ಯಕ್ತಿಯನ್ನು ನಿಮ್ಮ ಮನೆಗೆ ಕರೆಸಿ ಅಲ್ಲೂ ಫಾಲೋಅಪ್ ಮಾಡ್ಬೋದು, ಹೇಳಲಿಕ್ಕಾಗಲ್ಲ. ಸಮ್ ಟೈಮ್ ಓಪನ್ ಏರಿಯಾದಲ್ಲಿ ಕೂಡ ಸಿಗಬಹುದು ಫಾಲೋಅಪ್ ಮಾಡಲಿಕ್ಕೆ. ಮೇ ಬಿ ಸಮ್ ಪಾರ್ಕಲ್ಲಿ ಸಿಗಬಹುದು, ಅಥವಾ ಅನ್ಎಕ್ಸ್ಪೆಕ್ಟೆಡ್ ಯಾವುದೋ ಪ್ಲೇಸಲ್ಲಿ ಸಿಗಬಹುದು. ಆ ಪ್ಲೇಸಲ್ಲಿ ಕೂಡ ಫಾಲೋಅಪ್ ಅನ್ನು ಮಾಡಬೇಕಾದ ಸಿಚುವೇಶನ್ ಬರಬಹುದು. ಬಟ್ ಎಲ್ಲ ಪ್ಲೇಸಲ್ಲಿ ನಾವೇನು ಮಾಡಬೇಕು, ಟೂಲ್ಸ್ ಜೊತೆಗೆ ರೆಡಿ ಇರಬೇಕಾಗುತ್ತೆ ಫ್ರೆಂಡ್ಸ್. ಆ ಟೂಲ್ಸ್ ಜೊತೆ ಸ್ವಲ್ಪ ರೆಡಿ ಇತ್ತು ಅಂತಾದರೆ ಒಂದು ವೇಳೆ ಇಟ್ ವಿಲ್ ಈಸಿ.
ಅದೇನಾಗುತ್ತೆ ಈಸಿಯಾಗಿ ಆ ಎಲ್ಲ ಪ್ಲೇಸಲ್ಲಿ ನಿಮಗೆ ಏನು ಮಾಡ್ಲಿಕ್ಕಾಗಲ್ಲ. ನಿಮ್ಮ ಸೀನಿಯರ್ಸ್ ಯಾರಿದ್ದಾರೆ ಅಥವಾ ಅಚೀವ್ಮೆಂಟ್ ಸಕ್ಸಸ್ಫುಲ್ ಆದ ವ್ಯಕ್ತಿಗಳನ್ನ ಲೈವ್ ಆಗಿ ಶೋ ಮಾಡ್ಲಿಕ್ಕಾಗಲ್ಲ. ಇಲ್ಲಿ ಯಾವ್ದು ನಿಮಗೆ ಯೂಸ್ ಆಗುತ್ತೆ, ಹೆಲ್ಪ್ ಆಗುತ್ತೆ, ಆ ಸಕ್ಸಸ್ಫುಲ್ ಆದ ವ್ಯಕ್ತಿಗಳ ಫೋಟೋಸ್, ಅವರ ಅಚೀವ್ಮೆಂಟ್ಸ್, ಇದು ನಿಮ್ಮದು ಇರಬೇಕಾಗುತ್ತೆ. ಸಪೋಸ್ ನಿಮ್ಮ ಹತ್ರ ಮೊಬೈಲ್ ಇದೆ ಅಂದರೆ ಒಂದು ವೇಳೆ ಅದರಲ್ಲಿ ಅದನ್ನು ಹಾಕ್ಕೊಳ್ಳಿ. ಇಲ್ಲ ಅಂದರೆ ಅದಕ್ಕೂ ಅದನ್ನು ಪ್ರಿಂಟ್ ತಗೊಂಡು ಬೇಕಾದ್ರೆ ಒಂದು ಫಾಲೋ ಫೈಲ್ ಅಂತ ಮಾಡಬಹುದು. ಆ ಫೈಲಲ್ಲಿ ಕೂಡ ನೀವು ಅದನ್ನು ಮೇಂಟೈನ್ ಮಾಡಬಹುದು. ಇದು ನಿಮಗೆ ತುಂಬಾ ಹೆಲ್ಪ್ ಬೀಳುತ್ತೆ. ಎಷ್ಟೋ ಪ್ಲೇಸಲ್ಲಿ ನಿಮ್ಮ ಮಾತು ಕಡಿಮೆ ಆಗಿ ಆ ಟೂಲ್ಸಿಂದ ಏನಾಗುತ್ತೆ, ರಿಸಲ್ಟ್ ಕನ್ವರ್ಟ್ ಆಗಬಹುದು. ಅದರ ಜೊತೆಗೆ ಈ ಡಿಯರ್ ಲೈಫ್ನ ಪ್ರಾಡಕ್ಟ್ಸ್ ಏನಿದೆ, ಡಿಯರ್ ಲೈಫ್ ಪ್ರಾಡಕ್ಟ್ಸನ್ನು ಯೂಸ್ ಮಾಡಿಕೊಂಡು ಅದರ ಒಂದು ರಿಸಲ್ಟ್ ಸಿಕ್ಕಿದಂತಹ ಸಮ್ ಫೋಟೋಸ್, ಸಮ್ ವಿಡಿಯೋಸ್, ಟೆಸ್ಟಿಮೋನಿಯಲ್ ಅಂತ ಇರುತ್ತೆ ನೋಡಿ. ಇದು ಕೂಡ ನಿಮ್ಮ ಹತ್ರ ಇದ್ರೆ ಇನ್ನೂ ಬೆಟರ್ ಲೆವೆಲ್ ಏನಾಗುತ್ತೆ ತಿಳ್ಕೊಳ್ಳಿ, ನಿಮ್ಮ ಫಾಲೋಅಪ್ ಅನ್ನು ಏನು ಮಾಡ್ಬೋದು, ಕನ್ವರ್ಟ್ ಮಾಡ್ಲಿಕ್ಕಾಗುತ್ತೆ. ಆ ಫೋಟೋಸ್ ಆ್ಯಂಡ್ ವಿಡಿಯೋಸ್ ಅಂದರೆ ಡಿಯರ್ ಲೈಫ್ನ ಪ್ರಾಡಕ್ಟನ್ನು ಬಳಕೆ ಮಾಡಿ ಯೂಸ್ ಮಾಡಿಕೊಂಡು ಬಂದ ರಿಸಲ್ಟ್, ಹೆಲ್ತ್ ಕೇರ್ ಇರ್ಬೋದು, ಪರ್ಸನ್ ಕೇರ್ ಇರ್ಬೋದು, ಅಥವಾ ಅಗ್ರಿಕಲ್ಚರ್ಸ್ ಸಂಬಂಧಪಟ್ಟಂಥ ವಸ್ತುಗಳು ಇರ್ಬೋದು. ಇದರ ರಿಸಲ್ಟ್ ಬಂದಂತಹ ಇಷ್ಟು ವಿಡಿಯೋ ಫೋಟೋಗಳು ಇರ್ತವೆ. ಅದನ್ನು ಕಲೆಕ್ಟ್ ಮಾಡ್ಕೊಂಡು ನಿಮ್ಮ ಹತ್ರ ಇಟ್ಕೊಳ್ಳಿ. ಅದನ್ನು ಬೇಕಾದರೆ ಮೊಬೈಲ್ಸಲ್ಲಿ ಹಾಕ್ಕೊಳ್ಳಿ, ಸ್ಟೋರಲ್ಲಿ ಹಾಕ್ಕೊಳ್ಳಿ. ಅದರ್ವೈಸ್ ನೀವೆಂತ ಮಾಡ್ಬೋದು, ಅದನ್ನು ಫಾಲೋ ಫೈಲ್ಸ್ ಅನ್ನು ಮಾಡಿಕೊಂಡು ರೀಡ್ ಮಾಡ್ಬೋದು. ಆ ಸಂಪ್ಯೂ ಮೈಂಡ್, ಸರ್ ನನ್ನ ಮೊಬೈಲ್ ತುಂಬ ಚಿಕ್ಕದು ಸರ್, ಈ ಪ್ಲಸ್ ನನಗೆ ತುಂಬ ಸ್ಟೋರೇಜ್ ಇಲ್ಲ ಸರ್, ನಾನು ಹೇಗೆ ಸರ್ ವಿಡಿಯೋವನ್ನು ನಾನು ಏನು ಮಾಡ್ಬೋದು, ಸ್ಟೋರ್ ಮಾಡ್ಬೋದು. ಫ್ರೆಂಡ್ ನೋಡಿ, ಅಟ್ ಪ್ರೆಸೆಂಟ್ನ ಟೆಕ್ನಾಲಜಿ ತುಂಬ ಫಾಸ್ಟಾಗಿ ಮುಂದುವರೆದಿದೆ. ಆ ಟೆಕ್ನಾಲಜಿಯನ್ನು ಮುಂದುವರೆದಿದೆ, ನಾವು ಆ ಟೆಕ್ನಾಲಜಿಯನ್ನು ಕೂಡ ಯೂಸ್ ಮಾಡಬೇಕಾಗುತ್ತೆ. ಅಕಸ್ಮಾತ್ ನಿಮ್ಮ ಮೊಬೈಲ್ ಸ್ಪೇಸ್ ಇಲ್ಲ, ಒಂದು ವೇಳೆ ವಿಡಿಯೋಸನ್ನು ಸ್ಟೋರ್ ಮಾಡಲಿಕ್ಕೆ, ಓಕೆ, ಅಟ್ಲೀಸ್ಟ್ ನೀವು ಫೋಟೋಸನ್ನು ಸ್ಟೋರ್ ಮಾಡ್ಕೋಬೋದು. ಆ ವಿಡಿಯೋಸ್ ಏನಿದೆ, ಎಷ್ಟೋ ವಿಡಿಯೋಗಳು ಇವತ್ತು ಯೂಟ್ಯೂಬಲ್ಲಿ ಇದ್ದಾವೆ. ಯಾಕಂದರೆ ಯೂಟ್ಯೂಬಲ್ಲಿ ಒಂದು ವಿಡಿಯೋ ನೋಡ್ಲಿಕ್ಕೋಸ್ಕರ ಯಾವುದೇ ಸ್ಟೋರೇಜಿನ ಅಗತ್ಯ ಇಲ್ಲ. ಅದು ಯಾರ ಮೊಬೈಲ್ಸಲ್ಲೂ ಕೂಡ ನೋಡ್ಬೋದು, ನಿಮ್ಮ ಮೊಬೈಲ್ಸ್ ನೋಡ್ಬೋದು. ನಿಮ್ಮ ಯಾರು ಪ್ರೊಸ್ಪೆಕ್ಟರ್ಸ್ ಇದ್ದಾರೆ ಆ ವ್ಯಕ್ತಿ ಮೊಬೈಲ್ಸಲ್ಲೇ ಕೂಡ ಯು ಕ್ಯಾನ್ ಶೋ, ಆ ಟೆಸ್ಟಿಮೋನಿಯಲ್ ಏನು ಮಾಡಿ ಶೋ ಮಾಡಬಹುದು. ಇದರ ಬಳಕೆಯನ್ನು ಕೂಡ ಪಡ್ಕೊಳ್ಳಿ. ಯೂಟ್ಯೂಬ್ ಅಂದರೆ ಇದರಿಂದ ಏನಾಗುತ್ತೆ ನೋಡಿ, ಹೇಳಿ ಮೇ ಬಿ ನಿಮ್ಮ ವ್ಯಕ್ತಿ ಕೇಳಬಹುದು, ಸರ್ ಈ ಪ್ರಾಡಕ್ಟ್ಸ್ ಯೂಸ್ ಮಾಡಿಕೊಂಡು ನನಗೆ ರಿಸಲ್ಟ್ ಸಿಗುತ್ತೆ ಅಂತ ಗ್ಯಾರಂಟಿ ಹೇಗಿದೆ? ರಿಸಲ್ಟ್ ಸಿಕ್ಕಿದ ವ್ಯಕ್ತಿ ಯಾರಾದರೂ ಇದ್ದಾರಾ? ಸಪೋಸ್ ನಿಮ್ಮದೊಂದು ವೇಳೆ ವಿಡಿಯೋ ಇದೆ, ಫೋಟೋಸ್ ಇದೆ, ಆ ಫೋಟೋಸನ್ನು ಶೋ ಮಾಡೋದ್ರಿಂದಾಗಿ ಮುಂಗಡಿದ್ದಂಥ ವ್ಯಕ್ತಿಗೆ ಮೋರ್ ಬಿಲೀವನ್ನು ತರಿಸ್ಬೋದು. ಎಷ್ಟು ಪ್ಲೇಸ್ ನಾವು ನಮ್ಮ ಲೈಫಲ್ಲಿ ಒಬ್ಸರ್ವ್ ಮಾಡಿದ್ದೇವೆ. ಅದು ಯಾವುದೇ ಫೋಟೋಸ್ ವಿಡಿಯೋಸ್ ಇಲ್ಲ, ಅದು ಒಬ್ಬ ವ್ಯಕ್ತಿ ಹತ್ರ ಸರ್ ಇದು ನೋನಿ, ಸರ್ ಇದು ಅಲವರ ಜ್ಯೂಸ್, ಡೈಬೋಲೋ ಜ್ಯೂಸ್ ಸರ್ ನೋಡಿ ಸರ್, ಇದರಿಂದ ಏನಾಗುತ್ತೆ ಶುಗರ್ ಕಂಟ್ರೋಲ್ ಬರುತ್ತೆ, ಇದರಿಂದ ಏನಾಗುತ್ತೆ ಸ್ಕಿನ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ಇದರಿಂದ ಏನಾಗುತ್ತೆ ನರ್ವ್ ಸಿಸ್ಟಮ್ ಪ್ರಾಬ್ಲಮ್ ಏನಾಗುತ್ತೆ ಕಂಟ್ರೋಲ್ ಬರುತ್ತೆ ಅಂತ ಅಂದಾಗ ಆ ವ್ಯಕ್ತಿಗೆ ಬಂದ ಬಿಲೀವ್ಗಿಂತ ಯಾವಾಗ ಆ ವ್ಯಕ್ತಿಗೆ ನಾವು ಶೋ ಮಾಡ್ತೀವಿ, ಸರ್ ನೋಡಿ ಇದು ಶುಗರ್ ಪೇಷಂಟ್ ರಿಸಲ್ಟ್ ಸರ್, ಶುಗರ್ ಪೇಷಂಟ್ ಬಿಫೋರ್ ಯೂಸಿಂಗ್ ಈ ಜ್ಯೂಸ್ ಇದ್ದಂಥ ಲೆವೆಲ್ ಶುಗರ್ ಲೆವೆಲ್, ಇದು ಆಫ್ಟರ್ ಯೂಸ್ ಆದಂಥ ಶುಗರ್ ಲೆವೆಲ್. ಇದನ್ನು ಶೋ ನೋಡಿ, ಶೋ ಮಾಡಲಿಕ್ಕೆ ಎಷ್ಟು ಟೈಮ್ ಬೇಕು ಹೇಳಿ? ಜಸ್ಟ್ ಒಂದು 15 ಸೆಕೆಂಡ್. ಈ 15 ಸೆಕೆಂಡ್ ಆ ವ್ಯಕ್ತಿ ನೋಡಿದಾಗ ಬಂದ ಬಿಲೀವ್ ಇದೆಯಲ್ವಾ, ಇದು ನಾನು ಹೇಳೋದಕ್ಕಿಂತ ಹೆಚ್ಚು ಬಿಲೀವ್ ಆ ಪ್ಲೇಸಲ್ಲಿ ಬಂತು. ಆ ಸ್ಕಿನ್ ಪ್ರಾಬ್ಲಮ್, ಸರ್ ನೋಡಿ ಮುಂಚೆ ಇದ್ದಂಥ ಸ್ಕಿನ್ ಹೀಗಿತ್ತು, ಆ ಥರ ಪ್ರಾಡಕ್ಟ್ಸನ್ನು ಬಳಕೆ ಮಾಡಿದ್ಮೇಲೆ ನೋಡಿ ಸ್ಕಿನ್ ಈ ಥರ ಆಗಿದೆ, ಈ ಬಿಲೀವ್ ಏನಾಗಿದೆ ಆ ವ್ಯಕ್ತಿ ಜಾಸ್ತಿ ಆಯಿತು. ಸೊ ಈ ಟೂಲ್ಸ್ ನಿಮ್ಮ ಹತ್ರ ಇಟ್ಕೊಂಡ್ರೆ ನಿಮಗೆ ಬೆಟರ್ ಲೆವೆಲ್ ಏನಾಗುತ್ತೆ ಹಿಡ್ಕೊಳ್ಳಿ, ಆ ಫಾಲೋಅಪ್ ಅನ್ನು ಮಾಡಲಿಕ್ಕೆ ಏನಾಗುತ್ತೆ ಈಸಿ ಆಗುತ್ತೆ. ಎಸ್, ಈ ಟೂಲ್ಸ್ ನಿಮ್ಮ ಹತ್ರ ಇರಬೇಕಾಗುತ್ತೆ. ಅದರ ಜೊತೆಗೆ ಈ ಕಂಪನಿ ಏನಿದೆ, ಡಿಯರ್ ಲೈಫ್ ಕಂಪನಿ ಏನಿದೆ, ಈ ಕಂಪನಿಯ ಏನಿದೆ ಫ್ರಾಂಚೈಸಿಗಳು ಎಲ್ಲೆಲ್ಲ ಇದ್ದಾವೆ, ಆ ಬ್ರಾಂಚ್ ಆಫೀಸ್ಗಳು ಎಲ್ಲೆಲ್ಲ ಇದ್ದಾವೆ. ಅಂದರೆ ಎಷ್ಟು ಪೀಪಲ್ ಥಿಂಕ್ ಮಾಡಿರ್ತಾರೆ, ನೀವು ಹೋದಾಗ ಇದು ಖಾಲಿ ನೀವು ಎಲ್ಲಿ ಇದ್ದೀರಿ ಈ ಪ್ಲೇಸ್ ಮಾತ್ರ ಇದೆ. ಬಟ್ ಇದೊಂದು ಏನಾದರೂ ನ್ಯಾಷನಲ್ ಲೆವೆಲಲ್ಲಿ ಇರುವಂತಹ ಒಂದು ಬಿಸ್ನೆಸ್, ಒಂದು ಕಂಪನಿ ಅನ್ನೋದನ್ನು ನಿಮ್ಮ ಡಿಸ್ಟ್ರಿಬ್ಯೂಟರ್ಗೆ ಅರ್ಥ ಮಾಡಿಸಬೇಕು ಅಂತಾದರೆ ನಿಮ್ಮ ಹತ್ರ ಆ ಫ್ರಾಂಚೈಸಿದು ಲಿಸ್ಟ್, ಬ್ರ್ಯಾಂಚಿದು ಲಿಸ್ಟ್ ಅದು ನಿಮ್ಗೆ ಎಲ್ಲಿ ಸಿಗುತ್ತೆ? ಅದು ಸಿಗುತ್ತೆ ನಿಮಗೆ ವೆಬ್ಸೈಟಲ್ಲಿ ಸಿಗುತ್ತೆ. ಇದು ನಿಮಗೆ ಅದನ್ನ ನಿಮ್ಮ ಹತ್ರ ಆ ಫ್ರಾಂಚೈಸಿದು ಲಿಸ್ಟ್ ಹೇಳಲಿಕ್ಕಾಗಲ್ಲ. ಯಾಕಂದರೆ ನೀವು ಯಾವ ವ್ಯಕ್ತಿ ಫಾಲೋಅಪ್ ಮಾಡ್ತಾ ಇದ್ದೀರಿ ಆ ವ್ಯಕ್ತಿಗೆ ನಿಯರೆಸ್ಟ್ ಆಗುವಂತಹ ಫ್ರಾಂಚೈಸಿ ಇರ್ಬೋದು ಮೇ ಬಿ ಆ ಪ್ಲೇಸಲ್ಲಿ. ಓಕೆ, ಸೊ ಆ ಫ್ರಾಂಚೈಸ್ ಲಿಸ್ಟ್ ನಿಮ್ಮ ಹತ್ರ ಇರಬೇಕಾಗುತ್ತೆ. ಎಲ್ಲಿ ಇದ್ದಾವೆ ಆಲ್ ಓವರ್ ಇಂಡಿಯಾದಲ್ಲಿರುವ ಲಿಸ್ಟ್ ಇರುವ, ಅಥವಾ ನೀವು ಯಾವ ಪ್ಲೇಸಲ್ಲಿ ಇದ್ದೀರಿ ಆ ಪ್ಲೇಸ್ ನಿಯರ್ ಬೈ ಲಿಸ್ಟ್, ಫ್ರಾಂಚೈಸಿ ಲಿಸ್ಟ್. ಯಾಕಂದರೆ ಫ್ರಾಂಚೈಸಿ ಲಿಸ್ಟನ್ನು ನೋಡಿ, ಇಷ್ಟು ಪ್ಲೇಸಲ್ಲಿ ನಮ್ಮದು ಫ್ರಾಂಚೈಸಿಗಳಿವೆ ಆಲ್ ಓವರ್ ಇಂಡಿಯಾದಲ್ಲಿ, ಇಷ್ಟು ಸ್ಟೇಟ್ಗಳು ನಮ್ಮದು ಫ್ರಾಂಚೈಸಿ ಇದೆ ಅಂತ ಅಂದಾಗ ಆ ಮುಂದಿರುವಂಥ ವ್ಯಕ್ತಿಗೆ ಒಂದು ಅಂಡರ್ಸ್ಟ್ಯಾಂಡ್ ಆಗುತ್ತೆ, ಇದು ಲೋಕಲ್ ಬಿಸ್ನೆಸ್ ಅಲ್ಲ,
ಇದು ಒಂದು ನ್ಯಾಷನಲ್ ಲೆವೆಲ್ ಇರುವಂಥ ಒಂದು ಬಿಸ್ನೆಸ್. ಅದಕ್ಕೆ ಬಿಲೀವ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ ಆ ಪ್ಲೇಸಲ್ಲಿ. ಈ ಟೂಲ್ಸ್ ನಿಮ್ಮ ಹತ್ರ ರೆಡಿ ಮಾಡ್ಕೋಬೇಕಾಗುತ್ತೆ. ಅದರ ಜೊತೆಗೆ ಈ ಕಂಪನಿ ಏನಿದೆ, ಈ ಕಂಪನಿಯ ಸಮ್ ಡಾಕ್ಯುಮೆಂಟ್ಸ್ ವೆಬ್ಸೈಟ್ಗೆ ಹೋದರೆ ನಿಮಗೆ ಸಿಗುತ್ತೆ. ISO ಸರ್ಟಿಫಿಕೇಶನ್ ಇರ್ಬೋದು, ರಿಜಿಸ್ಟ್ರೇಷನ್ ಆಗಿರುವಂಥ ಸರ್ಟಿಫಿಕೇಶನ್ ಇರ್ಬೋದು, ಇನ್ನಷ್ಟು ಡಿಯರ್ ಲೈಫ್ಗೆ ಇನ್ನೊಂದು ಸರ್ಟಿಫಿಕೇಶನ್ಸ್. ವೆಬ್ಸೈಟ್ಗೆ ಹೋದರೆ ನಿಮಗೆ ಏನಾಗುತ್ತೆ ಅಂದರೆ ಡಿಯರ್ ಲೈಫ್ ಇಂಥ ಒಂದು ಕಂಪನಿ ನಮಗೆ ಈಸಿ ಆಗಲಿ ಅನ್ನೋ ಪರ್ಪಸ್ಗೋಸ್ಕರ ಇದೆಲ್ಲ ಟೂಲ್ಸನ್ನು www.dearlife.co.in ಈ ವೆಬ್ಸೈಟಲ್ಲಿ ಇದೆಲ್ಲ ನಿಮಗೆ ಸಿಗುತ್ತೆ, ಅವೈಲೇಬಲ್ ಇದೆ. ಅದು ನಾವೆಷ್ಟು ಬಳಕೆ ಮಾಡ್ತೇವೆ ಅನ್ನೋದು ನಮ್ಮ ಮೇಲೆ ಡಿಪೆಂಡ್ ಇದೆ. ಡಿಯರ್ ಲೈಫ್ ರೆಡಿ ಮಾಡಿ ಕೊಟ್ಟಿದೆ. ಡಿಯರ್ ಲೈಫ್ ಕಂಪನಿ ಬಂದು ನಿಮ್ಮ ಮನೆ ಹತ್ರ ಬಂದು ಅದನ್ನು ರೀಚ್ ಮಾಡ್ಲಿಕ್ಕೆ ಆಗಲ್ಲ ಫ್ರೆಂಡ್ಸ್. ಈಸಿ ಆಗಲಿಕ್ಕೋಸ್ಕರ ವೆಬ್ಸೈಟ್ ಕೊಟ್ಟಿದೆ. ಅದನ್ನು ನಾವು ಡೌನ್ಲೋಡ್ ಮಾಡಿಕೊಂಡು ಒಂದು ನಮ್ಮ ಮೊಬೈಲ್ಸಲ್ಲಿ ಅದೊಂದು ಸಪ್ರೇಟ್ ಫೈಲ್ ಮಾಡಿಕೊಂಡು ಈಸಿಯಾಗಿ ಸಿಗುವ ಥರ ಒಂದು ಫೈಲ್ ಮಾಡಿಕೊಂಡು ಅಥವಾ ಅದರ ಪ್ರಿಂಟ್ ಮಾಡಿಕೊಂಡು ಒಂದು ಫಾಲೋ ಫೈಲ್ಸ್. ಎಷ್ಟು ಖರ್ಚು ಫ್ರೆಂಡ್ಸ್ ಅದಕ್ಕೋಸ್ಕರ? ಒಂದು 200 ರೂಪಾಯಿ, 300 ರೂಪಾಯಿ, 400 ರೂಪಾಯಿ. ಇಷ್ಟು ದೊಡ್ಡ ಲೆವೆಲ್ ಬಿಸ್ನೆಸ್ ಮಾಡಬೇಕು ಅಂತಿದ್ದೇವೆ, 200-300 ರೂಪಾಯಿ ಖರ್ಚು ಮಾಡಿಕೊಂಡು ಆ ಫಾಲೋ ಫೈಲ್ಸ್ ಅಂದರೆ ನಮಗೆ ಈಸಿಯಾಗಿ ರೆಡಿ ಮಾಡಿಕೊಂಡ್ರೆ ಇನ್ನು ಬೆಟರ್ ಲೆವೆಲ್ ನೀವೇನು ಮಾಡ್ಬೋದು, ಫಾಲೋಅಪ್ ಅನ್ನು ಮಾಡ್ತಿದ್ರೆ ಮುಂದ್ಗಡೆ ಇರುವಂಥ ಯಾವುದೋ ಒಬ್ಬ ವ್ಯಕ್ತಿ ಇರ್ಬೋದು, ಆ ವ್ಯಕ್ತಿಯ ಎಷ್ಟೋ ಕ್ವಶನ್ಸ್ಗಳಿಗೆ ಈಸಿಯೆಸ್ಟ್ ನೀವು ಆನ್ಸರನ್ನು ಕೊಡ್ತಾ ಹೋಗ್ಬೋದು. ಈ ಟೂಲ್ಸನ್ನು ನಿಮ್ಮ ಹತ್ರ ಏನು ಮಾಡಬೇಕಾಗುತ್ತೆ, ರೆಡಿ ಇರಬೇಕಾಗುತ್ತೆ. ಜೊತೆಗೆ ಎಷ್ಟು ಬೈಕ್ ಅಚೀವರ್ಸ್ ಇರ್ತಾರೆ, ಅವ್ರದ್ದು ಅಚೀವ್ಮೆಂಟ್, ನ್ಯಾಷನಲ್ ಟ್ರಿಪ್, ಫಾರಿನ್ ಟ್ರಿಪ್, ಅದ್ರ ಜೊತೆಗೆ ಸಮ್ ಇವೆಂಟ್ಸ್ ಕಂಪನಿ ಕಡೆಯಿಂದ ತುಂಬ ಲೆವೆಲ್ನ ಇವೆಂಟ್ಸ್ಗಳು ಆಗಿರುತ್ತೆ. ಲಾಸ್ಟ್ ಈ ಸಲ ಬಂದು 4th ಆನಿವರ್ಸರಿ, 3 ಏನಾಗಿದೆ ಆನಿವರ್ಸರಿ ಆಗಿದೆ. ಆ ಆನಿವರ್ಸರಿಗಳು ಬಂದಂಥ ಸಮ್ ವಿಡಿಯೋ ಅಥವಾ ನಮ್ಮದು ರೆಕಗ್ನಿಷನ್ ಪ್ರೋಗ್ರಾಮ್ ಆಗಿದೆ ಅಂತಾದಾಗ ಅಲ್ಲಿರುವ ಗ್ಯಾದರಿಂಗ್ ಅಂದರೆ ಜನ ಹೇಗಂದ್ರೆ, ಪೀಪಲ್ ಹೇಗಂದ್ರೆ ಎಲ್ಲಿ ಜಾಸ್ತಿ ಜನ ಇರ್ತಾರೆ ಇಟ್ ಇಸ್ ಗುಡ್ ಅನ್ನೋ ಫೀಲಿಂಗ್ಸ್ ಬರುತ್ತೆ ಪೀಪಲ್ಸ್ ಹತ್ರ. ಆ ಗ್ಯಾದರಿಂಗ್ನ ಫೋಟೋಸ್, ಈ ಒಂದು ರೆಕಗ್ನಿಷನ್ ಪ್ರೋಗ್ರಾಮ್ ಆಗಿರ್ಬೋದು ಅಥವಾ ಹಾಲ್ ಪ್ರೋಗ್ರಾಮ್ ಆಗಿರೋದು ಅಂದರೆ ಸಮ್ ಇವೆಂಟ್ಸ್ ಏನಾಗಿರುತ್ತೆ, ಅಥವಾ ಬ್ಲಡ್ ಡೊನೇಷನ್ ಕ್ಯಾಂಪ್ ಇರ್ಬೋದು, ಅಥವಾ ಸಮ್ ಬ್ಲಡ್ ಟ್ರೀ ಪ್ಲಾಂಟೇಶನ್ಸ್ ಇರ್ಬೋದು, ಅಥವಾ ಕ್ಲೋತ್ ಡಿಸ್ಟ್ರಿಬ್ಯೂಷನ್ಸ್ ಇರ್ಬೋದು. ಅಂದರೆ ಸಮ್ ಇವೆಂಟ್ಸ್ ನಾವೆಂತೆಲ್ಲ ಮಾಡಿರ್ತೇವೆ, ಇದರ ಫೋಟೋಸ್ಗಳು ನಿಮಗೆ ಸಿಗುತ್ತೆ ವೆಬ್ಸೈಟ್ ಮೇಲೆ. ಅಥವಾ ಸಮ್ ಗ್ರೂಪ್ಸ್ ಇರುತ್ತೆ ನಮ್ಮದು, ಆ ಗ್ರೂಪ್ಸಲ್ಲಿ ಕೂಡ ನಿಮಗೆಲ್ಲ ಸಿಗುತ್ತೆ. ಇದನ್ನು ಕಲೆಕ್ಟ್ ನೋಡಿ, ಇದೆಲ್ಲ ಟೂಲ್ಸ್ ಫ್ರೆಂಡ್ಸ್. ಈ ಟೂಲ್ಸ್ ನಿಮ್ಮ ಹತ್ರ ರೆಡಿ ಇದೆ ಅಂತ ಆದರೆ ಒಂದು ವೇಳೆ ನೀವು ತುಂಬ ಈಸಿಯೆಸ್ಟ್ ವೇಲಿ ಫಾಲೋಅಪ್ ಅನ್ನು ಕಂಪ್ಲೀಟ್ ಮಾಡ್ಬೋದು. ಇದು ನಿಮ್ಗೆ ಏನು ಮಾಡೋದು ತುಂಬ ಅಂದರೆ ಯಾವುದೇ ಕಾರಣ ಕನ್ಫ್ಯೂಷನ್ ಆಗಲ್ಲ. ನೀವಲ್ಲಿ ಈಸಿಯೆಸ್ಟ್ ವೇಲಿ ಮುಂದ್ಗಡೆ ಇದ್ದ ವ್ಯಕ್ತಿಗೆ ಏನು ಮಾಡ್ಬೋದು, ಅರ್ಥ ಮಾಡಿಸ್ತಾ ಹೋಗ್ಬೋದು. ಅದರ ಜೊತೆಗೆ ನಿಮ್ಮ ಮೌತ್ ಮುಖಾಂತರ ಎಂಥ ಒಬ್ಬ ವ್ಯಕ್ತಿಗೆ ಅರ್ಥ ಮಾಡಿಸ್ಬೇಕಾಗುತ್ತೆ. ಅದರಿಂದ ತುಂಬ ಕಡಿಮೆ ಪರ್ಸೆಂಟೇಜ್ ಒಬ್ಬ ವ್ಯಕ್ತಿ ಏನು ಮಾಡ್ಬೋದು, ಅರ್ಥ ಮಾಡಿಸ್ಬೋದು. ನೋಡಿ, ನೀವೇ ಥಿಂಕ್ ಮಾಡಿ, ಒಬ್ಬ ಕಾಲೇಜ್ ಇದ್ದರೆ ಆ ವ್ಯಕ್ತಿಯ ಬಗ್ಗೆ ನೋಡಿ, ಸರ್ ಈ ವ್ಯಕ್ತಿ ಇಂಥ ಒಬ್ಬ ವ್ಯಕ್ತಿ ಇದ್ದಾರೆ, ಕಾರ್ ತಗೊಂಡಿದ್ದಾರೆ, ಇದನ್ನು ಹೇಳೋದಕ್ಕೂ ಆ ವ್ಯಕ್ತಿ ಫೋಟೋ ತೋರಿಸಿ ಸರ್ ನೋಡಿ ಇವರು ಕಾರ್ ತಗೊಂಡಿದ್ದಾರೆ ಹೇಳಿ ತುಂಬ ಡಿಫರೆನ್ಸ್ ಫ್ರೆಂಡ್ಸ್. ಒಂದು ಸಾಧ್ಯ ಆದರೆ ನೋಡಿ, ನಾನು ಇನ್ನೊಂದು ಟಿಪ್ಸ್ ನಿಮ್ಗೆ ಹೇಳುವಂಥದ್ದು ಫ್ರೆಂಡ್ಸ್, ಸಾಧ್ಯ ಆದರೆ ಯಾರೆಲ್ಲ ಅಚೀವ್ಮೆಂಟ್ ಮಾಡಿದ್ದಾರೆ, ಕಾರ್ ಇರ್ಬೋದು, ಬೈಕ್ ಇರ್ಬೋದು, ಹೌಸ್ ಇರ್ಬೋದು, ನ್ಯಾಷನಲ್ ಟ್ರಿಪ್, ಫಾರಿನ್ ಟ್ರಿಪ್ ಇರ್ಬೋದು, ಆ ವ್ಯಕ್ತಿಗಳ ಓಲ್ಡ್ ಫೋಟೋ ಅಕಸ್ಮಾತ್ ನಿಮಗೆ ಸಿಕ್ಕಿದ ಅದನ್ನೆಂತ ಮಾಡಿ ತಗೊಳ್ಳಿ. ಯಾಕಂದರೆ ಇದು ಒಂದು, ಯಾಕಂದರೆ ನನ್ನ ಜೀವನದಲ್ಲಿ ಮಾಡಿದ ಫಾಲೋಅಪ್ಸ್. ನಾನು ಯಾವಾಗ ಈ ಬಿಸ್ನೆಸ್ ಶುರು ಮಾಡಿದೆ ಆಗ ನನ್ನ ಕೈಯಲ್ಲಿ ಏನೇ ಅಚೀವ್ಮೆಂಟ್ ಇರಲಿಲ್ಲ. ನಾನು ಕೂಡ ನಿಮ್ಮ ಥರ ನ್ಯೂ ಆಗಿದೆ, ಅಚೀವ್ಮೆಂಟ್ ಇಲ್ಲ, ಇನ್ಕಮ್ ಇರಲಿಲ್ಲ. ಈ ಟೈಮಲ್ಲಿ ನನಗೆ ಈ ಬಿಸ್ನೆಸ್ಸನ್ನು ಬೆಟರ್ ಮಾಡಲಿಕ್ಕೆ ಆದ ಟೂಲ್ಸ್ ಯಾವುದು? ನನ್ನ ಸೀನಿಯರ್ಗಳು ಯಾರಿದ್ರು, ರಾಕೇಶ್ ಸರ್ ಇರ್ಬೋದು, ರೂಪೇಶ್ ಸರ್ ಇರ್ಬೋದು, ಶಿಪಾ ಸರ್, ರಾಯನ್ ಸರ್, ವಿಜಯ್ ಸರ್, ಮುತ್ತುರಾಜ್ ಸರ್, ಎಷ್ಟು ಪೀಪಲ್ಸ್ ಏನಿದ್ದಾರೆ, ಅಥವಾ ಇನ್ನೊಂದಷ್ಟು ಟಾಪ್ ಲೀಡರ್ಸ್ ಯಾರೆಲ್ಲ ಇದ್ದಾರೆ, ಜೊತೆಗೆ ರೆಸ್ಪಾನ್ಸಿಬಿಲಿಟಿ ಯಾರೆಲ್ಲ ಅಚೀವ್ಮೆಂಟ್ ಮಾಡಿದ್ದಾರೆ. ಆ ವ್ಯಕ್ತರ ಏನಿತ್ತು ಓಲ್ಡ್ ಫೋಟೋಸ್ ಇತ್ತು. ಸರ್ ನೋಡಿ ಈ ವ್ಯಕ್ತಿ ಇದು ಇವರದ್ದು ಏನಾಗಿದೆ ಓಲ್ಡ್ ಫೋಟೋ. ಈ ಥರ ಇದ್ದಂಥ ವ್ಯಕ್ತಿ ಇವತ್ತಿನ ಡೇಸಲ್ಲಿ ಈ ಡಿಯರ್ ಲೈಫ್ ಕಂಪನಿಯಿಂದ ನೋಡಿ ಯಾವ ಮಟ್ಟಕ್ಕೆ ಬೆಳೆದಿದ್ದಾರೆ, ಅವರ ಇನ್ಕಮ್ ಇದೆ, ಕೆಲವೊಂದು ಸ್ಕ್ರೀನ್ಶಾಟ್ಗಳು ಆ ವ್ಯಕ್ತಿಯ ಇನ್ಕಮಿಂದ ಎಷ್ಟು ಇನ್ಕಮ್ ಸ್ಕ್ರೀನ್ಶಾಟ್ ಬರ್ತಿರುತ್ತೆ ನಿಮ್ಗೆ ಗೊತ್ತಿರ್ಬೋದು. ಆ ಇನ್ಕಮ್ನ ಸ್ಕ್ರೀನ್ಶಾಟ್ ಅವ್ರದ್ದು ನೋಡಿ ಸರ್. ಈ ಥರ ಇದ್ದಂಥ ವ್ಯಕ್ತಿ, ನಾರ್ಮಲ್ ಲೆವೆಲ್ ಲೈಫನ್ನು ಲೀಡ್ ಮಾಡ್ತಿದ್ದಂಥ ವ್ಯಕ್ತಿ ಇವತ್ತಿನ ಡೇಸಲ್ಲಿ ಯಾವ ಒಂದು ಲೆವೆಲ್ ಲೈಫ್ ಲೀಡ್ ಮಾಡ್ತಿದ್ದಾರೆ. ಇದೇ ಥರ ಲೈಫನ್ನು ನಿಮ್ಮ ಮಗ, ನಿಮ್ಮ ಮಗಳು ಅಥವಾ ನೀವು ಕೂಡ ಲೀಡ್ ಮಾಡ್ಬೋದು, ಅದು ಪಡಿಬಹುದು. ಇದನ್ನು ಆ ವ್ಯಕ್ತಿ ಅರ್ಥ ಮಾಡಿಸ್ಬೋದು ಆ ಫೋಟೋಸಲ್ಲಿ ಈಸಿಯೆಸ್ಟ್ ವೇ. ಇಲ್ಲ ಎಷ್ಟು ಬೇರೆ ಥಿಂಕ್ ಮಾಡ್ತಾರೆ ಅಂದರೆ ಈ ಮೊಬೈಲ್ ಬಗ್ಗೆ, ಕಾರ್ ಬಗ್ಗೆ ಅಥವಾ ಲ್ಯಾಪ್ಟಾಪ್ ಬಗ್ಗೆ, ಬೈಕ್ ಬಗ್ಗೆ ಇದೆಲ್ಲ ಹೇಳಿದಾಗ ಇವರೆಲ್ಲ ಬಿಡಿ ಶ್ರೀಮಂತರ ಮಕ್ಕಳಾಗಿರ್ಬೋದು, ಇವ್ರು ಬರ್ತಾನೆ ಹೇಳ್ಬೇಕಂದ್ರೆ ಕರೋಡ್ಪತಿ ಆಗಿರ್ಬೋದು, ಇವ್ರು ಬರ್ತಾನೆ ಹೇಳಬೇಕು ಅಂದರೆ ತುಂಬ ಟ್ಯಾಲೆಂಟ್ ಇದ್ದಂಥ ವ್ಯಕ್ತಿಗಳಾಗಿರ್ಬೋದು. ಅದಕ್ಕೋಸ್ಕರ ಅವ್ರು ಏನು ಆ ಥರ ಅಚೀವ್ಮೆಂಟ್ ಮಾಡಿದ್ದಾರೆ.
ಈ ಥರ ಕೂಡ ಎಷ್ಟೋ ಮಂದಿ ಥಿಂಕ್ ಮಾಡೋರಿದ್ದಾರೆ. ಬಟ್ ಈ ಫೋಟೋಸ್, ಈ ಟೂಲ್ಸ್ ನಿಮಗೆ ಹೆಲ್ಪ್ ಮಾಡುತ್ತೆ ಇನ್ನೊಂದು ಬೆಟರ್ ಲೆವೆಲ್ ಮೇಲೆ ಮುಂದ್ಗಡೆ ಇದ್ದ ವ್ಯಕ್ತಿಗೆ ಏನು ಮಾಡಲಿಕ್ಕೆ, ಅರ್ಥ ಮಾಡಿಸ್ಲಿಕ್ಕೋಸ್ಕರ. ಅದರ ಜೊತೆಗೆ ಟೂಲ್ಸ್, ನಿಮ್ಮ ಡ್ರೆಸ್ ಕೋಡ್, ಇದು ಕೂಡ ಒಂದು ದೊಡ್ಡ ಟೂಲ್ಸ್ ಫ್ರೆಂಡ್ಸ್. ನಿಮ್ಮ ಡ್ರೆಸ್ ಕೋಡ್, ನಿಮ್ಮ ಹತ್ರ ಮೇ ಬಿ ಅಚೀವ್ಮೆಂಟ್ ಇಲ್ಲದೆ ಇರ್ಬೋದು, ನಿಮ್ಮ ಹತ್ರ ಇನ್ಕಮ್ ತುಂಬ ಆಗದೆ ಇರ್ಬೋದು, ಬಟ್ ನಿಮ್ಮ ಡ್ರೆಸ್ ಕೋಡನ್ನು, ಇಟ್ ಇಸ್ ಆಲ್ಸೋ ಅಚೀವ್ಮೆಂಟ್. ಆ ಡ್ರೆಸ್ ಕೋಡ್, ನೀವು ಆ ವ್ಯಕ್ತಿಯ ಮುಂದೆ ಇರುವಂಥ ನಿಮ್ಮ ಡ್ರೆಸ್ ಕೋಡ್ ಏನಿರುತ್ತೆ, ಆ ಡ್ರೆಸ್ ಕೋಡ್ ಏನಾಗುತ್ತೆ, ಮುಂದ್ಗಡೆ ಇದ್ದ ವ್ಯಕ್ತಿಗೆ ಪ್ರೂವ್ ಮಾಡುತ್ತೆ ಈ ಬಿಸ್ನೆಸ್ ಏನು. ಆ ಡ್ರೆಸ್ ಕೋಡ್ ಒಂದು ಬೆಟರ್ ಲೆವೆಲ್. ನಾನು ಹೇಳ್ತಿಲ್ಲ ಕಾಸ್ಟ್ಲಿ ಲೆವೆಲ್ನ ಡ್ರೆಸ್ ತಗೊಳ್ಳಿ, ಕಾಸ್ಟ್ಲಿ ಲೆವೆಲ್ನ ಎಂತ ಮಾಡಿ ಸ್ಟೈಲ್ ಮಣ್ಣು, ನಿಮ್ಮಲ್ಲಿ ಇರುವ ಆ ಸಿಚುವೇಶನ್ಸಲ್ಲಿ ಎಷ್ಟು ಬೆಟರ್ ಆಫ್ ದಿ ಬೆಟರ್ ಲೆವೆಲ್ನ ಆ ಡ್ರೆಸ್ ಕೋಡ್ನ ನೀವು ಮೇಂಟೈನ್ ಮಾಡ್ಬೋದು. ಆ ಡ್ರೆಸ್ ಕೋಡ್ ಏನು ಮೇಂಟೈನ್ ಮಾಡಿ, ಇದು ಕೂಡ ಒಂದು ಬಿಸ್ನೆಸ್ ಟೂಲ್ಸೇ. ಡೆಫಿನೆಟ್ಲಿ ಇಷ್ಟೆಲ್ಲ ಟೂಲ್ಸ್ಗಳನ್ನು ನಿಮ್ಮ ಹತ್ರ ಏನು ಮಾಡಿ ಇಟ್ಕೊಳ್ಳಿ. ಇನ್ನೂ ಒಂದಷ್ಟು ಇದಾವೆ, ಬಟ್ ನಾನು ಮೇನ್ ಟೂಲ್ಸನ್ನು ಎಂತ ಮಾಡಿ ನಿಮಗೆ ಆ ಪ್ಲೇಸಲ್ಲಿ ಏನು ಮಾಡಿದ್ದೇನೆ ಹೇಳಿದ್ದೇನೆ. ಈ ಟೂಲ್ಸನ್ನು ನಿಮ್ಮ ಹತ್ರ ಇಟ್ಕೊಂಡಿರಿ ಫ್ರೆಂಡ್, ತುಂಬ ಈಸಿ ಆಗುತ್ತೆ ಫಾಲೋ. ಅಂದ್ರೆ ಟ್ರೈ ಮಾಡಿ ನೋಡಿ, ಗೊತ್ತಾಗುತ್ತೆ ನಿಮಗೆ ಪ್ಲೇಸ್. ಈ ಟೂಲ್ಸ್ ಇದೆ ಅಂದರೆ ಕಾನ್ಫಿಡೆಂಟ್ ಜಾಸ್ತಿ ಆಗುತ್ತೆ ಇನ್ಸೈಡಲ್ಲಿ. ಯಾವುದೇ ಒಬ್ಬ ವ್ಯಕ್ತಿ ಏನೇ ಕ್ವಶನ್ಸ್ ಕೇಳಿದ್ರು ನಾನು ಆನ್ಸರ್ ಮಾಡಬಹುದು. ಒಬ್ಬ ವ್ಯಕ್ತಿ ಕ್ವಶನ್ಸ್ ಕೇಳಿದ, ನಿಮ್ಮ ಪ್ರಾಡಕ್ಟ್ಸ್ ರಿಸಲ್ಟ್ ಇದೆಯಾ? ಎಸ್, ನನ್ನ ಹತ್ರ ವಿಡಿಯೋ ಇದೆ, ಫೋಟೋಸ್ ಇದೆ. ನಿಮ್ಮ ಕಂಪನಿ ನ್ಯಾಷನಲ್ ಲೆವೆಲ್ ಇದೆಯಾ? ಡೆಫಿನೆಟ್ಲಿ ಅದರದ್ದು ಲಿಸ್ಟ್ ಇದೆ. ನಿಮ್ಮ ಕಂಪನಿ ಲೀಗಲ್ ಆಗಿದೆಯಾ? ಬೆಸ್ಟ್ ಇದೆಯಾ? ಡೆಫಿನೆಟ್ ನನ್ನ ಹತ್ರ ಸರ್ಟಿಫಿಕೇಶನ್ಸ್ ಎಲ್ಲ ಇದೆ. ನಿಮ್ಮ ಕಂಪನಿಯಲ್ಲಿ ಅಚೀವ್ಮೆಂಟ್ ಮಾಡಿದಂಥ ಪೀಪಲ್ಸ್ ಇದ್ದಾರಾ? ಡೆಫಿನೆಟ್ಲಿ ಇದ್ದಾರೆ, ತಗೊಳ್ಳಿ, ನೋಡ್ಕೊಳ್ಳಿ. ನಿಮ್ಮ ಕಂಪನಿ ಇನ್ಕಮ್ ತುಂಬ ಮಾಡ್ಬೋದಾ? ಡೆಫಿನೆಟ್ ಮಾಡ್ಬೋದು, ನೋಡಿ. ಅಂದರೆ ಮುಂದ್ಗಡೆ ಇದ್ದಂಥ ವ್ಯಕ್ತಿ ಏನೇ ಫಾಲೋಅಪ್ ಅಂದರೆ ಅಲ್ಲಿ ಮುಂದ್ಗಡೆ ಇರುವಂಥ ವ್ಯಕ್ತಿಯಿಂದ ತುಂಬ ಕ್ವಶನ್ಸ್ ಬರ್ತಾ ಇರುತ್ತೆ. ಆ ಎಲ್ಲ ಕ್ವಶನ್ಸನ್ನು ನಾವು ಪ್ರಾಪರ್ಲಿ ಹ್ಯಾಂಡಲ್ ಮಾಡಬೇಕಂದ್ರೆ ಕಾನ್ಫಿಡೆನ್ಸ್ ಇರಬೇಕು. ಈ ಕಾನ್ಫಿಡೆನ್ಸ್ ಬರುತ್ತೆ ಇಲ್ಲಿಂದ ಫ್ರೆಂಡ್ಸ್, ಈ ಟೂಲ್ಸ್ ಕಡೆಯಿಂದ ಬರುತ್ತೆ. ರೆಡಿ ವಿತ್ ಟೂಲ್ಸ್. ಅದರ ಜೊತೆಗೆ ರೆಡಿ ವಿತ್ ಮೈಂಡ್ನ ಜೊತೆ ನಾವು ರೆಡಿ ಇರಬೇಕು. ಅದು ಫಾಲೋಅಪ್ ಮಾಡ್ತೇವೆ ಅಂತ ಅಂದರೆ ಯಾವತ್ತೂ ಹೆದರ್ತಾ ನಾವು ಫಾಲೋಅಪ್ ಮಾಡಲಿಲ್ಲ. ಫಾಲೋಅಪ್ ಅಂದರೆ ಈ ಥರ ಏನೇನು ಬಿಟ್ಟು ತುಂಬ ಮಾತಾಡಬೇಕು, ತುಂಬ ನೋ. ಫಾಲೋಅಪ್ ಅಂದರೆ ಆ ಮುಂದ್ಗಡೆ ಇರುವ ವ್ಯಕ್ತಿಯ ಬಗ್ಗೆ ನೋಡಿ. ಫಾಲೋಅಪ್ ಮಾಡೋದು ಮುಂಚೆ ರೆಡಿ, ಹೌ ರೆಡಿ ವಿತ್ ಮೈಂಡ್ ಜೊತೆಗೆ ರೆಡಿ ಆಗೋದು ಹೇಗೆ ನೋಡಿ. ಮೈಂಡ್ ಜೊತೆ ರೆಡಿ ಆಗೋದು ಹೇಗಂದ್ರೆ, ನಿಮ್ಮ ಮುಂದೆ ಯಾವ ವ್ಯಕ್ತಿಯ ಜೊತೆ ನೀವು ಫಾಲೋಅಪ್ ಮಾಡ್ತಾ ಇದ್ದೀರಿ, ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀರಾ, ಆ ಫಾಲೋಅಪ್ ಅಲ್ಲಿ ಆ ವ್ಯಕ್ತಿಯ ಮುಂದೆ ಕೂತ್ಕೊಳ್ಳೋದಕ್ಕಿಂತ ಮುಂಚೆ ಅದು ನೀವು ಮಾತನ್ನ ನೆನಪಿಟ್ಕೊಳ್ಳಿ ಫ್ರೆಂಡ್ಸ್. ನೀವು ನಿಮ್ಮ ಮಾತನ್ನ ಶುರು ಮಾಡೋದಕ್ಕಿಂತ ಮುಂಚೆ, ಆ ಡಿಯರ್ ಲೈಫ್ನ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಕ್ಕಿಂತ ಮುಂಚೆ, ನಿಮ್ಮ ಮುಂದೆ ಕೂತ್ಕೊಂಡಿರುವ ವ್ಯಕ್ತಿಯ ಬಗ್ಗೆ ಸಂಪೂರ್ಣವಾದಂಥ ನಾಲೆಜನ್ನು ಕಲೆಕ್ಟ್ ಮಾಡ್ಕೊಳ್ಳಿ. ಇದು ಎಲ್ಲಿಂದ ಕಲೆಕ್ಟ್ ಮಾಡ್ಬೋದು? ಇದಕ್ಕೆ ತುಂಬ ದಾರಿಗಳಿದ್ದಾವೆ. ಯಾಕಂದರೆ ಅದಕ್ಕೋಸ್ಕರ ನಾನು ಆಗೊಂದು ಚೀಸ್ ನಿಮ್ಗೆ ಹೇಳಿದ್ದೆ. ನಾನು ಈ ಫಾಲೋಅಪ್ ಅನ್ನೋದು ಶುರುವಾಗುತ್ತೆ ಆ ವ್ಯಕ್ತಿ ಫಸ್ಟ್ ಟೈಮ್ ಯಾವಾಗ ನಿಮ್ಮ ಹತ್ರ ಪ್ರೆಸೆಂಟೇಷನ್ ಕೇಳಲಿಕ್ಕೆ ಬರ್ತಾರೆ ಆವಾಗಿಂದಲೇ ಶುರುವಾಗುತ್ತೆ. ಯಾಕಂದರೆ ನೀವು ನಿಮ್ಮ ಮುಂಗಡೆ ಇರುವ ವ್ಯಕ್ತಿಯ ಬಗ್ಗೆ ಎಷ್ಟು ಜಾಸ್ತಿ ತಿಳ್ಕೊಂಡಿರ್ತೀರಿ ಅಷ್ಟು ಫಾಲೋಅಪ್ ಏನಾಗುತ್ತೆ, ವೆರಿ ಈಸಿ. ನನ್ನ ಥಾಟ್ಸ್ ಕೇಳಿದ್ದೆ ನಾನು ಇವತ್ತು. ಓಕೆ, ನಮ್ಮ ಚಾಣಕ್ಯ ನೀವು ಕೇಳಿರ್ಬೋದು. ಆ ಥಾಟ್ಸ್ ಹೇಳ್ತಾರೆ, ಸಪೋಸ್ ಒಂದು ಯುದ್ಧ ಹೋಗಬೇಕು ಅಂತ ಆದರೆ, ಆ ಯುದ್ಧದಲ್ಲಿ ವಿನ್ ಆಗಬೇಕು ಅಂತ ಆದರೆ, ನಿಮ್ಮ ಶತ್ರುಗಳು ಯಾರಿರ್ತಾರೆ ಆ ಶತ್ರುಗಳ ಬಲ, ಆ ಶತ್ರುಗಳ ವೀಕ್ನೆಸ್ ಇದನ್ನು ನೀವು ತಿಳ್ಕೊಂಡಿದ್ದೀರಿ ಅಂತಾದರೆ ನೀವು ಆ ಒಂದು ಯುದ್ಧದಲ್ಲಿ ಈಸಿಲಿ ವಿನ್ ಆಗಬಹುದು. ಸೇಮ್ ಫ್ರೆಂಡ್ಸ್, ನೀವು ಯಾವೊಬ್ಬ ವ್ಯಕ್ತಿಗೆ ಫಾಲೋಅಪ್ ಮಾಡ್ತಾ ಇದ್ದೀರಾ, ಯಾವ ವ್ಯಕ್ತಿ ಕ್ಲಿಯರ್ ಮಾಡ್ತಾ ಇದ್ದೀರಾ, ಆ ವ್ಯಕ್ತಿಯ ಬಗ್ಗೆ ಇರುವ ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊಳ್ಳಿ. ಇದಕ್ಕಿರುವಂತಹ ವೇಗಳು ಯಾವುದೆಲ್ಲ, ಒಂದನೇದಾಗಿ ಯಾವಾಗ ಆ ವ್ಯಕ್ತಿ ಫಸ್ಟ್ ಟೈಮ್ ಪ್ರೆಸೆಂಟೇಷನ್ ಕೇಳಲಿಕ್ಕೆ ನಿಮ್ಮ ಹತ್ರ ಬರ್ತಾರೆ ಆಗ ಆ ವ್ಯಕ್ತಿಯ ಬಗ್ಗೆ ಒಂದಷ್ಟು ಮಾಹಿತಿ ಕಲೆಕ್ಟ್ ಮಾಡ್ಕೊಳ್ಳಿ. ಆ ವ್ಯಕ್ತಿಯ ಸ್ಟ್ರಾಂಗ್ನೆಸ್, ಆ ವ್ಯಕ್ತಿಯ ವೀಕ್ನೆಸ್, ಆ ವ್ಯಕ್ತಿಯ ಆಸೆಗಳು, ಡ್ರೀಮ್ಗಳು, ಕನಸುಗಳು, ಅದನ್ನು ಕಲೆಕ್ಟ್ ಮಾಡ್ಕೊಳ್ಳಿ. ಅಥವಾ ಆ ವ್ಯಕ್ತಿ ಯಾರು ಇನ್ವೈಟ್ ಮಾಡಿರ್ತಾರೆ, ಅವರ ಫ್ರೆಂಡ್ಸ್ ಇರ್ತಾರೆ ಇನ್ವೈಟ್ ಮಾಡಿದವರು, ಆ ಒಬ್ಬ ಫ್ರೆಂಡ್ ಇನ್ವೈಟ್ ಮಾಡಿದ ಆ ವ್ಯಕ್ತಿಗಳಿಂದ ಏನು ಮಾಡಿ ವಿಚಾರವನ್ನು ಕಲೆಕ್ಟ್ ಮಾಡ್ಕೊಳ್ಳಿ. ಈ ವ್ಯಕ್ತಿ ಹೇಗೆ, ಅವರ ಥಾಟ್ಸ್, ಡ್ರೀಮು, ಡಿಸೈರ್ ಅಥವಾ ಅವರ ಆಸೆಗಳೆಂತ ಇದೆ, ಇದರ ಮುಖ ಕಲೆಕ್ಟ್ ಮಾಡ್ಬೋದು. ಅಂದರೆ ಆ ವ್ಯಕ್ತಿನ ಮೀಟ್ ಮಾಡೋದಕ್ಕಿಂತ ಹೋಗೋದಕ್ಕಿಂತ ಮುಂಚೆನೇ ಒಂದಷ್ಟು ವಿಚಾರ ಕಲೆಕ್ಟ್ ಮಾಡ್ಬೋದು. ಇನ್ನೂ ಒಂದಷ್ಟು ವಿಚಾರ ಅಲ್ಲಿರುತ್ತೆ. ಅಲ್ಲಿ ಹೋದ ಕೂಡಲೇ ಯಾವ ವ್ಯಕ್ತಿ ನೀವು ಫಾಲೋಅಪ್ ಮಾಡ್ತಾ ಇದ್ದೀರಿ, ನಿಮ್ಮೊಂದು ವ್ಯಕ್ತಿ ಕೂತ್ಕೊಂಡಿದ್ದೀರಿ ಅಂದರೆ ಫಸ್ಟ್ ನೀವು ಯಾವತ್ತೂ ಕೂಡ ಮಾತಾಡ್ಲಿಕ್ಕೆ ಹೋಗಬೇಡಿ. ಫಸ್ಟ್ ಆ ವ್ಯಕ್ತಿ ಜಾಸ್ತಿ ಮಾತಾಡಲಿಕ್ಕೆ ಚಾನ್ಸ್ ಕೊಡಿ. ಮುಂದ್ಗಡಿರೋ ವ್ಯಕ್ತಿಯನ್ನು ಮಾತಾಡಿಸಿ.
ಎಷ್ಟು ಮುಂದೆ ಇರೋ ವ್ಯಕ್ತಿ ನೀವು ಆ ಪ್ಲೇಸ್ ಮಾತಾಡಿಸ್ತೀರಿ, ಅಷ್ಟು ಮುಂದೆ ಇರೋ ವ್ಯಕ್ತಿಯ ಬಗ್ಗೆ ನಿಮಗೆ ಇನ್ಫಾರ್ಮೆನ್ಸ್ ಸಿಗುತ್ತೆ, ಆ ನಾಲೆಜ್ ಸಿಗುತ್ತೆ, ನಿಮಗೆ ಆ ವ್ಯಕ್ತಿಯ ಬಗ್ಗೆ ಗೊತ್ತಾಗುತ್ತೆ. ಎಸ್, ಈಗ ನಿಮ್ಮ ಮೈಂಡಲ್ಲಿ ಏನು ಮಾಡಿ ಪ್ರಿಪೇರ್ ಆಗ್ತಾ ಇರಿ. ಆ ವ್ಯಕ್ತಿ ಸಿಗೋ ನಾಲೆಜ್ ನಿಮಗೆ ಸಿಗ್ತಾ ಹೋಗ್ತಿರುತ್ತೆ. ಪ್ರಿಪೇರ್, ಈ ವ್ಯಕ್ತಿ ಲೈಫ್ ಹೀಗಿದೆ, ಈ ವ್ಯಕ್ತಿ ಲೈಫ್ ಹೀಗಿದೆ, ಅಂದರೆ ಆ ವ್ಯಕ್ತಿಯ ವಿಚಾರದಲ್ಲಿ ಯಾವುದೋ ಒಂದು ವೀಕ್ನೆಸ್ ಅಂತ ಗ್ಯಾರಂಟಿ ಇದ್ದೇ ಇರುತ್ತೆ ಡೆಫಿನೆಟ್ಲಿ ಫ್ರೆಂಡ್. ಅದೇನು ತಿಳ್ಕೊಳ್ಳಿ. ಆ ವ್ಯಕ್ತಿಯ ತುಂಬ ಇಂಪಾರ್ಟೆಂಟ್ ಇರೋ ಇಚ್ಛೆ ಏನು ತಿಳ್ಕೊಳ್ಳಿ. ಮೇ ಬಿ ಹೇಳಲಿಕ್ಕಲ್ಲ, ಆ ವ್ಯಕ್ತಿ ಇನ್ಕಮಲ್ಲಿ ತುಂಬ ವೀಕ್ ಇರ್ಬೋದು, ಆದಷ್ಟು ಬೇಗ ಒಂದು ಒಳ್ಳೆಯ ಇನ್ಕಮನ್ನು ಅರ್ನ್ ಮಾಡಬೇಕು ಅನ್ನೋ ಇಚ್ಛೆಯನ್ನು ಇಟ್ಕೊಂಡಿರಬಹುದು. ಎಸ್, ಹಾಗಾದರೆ ಅಂಥ ಸಿಚುವೇಶನಲ್ಲಿ ಆ ವ್ಯಕ್ತಿಯ ವೀಕ್ನೆಸ್ ಅದೇ ಇದೆ, ಮನಿ, ಇನ್ಕಮ್. ಹಾಗಾದ್ರೆ ನಾವು ಆ ಪ್ಲೇಸಲ್ಲಿ ಜಾಸ್ತಿಯಾಗಿ ಇನ್ಕಮ್ನ ಕಡೆ ಎನರ್ಜಿ ಹಾಕ್ತು ಅಂತಾದರೆ ಒಂದು ವೇಳೆ ರಿಸಲ್ಟ್ ಕನ್ವರ್ಟ್ ಆಗುತ್ತೆ. ಅಥವಾ ಹೇಳಲಿಕ್ಕಲ್ಲ, ಆ ವ್ಯಕ್ತಿಯ ಆಲೋಚನೆ ಥಾಟ್ಸ್ ಇರ್ಬೋದು, ಅವರ ಮನೆಯಲ್ಲಿ ಅವರ ತಂದೆ ತಾಯಿ ಅಥವಾ ಮನೆಯಲ್ಲಿರೋ ಬೇರೆ ವ್ಯಕ್ತಿಗಳು ಯಾವುದೋ ಆರೋಗ್ಯ ಸಮಸ್ಯೆ ಇದೆ, ತುಂಬ ಸಫರ್ ಆಗ್ತಿರ್ಬೋದು. ಆ ಹೆಲ್ತ್ ಇಶ್ಯೂಸಿಂದಾಗಿ ಈ ವ್ಯಕ್ತಿಯ ಮೈಂಡ್ ಡಿಸ್ಟರ್ಬ್ ಆಗಿರ್ಬೋದು. ಮೇ ಬಿ ಇಂಥ ಸಮಯದಲ್ಲಿ ನೋಡಿ ಫ್ರೆಂಡ್, ಇದನ್ನು ತಿಳ್ಕೊಂಡ್ರಿ ಅಂತಾದರೆ ಒಂದು ವೇಳೆ ಹೆಲ್ತ್ ಬಗ್ಗೆ ಜಾಸ್ತಿ ಎನರ್ಜಿ ಹಾಕುವುದರಿಂದಾಗಿ ರಿಸಲ್ಟ್ ಕನ್ವರ್ಟ್ ಆಗಬಹುದು. ಅಥವಾ ಸಮ್ ಪ್ಲೇಸಲ್ಲಿ ಇದರ ಪೀಪಲ್ಸ್ ಇರ್ಬೋದು, ಅವ್ರು ಯಾವುದು ಅಗ್ರಿಕಲ್ಚರ್ ಮಾಡ್ತಾ ಇದ್ದಾರೆ, ಕೃಷಿ ಮಾಡ್ತಾ ಇದ್ದಾರೆ, ಬಟ್ ಅವ್ರಿಗೆ ಒಳ್ಳೆ ರಿಸಲ್ಟ್ ಬರ್ತಾ ಇಲ್ಲ. ಇನ್ವೆಸ್ಟ್ಮೆಂಟ್ ಹಾಕ್ತಾ ಇದ್ದಾರೆ ಕೃಷಿಗೆ, ಒಳ್ಳೆ ಫಲ ಬರ್ತಾ ಇಲ್ಲ, ರಿಸಲ್ಟ್ ಬರ್ತಿಲ್ಲ, ಗಿಡ ಒಳ್ಳೆ ಬೆಳೀತಾ ಇಲ್ಲ, ಇದರ ವಿಚಾರ ಟೆನ್ಷನ್ಸ್ ಅಲ್ಲಿ ಇದ್ದಾರೆ. ಈಗ ಫ್ರೆಂಡ್ ಅದನ್ನು ತಿಳ್ಕೊಂಡ್ರಿ ಅಂದ್ರೆ ಅಗ್ರಿಕಲ್ಚರ್ ಬಗ್ಗೆ ನೀವು ಎಫೆಕ್ಟಿವ್ ಫಾಲೋ ಮಾಡೋದ್ರಿಂದಾಗಿ ರಿಸಲ್ಟ್ ಕನ್ವರ್ಟ್ ಆಗಬಹುದು. ಅಥವಾ ವ್ಯಕ್ತಿ ಆಸೆ ಇದೆ, ಅವ್ರು ಏನು ಮಾಡಬೇಕು, ಡ್ರೀಮ್ಸ್, ಬೈಕ, ಕಾರ, ನ್ಯಾಷನಲ್ ಟ್ರಿಪ್, ಇದನ್ನೇನು ಹೋಗಬೇಕಿದೆ, ಆಸೆ ಇದೆ ಆ ವ್ಯಕ್ತಿಗೆ. ಇದರ ಬಗ್ಗೆ ಅಂದರೆ ಈ ಒಂದು ಫಾಲೋ ಅಪ್ ಅಂದರೆ ಎಲ್ಲ ವಿಚಾರದ ಬಗ್ಗೆ ಹೇಳುವಂಥದ್ದು ನೀವು ಹೇಳ್ತಾ ಹೋದರೆ ಒಂದು ವೇಳೆ ಇಟ್ ವಿಲ್ ಟೇಕ್ ಲಾಂಗ್ ಟೈಮ್. ಯಾಕಂದರೆ ನಿಮ್ಮ ಮುಂದೆ ಯಾವ ವ್ಯಕ್ತಿ ಕೂತ್ಕೊಂಡಿರ್ತಾರೆ, ಆ ವ್ಯಕ್ತಿಗೆ ಎಷ್ಟು ಕಡಿಮೆ ಸಮಯದಲ್ಲಿ ನೀವು ಕ್ಲಿಯರ್ ಮಾಡ್ತೀರಿ, ಅದು ತುಂಬಾ ಇಂಪಾರ್ಟೆಂಟ್. ನೆನಪಿಟ್ಕೊಳ್ಳಿ ಫ್ರೆಂಡ್, ಪ್ರೆಸೆಂಟೇಷನ್ಸಲ್ಲಿ ಒಬ್ಬ ವ್ಯಕ್ತಿ ಕೂತ್ಕೊಳ್ತಾನೆ 1 hour 2 hour 3 hour ಮೇ ಬಿ ಕೂತ್ಕೊಳ್ಬೋದು. ಬಟ್ ಫಾಲೋಅಪ್ಪಲ್ಲಿ ಕೂತ್ಕೊಳ್ಳಿಕ್ಕೆ ರೆಡಿ ಇರಲ್ಲ. ಸೊ ನೀವು ಮೊದಲು ಆಡುವ ಮಾತುಗಳು ಆ ವ್ಯಕ್ತಿಗೆ ಇಂಪ್ರೆಸಿವ್ ಆಗಿರಬೇಕು, ಆ ವ್ಯಕ್ತಿಗೆ ಎಫೆಕ್ಟಿವ್ ಆಗಿರಬೇಕು, ಆ ವ್ಯಕ್ತಿಗೆ ಯೂಸ್ಫುಲ್ ಆಗಿರುತ್ತೆ. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಫಸ್ಟ್ ನೀವು ಆಡುವ ಅರ್ಧ ಗಂಟೆ ಮಾತು ವೆರಿ ಇಂಪಾರ್ಟೆಂಟ್. ಸಮ್ ಟೈಮ್ ಏನಾಗುತ್ತೆ, ಇದು ನಿಮ್ಮ ಲೈಫಲ್ಲಿ ಕೂಡ ಇದು ಆಗಿರ್ಬೋದು, ಇಲ್ಲಿ ಫಾಲೋಅಪ್ ಎಲ್ಲ ಮಾಡ್ತಾ ಇದ್ದೀರಿ ಅಂತೇಳಿ. ಸೊ ಒಬ್ಬ ವ್ಯಕ್ತಿ ಅದು ಫಾಲೋಅಪ್ ಮಾಡ್ಲಿಕ್ಕೆ ಕೂತ್ಕೊಂಡ್ರಿ ಆ್ಯಂಡ್ ಫಾಲೋಅಪ್ ಮಾಡ್ತಾ ಇದ್ದೀರಿ, ಫಾಲೋಅಪ್ ಮಾಡ್ತಾ ಸ್ವಲ್ಪ ಕಂಪನಿ ಬಗ್ಗೆ ಬೇಸಿಕ್ಸ್ ಬಗ್ಗೆ ಹೇಳ್ತಾ ಹೋದ್ರಿ. ಇನ್ನೇನು ಮೇಯ್ನ್ ವಿಚಾರ ಹೇಳಬೇಕು ಅಂತ ಅಂದಾಗ ಇಲ್ಲ ಸರ್ ನನಗೆ ಟೈಮ್ ಆಯಿತು ಅಂತೆಲ್ಲ ಆ ವ್ಯಕ್ತಿ ಎದ್ದು ಹೋಗಬಹುದು. ಆಗಿದ್ದ ಎಕ್ಸ್ಪೀರಿಯನ್ಸ್ ಎಷ್ಟು ಪ್ಲೇಸಲ್ಲಿ ಆಗ ಫೀಲ್ ಆಗಿ, ನಾನು ಫಸ್ಟ್ ಇವನಿಗೆ ಅದನ್ನು ಹೇಳಬೇಕಿತ್ತು, ಮತ್ತೊಂದು ಹೇಳಬೇಕಿತ್ತು, ಇನ್ನೊಂದು ಹೇಳಬೇಕಿತ್ತು, ನಾವು ಆಲೋಚನೆ ಮಾಡ್ತೇವೆ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಫಾಲೋಅಪ್ ಮಾಡಿ, ಅಲ್ಲೂ ಸೇಮ್ ರಿಪೀಟ್. ಒಂದು ಹೋಮ್ ಫಾಲೋಅಪ್ ಹೋದಾಗ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿರ್ಬೋದು. ಹೋಮ್ ಫಾಲೋಅಪ್ ಹೋದಾಗ ಆ ಪ್ಲೇಸಲ್ಲಿ ಏನು ಮಾಡಿದ್ದೀರಿ, ಅವರ ಮೇ ಬಿ ಡಿಸಿಷನ್ ಮೇಕರ್ಸ್ ಯಾರು ಇರ್ತಾರೆ, ತಂದೆನ ತಾಯಿಯ, ಆ ವ್ಯಕ್ತಿ ಓಕೆ ನೀವು ಹೋದ ಕೂಡ ಅವ್ರು ಕೂತ್ಕೋತಾರೆ, ನಿಮ್ಮ ಹತ್ರ ಒಂದು ಅರ್ಧ ಗಂಟೆ ಮಾತಾಡಿರ್ತಾರೆ. ಆಗ ನೀವು ಸ್ವಲ್ಪ ಹೇಳ್ತಾ ಹೋದ್ರಿ, ಆಗ ಸ್ವಲ್ಪ ಹೊತ್ತು ಕ್ಲಿಯರ್ ಮಾಡಿದ ಕೂಡ ಅವ್ರ ತಂದೆ ಏನು ಮಾಡಿದ್ರು, ನನಗೆ ಸ್ವಲ್ಪ ಬೇರೆ ವರ್ಕ್ ಇದೆ ಅಂತೇಳಿ ಅವ್ರು ಎದ್ದು ಹೋಗ್ಬೋದು. ಇಲ್ಲಿ ಫೀಲ್ ಆಗಿರ್ಬೋದು ನಿಮಗೆ, ನಾನು ಫಸ್ಟ್ ಏನು ಮಾಡಬೇಕಿತ್ತು, ಇಂಪಾರ್ಟೆಂಟ್ ಟಾಪಿಕನ್ನು ಮುಂಚೆ ಕ್ಲಿಯರ್ ಮಾಡಬೇಕಿತ್ತು. ಆಗಿದೆ ಅಲ್ವಾ? ಎಸ್, ಫೀಲ್ ಮಾಡ್ತಿದ್ದೆ. ನನಗೂ ನನ್ನ ಲೈಫಲ್ಲಿ ಎಷ್ಟು ಆಗಿದೆ ಫ್ರೆಂಡ್, ನಾನು ಇದನ್ನು ಹೇಳ್ತಾ ಇದ್ದೀನಂದರೆ ನನ್ನ ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಆಗಿದೆ. ನಾನು ಫಸ್ಟ್ ಇದನ್ನು ಹೇಳಬೇಕಿತ್ತು, ಅದನ್ನು ಹೇಳಬೇಕಿತ್ತು. ಇಂಪಾರ್ಟೆಂಟ್ ಇರುವ ವಿಚಾರಗಳ ಬಗ್ಗೆ ಮುಂಚೆ ಡಿಸ್ಕಷನ್ ಮಾಡಬೇಕು. ಆ ಇಂಪಾರ್ಟೆಂಟ್ ಇರೋ ಡಿಸ್ಕಷನ್ ಬಗ್ಗೆ ಮುಂಚೆ ಡಿಸ್ಕಷನ್ ಮಾಡಬೇಕಾದ್ರೆ ಇಂಪಾರ್ಟೆಂಟ್ ಯಾವುದಿದೆ ಅದರ ಮುಂಚೆ ನಾವು ತಿಳ್ಕೊಳ್ಬೇಕು. ಆಗ ಮಾತ್ರ ಏನಾಗುತ್ತೆ, ಎಫೆಕ್ಟ್ ಇಲ್ಲ ಫಾಲೋ. ಆಮೇಲೆ ಯಾಕಂದ್ರೆ ಡಿಯರ್ ಲೈಫ್ನಲ್ಲಿ ಸಂಪೂರ್ಣ ನೀವು ಕ್ಲಿಯರ್ ಮಾಡ್ತಾ ಕೂತ್ಕೊಂಡ್ರೆ ನಿಮಗೆ ಸಮಯ ಸಾಕಾಗಲ್ಲ. ಇಟ್ ವಿಲ್ ಟೇಕ್ ಲಾಂಗ್ ಟೈಮ್ ತಗೊಳುತ್ತೆ ಅದು ಹೇಳಲಿಕ್ಕೆ. ದಟ್ ಇಸ್ ವೈ ಈ ಒಂದು ಫಾಲೋಅಪ್ ನೋಡಿ ಅರ್ಥ ಮಾಡಿ. ಪ್ರೆಸೆಂಟೇಷನ್ಸ್ ಬೇರೆ, ಫಾಲೋಅಪ್ಪೇ ಬೇರೆ. ಪ್ರೆಸೆಂಟೇಷನ್ಸ್ ಅಂದರೆ ಆ ವ್ಯಕ್ತಿ ಏನು ಗೊತ್ತಿಲ್ಲ ಅದರ ಬಗ್ಗೆ ಏನು ಮಾಡೋದು, ಡಿಸ್ಕಷನ್ ಮಾಡ್ತಾ ಹೋಗೋದು, 1 by 1 ಟಾಪಿಕಲ್ಲಿ ಕವರ್ ಅಪ್ ಮಾಡ್ತಾ ಹೋಗೋದು. ಫಾಲೋಅಪ್ ಅಲ್ಲಿ ವಾಟ್ ಇಸ್ ಮೀನಿಂಗ್ ಆಫ್ ಫಾಲೋಅಪ್ ಏನು? ಫಾಲೋಅಪ್ ಅಲ್ಲಿ ನಮ್ಮ ಮುಂದೆ ಇರುವಂಥ ಒಬ್ಬ ವ್ಯಕ್ತಿ ಆ ಡಿಯರ್ ಲೈಫ್ ಬರಲಿಕ್ಕೋಸ್ಕರ ಆ ವ್ಯಕ್ತಿಯ ಮೈಂಡಲ್ಲಿರುವ ಕೆಲವೊಂದು ಡೌಟ್ಸ್ಗಳು, ಕೆಲವೊಂದು ಕನ್ಫ್ಯೂಷನ್ಸ್ಗಳು, ಕೆಲವೊಂದು ಸಮಸ್ಯೆಗಳು, ಈ ಸಮಸ್ಯೆಗಳಿಗೆ, ಈ ಕನ್ಫ್ಯೂಷನ್ಸ್ಗಳಿಗೆ, ಈ ಪ್ರಾಬ್ಲಮ್ಗಳಿಗೆ ನಾವು ಪರಿಹಾರ ಕೊಡಬೇಕಿದೆ. ಸೊಲ್ಯೂಷನ್ಸ್ ಇರಬೇಕು ಫಸ್ಟ್ ಆಫ್ ಆಲ್. ಅಂದರೆ ಆ ಪ್ಲೇಸಲ್ಲಿ ಆ ವ್ಯಕ್ತಿಗೆ ಇಂಪಾರ್ಟೆಂಟ್ ಏನಿದೆ,
ಇಂಪಾರ್ಟೆಂಟ್ ಇರೋ ವಿಚಾರ ಏನಿದೆ ನೋಡಿ. ನಾನಿಬ್ಬರೇ ಸೊಲ್ಯೂಷನ್ಸ್ ಅಂತ ಹೇಳಿದ್ರೆ ನಾನೇ ಹೇಳ್ತಾ ಇಲ್ಲ, ಹೋದ ಕೂಡ ಆ ವ್ಯಕ್ತಿಗೆ ಎಂತ ಮಾಡಬೇಕು ಸೊಲ್ಯೂಷನ್ ಕೊಟ್ಟು ಬಿಡಿ, ಈ ಥರದ ಸಮಸ್ಯೆ ಸಾಲ್ವ್ ಮಾಡಿದ್ರು. ನೋ, ಇಂಪಾರ್ಟೆಂಟ್ ವಿಚಾರ ಏನಿದೆ ಆ ವ್ಯಕ್ತಿಗೆ ಅದನ್ನು ಮುಂಚೆ ತಿಳ್ಕೊಳ್ಳಿ. ಯಾವ ವಿಚಾರದ ಬಗ್ಗೆ ನಾನು ಅವ್ರಿಗೆ ಕ್ಲಿಯರ್ ಮಾಡಿದರೆ ಈ ವ್ಯಕ್ತಿಯಿಂದ ಏನಾಗುತ್ತೆ ತಿಳ್ಕೊಳ್ಳಿ, ಈ ಒಂದು ರಿಸಲ್ಟ್ ಕನ್ವರ್ಟ್ ಆಗಬಹುದು. ಅದನ್ನು ಮುಂಚೆ ತಿಳ್ಕೊಂಡು ಫಸ್ಟ್ ಇಂಪ್ರೆಷನ್ ಬೆಸ್ಟ್ ಇಂಪ್ರೆಷನ್ ಮೊದಲು ಕ್ಲಿಯರ್ ಮಾಡುವ ಒಂದು ಹಾಫ್ ಎನ್ ಅವರ್ 45 ಮಿನಿಟ್ 1 ಅವರ್ ಇನ್ ಟೈಮ್ ಇದೆ. ಈ ಟೈಮಲ್ಲಿ ನೀವು ಮಾಡೋ ಫಾಲೋ, ನೀವು ಹೇಳುವಂಥ ಮಾತು, ನೀವು ಅವ್ರಿಗೆ ಶೋ ಮಾಡುವಂಥ ವಿಡಿಯೋ, ಫೋಟೋಸ್, ಎಕ್ಸ್ಪ್ಲೇನ್ ಮಾಡುವಂಥ ರೀತಿ ಹೇಗಿರ್ಬೇಕಂದ್ರೆ ಅದು ಆ ವ್ಯಕ್ತಿಗೆ ಅಗತ್ಯ ಇರಬೇಕಿದೆ. ಆಗ ಮಾತ್ರ ಆ ವ್ಯಕ್ತಿನ ರಿಸೀವ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಆಗ ಆ ವ್ಯಕ್ತಿಗೆ ನೆಸೆಸಿಟಿ ಇಲ್ಲ ಅಂದರೆ ಒಂದು ವೇಳೆ ಅದು ನಾವು ಯಾಕೆ ತಗೊಳ್ತಾನೆ? ನೀವೇ ಜಸ್ಟ್ ಥಿಂಕ್ ಮಾಡಿ ನೋಡಿ ಫ್ರೆಂಡ್ಸ್. ನೀವು ಒಂದು ಮಧ್ಯಾಹ್ನ ಹೊತ್ತಲ್ಲಿ ಎಲ್ಲೋ ಒಂದು ಕಡೆ ಹೊಟ್ಟೆ ಫುಲ್ ಊಟ ಮಾಡಿ ಬಂದಿದ್ದೀರಿ, ಫುಲ್ ಇದೆ ಊಟ ಮಾಡಿ ಜಸ್ಟ್ ಬಂದ್ರಷ್ಟೇ. ಆಗ ಯಾವುದೋ ಒಬ್ಬ ವ್ಯಕ್ತಿ ನಿಮ್ಮ ಫೇವರೇಟ್ ಇರುವಂತಹ ಚಿಕನ್ ಬಿರಿಯಾನಿಯ, ಮಟನ್ ಬಿರಿಯಾನಿಯ, ಇನ್ಯಾವುದೋ ಒಂದು ಡಿಲಿಷಿಯಸ್ ಫ್ರೂಟ್ ನಿಮಗೆ ಕೊಟ್ಟರು. ಸೊ ನೀವು ಅದನ್ನು ಎಷ್ಟು ರಿಸೀವ್ ಮಾಡ್ತೀರಿ? ನಿಮ್ಗೆ ಗೊತ್ತೆ 100% ರಿಸೀವ್ ಮಾಡಕ್ಕೆ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ ಅಂದರೆ ಆ ಸಿಚುವೇಶನ್ಸ್ ಅಲ್ಲಿ ಮೇ ಬಿ ಅದು ನಿಮ್ಮ ಫೇವ್ರೇಟ್ ಆಗಿರ್ಬೋದು, ಬಟ್ ಆ ಸಮಯ ನಿಮ್ಮ ಹೊಟ್ಟೆ ಏನಾಗಿದ್ದು ಫುಲ್ ಆಗಿರುತ್ತೆ. ಹೌದಲ್ಲ? ಎಸ್, ಅದೇ ಥರ ಫ್ರೆಂಡ್, ಯಾವ ವ್ಯಕ್ತಿ ನೀವು ಕ್ಲಿಯರ್ ಮಾಡ್ತಾ ಇದ್ದೀರಿ, ಹಾಗಾದ್ರೆ ಆ ವ್ಯಕ್ತಿಗೆ ಅಗತ್ಯ ಇಲ್ಲದಿರುವ ವಿಚಾರ. ಈಗ ಎಕ್ಸಾಂಪಲ್, ಎಷ್ಟು ನಿಮ್ಮ ಹೀಗಿರ್ತಾರೆ, ಅವ್ರದ್ದು ಬೇಕಾದಷ್ಟು ಮನಿ ಇದೆ, ನೀವು ಆ ವ್ಯಕ್ತಿ ತಿಮ್ಮಡಿ ಮನಿ ಬಗ್ಗೆ ಹೇಳಿದರೆ ಆ ವ್ಯಕ್ತಿ ಹೇಗೆ ಎಂಟ್ರಿ ಆಗಲಿ ಸಾಧ್ಯ ಇದೆ? ಯಾಕಂದ್ರೆ ಆ ವ್ಯಕ್ತಿ ಬೇಕಾದಷ್ಟು ಮನಿ ಇದೆ, ಆ ವ್ಯಕ್ತಿ ಮನೆಯ ಅಗತ್ಯ ಅವತ್ರ ಇಲ್ಲ. ಸೊ ನೋಡಿ, ಇದು ನಾನು ಹೇಳುವಂಥದ್ದು ರಿಕ್ವೈರ್ಮೆಂಟ್ ಏನಿದೆ ಮುಂದ್ಗಡೆ ಇರುವ ವ್ಯಕ್ತಿಗೆ, ಇದನ್ನು ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಏನು ತಿಳ್ಕೊಳ್ಳಿ, ಇದನ್ನು ತಿಳ್ಕೊಂಡ್ರಿ ಅಂತ ಆದರೆ ಎಸ್, ಇದನ್ನು ತಿಳ್ಕೊತಾ ಹೋದ್ರಿ ಮೈಂಡಲ್ಲಿ ಪ್ರಿಪೇರ್ ಆಗಿ. ಅಂದರೆ ಈ ವಿಚಾರ ಗೊತ್ತಾದಾಗ ನಾವು ರೆಡಿ ವಿತ್ ಮೈಂಡ್, ಇದಕ್ಕೆ ಹೇಳಿದ್ನ ರೆಡಿ ಮೈಂಡ್ ಜೊತೆಗೆ ಅಂತ ಮಾಡಿ ರೆಡಿಯಾಗಿ ಡೈರೆಕ್ಟಾಗಿ ಹೋಗಿ ನೋಡಿ. ನಾನು ಸಮ್ ಪೀಪಲ್ ನಾನು ಒಬ್ಸರ್ವ್ ಮಾಡಿದ್ದೇನೆ. ಓಕೆ, ಈ ಫಾಲೋಅಪ್ ಹೆಂಗಿರುತ್ತೆ ಅಂತ ಹೇಳಿದ್ರೆ, ಆ್ಯಂಡ್ ಫಾಲೋಅಪ್ SDP ಆಯಿತು, ಆ್ಯಂಡ್ ಪ್ರೆಸೆಂಟೇಷನ್ ಆಯಿತು, ಆ ವ್ಯಕ್ತಿ ಏನೋ ಸಮಸ್ಯೆ ಇದೆ, ಏನು ಆ ವ್ಯಕ್ತಿ ಮನಿ ಪ್ರಾಬ್ಲಮ್, ಬೇರೆ ಏನು ಸಮಸ್ಯೆ ಗೊತ್ತಾಯಿತು, ಅವರ ಮನೆಗೆ ಹೋದ್ರಿ ಅಥವಾ ಅವ್ರ ಗುರುಕುಲು ಬಂದರು, ಆ ವ್ಯಕ್ತಿ ನಿಮ್ಮ ಮುಂದೆ ಕೂತ್ಕೊಂಡ್ರು, ಆ ಕೂಡಲೇ ಥಿಂಕ್ ಮಾಡ್ಕೊಳ್ಳೋ ಬುಕ್ ತೆಗೀತು, ಆ ವ್ಯಕ್ತಿ ಏನೋ ಹೇಳಬೇಕು ಅಂತಾರೆ, ಇಲ್ಲ ನೀವು ಮಾತಾಡಬೇಡಿ. ಓಕೆ, ಅಲ್ಲಿ ಎಂತ ಬುಕ್ ಪೆನ್ ತಗೊಳ್ಳಿತ್ತು, ಅದು ಏನಿತ್ತು, ಬಟ್ ಮಾತಾಡ್ತಾ ಹೋಯ್ತು. ಡಿಯರ್ ಲೈಫ್ ಹಂಗಿದೆ, ಡಿಯರ್ ಲೈಫ್ ಹಿಂಗಿದೆ, ಈ ಥರ ಇದೆ, ಆ ಥರ ಇದೆ, ಹೆಲ್ತ್ ಇದೆ, ವೆಲ್ತ್ ಇದೆ, ಫಿನಿಸ್ ಇದೆ, ಬುಕ್ಕಲ್ಲಿ ಬರಿತಾ ಹೋಯ್ತು. ಒಂದು ಪೇಜ್ ಖಾಲಿ ಆಯಿತು, 2ನೇ ಪೇಜ್ ಖಾಲಿ ಆಯಿತು, 3ನೇ ಪೇಜ್ ಖಾಲಿ ಆಯಿತು, 4ನೇ ಪೇಜ್ ಖಾಲಿ ಆಯಿತು. ನೋಡಿ, ಪೇಜ್ ಖಾಲಿ ಮಾಡೋದ್ರಿಂದಾಗಿ ರಿಸಲ್ಟ್ ಬರಲ್ಲ. ಬಟ್ ನಾವಲ್ಲಿ ಪೇಜ್ ಖಾಲಿ ಮಾಡ್ತಾ ಇದ್ದೇವೆ, ನಾವು ಹೇಳ್ತಾ ಹೋಗ್ತಿದ್ದೇವೆ, ಅದು ಮುಂದಿರುವ ವ್ಯಕ್ತಿ ನೆಸೆಸಿಟಿ ಇದೆಯಾ, ಅಗತ್ಯ ಇದೆಯಾ, ಅದನ್ನು ಆ ವ್ಯಕ್ತಿ ರಿಸೀವ್ ಮಾಡ್ಕೋತಿದ್ದಾನಾ ಗೊತ್ತಿಲ್ಲ. ಎಷ್ಟು ಪ್ಲೇಸ್ ಹಿಂಗಿದ್ದು ಆಗಿರ್ಬೋದು, ನೀವು ಫಾಲೋಅಪ್ ಕ್ಲಿಯರ್ ಮಾಡ್ತಾ ಇದ್ದೀರಿ, ನೀವು ಎಕ್ಸ್ಪ್ಲೇನ್ ಮಾಡ್ತಿದ್ರಿ, ಮುಂದಿರುವ ವ್ಯಕ್ತಿ ಒಂದ್ಸಲ ಆ ಕಡೆ ನೋಡ್ತಾನೆ, ಒಂದ್ಸಲ ಈ ಕಡೆ ನೋಡ್ತಾರೆ, ಆಗಿದೆ, ಒಂದ್ಸಲ ಮೊಬೈಲ್ ತೆಗೆದು ನೋಡ್ತಾರೆ, ಅವಾಗ ಟೈಮ್ ಆಯಿತು, ಒಂದ್ಸಲ ವಾಚ್ ನೋಡ್ತಾರೆ. ಎಸ್, ವೈ, ಯಾಕೆ? ಯಾಕಂದರೆ ನೀವು ಹೇಳುವ ಆ ವಿಚಾರ ಏನಿದೆ ಆ ವ್ಯಕ್ತಿಗೆ ಅದನ್ನು ನೆಸೆಸಿಟಿ ಅದ್ರ ಬರ್ತಾ ಇಲ್ಲ, ಅಗತ್ಯ ಬರ್ತಾ ಇಲ್ಲ, ಇಂಟ್ರೆಸ್ಟ್ ಬರ್ತಾ ಇಲ್ಲ ಆ ವ್ಯಕ್ತಿಗೆ ಆ ಟಾಪಿಕ್ ಮೇಲೆ. 2 hour 3 hour ಫಾಲೋಅಪ್ ಮಾಡೋದ್ರಿಂದ ಯೂಸ್ ಇಲ್ಲ, ಬಟ್ ಮಾತಾಡೋದ್ರಿಂದ ಯೂಸ್ ಇಲ್ಲ ಫ್ರೆಂಡ್. ಏನು ಬೇಕು ನೋಡಿ, ಫಾಲೋಅಪ್ ಅಂದರೆ ಏನು, ಎಲ್ಲಿ ಎಷ್ಟು ಮಾತಾಡಬೇಕು, ಏನು ಮಾತಾಡಬೇಕು ಅದನ್ನು ತಿಳ್ಕೊಂಡು ಮಾತಾಡೋದಿಲ್ಲ ರೈಟ್ ಫಾಲೋಅಪ್. ಒಟ್ಟಾರೆ ಮಾತಾಡ್ತಾ ಹೋದ್ರಿ ನೀವು, ಸರ್ ನಾನು 2 ಗಂಟೆ ಫಾಲೋಅಪ್ ಮಾಡಿದೆ, ನೋ, ಬಟ್ ಆ ಪ್ಲೇಸಲ್ಲಿ ಅರ್ಧ ಗಂಟೆ ಬೇಕಾದರೂ ಮಾತಾಡಿ, ಅಥವಾ ಒಂದು 45 ಮಿನಿಟ್ಸ್ ಮಾತಾಡಿ, 15 ಮಿನಿಟ್ಸ್ ಮಾತಾಡಿ, ಪ್ರಾಬ್ಲಮ್ ಇಲ್ಲ. ಎಫೆಕ್ಟಿವ್ ಲೆವೆಲಲ್ಲಿ ಮಾತಾಡಿದ್ದೀರಾ, ದಟ್ ಈಸ್ ಇಂಪಾರ್ಟೆಂಟ್. ಎಫೆಕ್ಟಿವ್ ಮಾತಾಡೋದು ಹೇಗೆ ನೋಡಿ, ರೆಡಿ ವಿತ್ ಮೈಂಡ್ ಜೊತೆ ರೆಡಿ ಹಾಕ್ಕೊಳ್ಳಿ. ಆ ವ್ಯಕ್ತಿಯ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕಲೆಕ್ಟ್ ಮಾಡಿಕೊಂಡು ಐಡಿಯಾ ಸಿಗುತ್ತೆ ನಿಮಗೆ, ಈ ವ್ಯಕ್ತಿಗೆ ಅಗತ್ಯ ಇರುವ ಟಾಪಿಕ್ ಏನು, ಯಾವ ಟಾಪಿಕ್ನ ಬಗ್ಗೆ ಈ ವ್ಯಕ್ತಿ ಇಚ್ಛೆ ಪಡ್ತಿದ್ದಾನೆ, ಯಾವ ಟಾಪಿಕ್ ಈ ವ್ಯಕ್ತಿಗೆ ಬೇಕಿದೆ, ಯಾವ ವಿಚಾರ ಬಗ್ಗೆ ಈ ವ್ಯಕ್ತಿ ಜಾಸ್ತಿ ಫೀಲ್ ಮಾಡ್ತಾರೆ, ಅಂದರೆ ಆ ವ್ಯಕ್ತಿಗೆ ಈ ಟಾಪಿಕ್ಸ್ಗೆ ತುಂಬ ಹ್ಯಾಪಿ ಇರ್ತಾರೆ. ನೋಡಿ, ಒಂದು ನೆನಪಿಟ್ಕೊಳ್ಳಿ ಫ್ರೆಂಡ್ಸ್, ಡಿಯರ್ ಲೈಫಲ್ಲಿ ತುಂಬ ಇದೆ, ಅದರ ಅರ್ಥ ಎಲ್ಲ ಸಿಗೋದರಿಂದಾಗಿ ಎಲ್ಲ ವ್ಯಕ್ತಿಗಳು ಹ್ಯಾಪಿ ಇರ್ತಾರೆ ಅಂತ ಅಲ್ಲ. ಯಾಕಂದ್ರೆ ನಾನು ಎಷ್ಟೋ ಪ್ಲೇಸ್ಗೆ ಫಾಲೋಅಪ್ ಹೋದಾಗ ಈ ಕಾರ್ನ ಡ್ರೀಮ್ ಎಲ್ರಿಗೂ ಇರುತ್ತೆ, ಡೆಫಿನೆಟ್ ಇಲ್ಲ ಅಂತ ಹೇಳಲ್ಲ. ಎಷ್ಟೋ ಪ್ಲೇಸಲ್ಲಿ ಎಷ್ಟೋ ಪೀಪಲ್ಗೆ ಕಾರ್ಗಿಂತ ಒಂದು ಮನೆಯ ಡ್ರೀಮ್ ಇದೆಯಲ್ವಾ, ಅದು ಮೋರ್ ಇಷ್ಟ ಇರುತ್ತೆ, ಅವ್ರಿಗೆ ಜಾಸ್ತಿ ಇಷ್ಟ ಇರುತ್ತೆ. ಸೊ ನಾವು ಅಂಥ ಸಿಚುವೇಶನ್, ಅಂಥ ಟೈಮಲ್ಲಿ ಕಾರ್ನ ಬಗ್ಗೆ ಜಾಸ್ತಿ ಮಾತಾಡಬೇಕು, ಮನೆ ಬಗ್ಗೆ ನೆನಪಿಟ್ಕೊಳ್ಳಿ.
ಓಕೆ. ಸೊ ಏನು ಮಾಡಿ, ಮೈಂಡ್ ಏನು ಮಾಡಿ ರೆಡಿಯಾಗಿ, ಮೈಂಡ್ ಜೊತೆಗೆ ಏನು ಪ್ಲೇಸ್ ಏನು ಮಾಡಿ ರೆಡಿಯಾಗಿ. ಓಕೆ, ಇದನ್ನ ಹೇಳಿದೆ ನಿಮಗೆ. ಆಫ್ಟರ್ ದ್ಯಾಟ್ ಈ ಫಾಲೋಅಪ್ಪನ್ನು ಮಾಡಲಿಕ್ಕೆ ನೀವು ಶುರು ಮಾಡಿದ್ರಿ, ಸ್ಟಾರ್ಟ್ ಮಾಡಿದ್ರಿ, ನಾನು ಆಗಲೇ ಹೇಳಿದ್ದು ನೋಡಿ ಫ್ರೆಂಡ್, ನೆನಪಿಟ್ಕೋಬೇಕು ನೀವಲ್ಲಿ. ಈ ಫಾಲೋಅಪ್ ಅನ್ನೋದು ನಿಮ್ಮ ಮುಂದೆ ಇರೋದ್ರೆ ಎಷ್ಟು ಪೀಪಲ್ನ ಮೈಂಡ್ ನಾನು ಒಬ್ಸರ್ವ್ ಮಾಡಿದೆ ಈ ಥರ, ಅಂದರೆ ಮುಂಗಡೆ ವ್ಯಕ್ತಿಯ ಬಾಯಿಂದ ಹಾಂ ನಾನು ಐ ಡಿ ಕ್ರಿಯೇಟ್ ಮಾಡ್ಕೋತೇನೆ, ಈ ಮಾತು ಬರಬೇಕು. ಈ ಮಾತು ಬಂತಂದರೆ ಅಬ್ಬಾ ರಿಲೀಫ್, ನಾನು ಮಾಡಿದ ಫಾಲೋಅಪ್, ಅಬ್ಬಾ ಈ ಮಾತಿಗೋಸ್ಕರ ಕಾಯ್ತಿದ್ದೆ. ಇಲ್ಲ ಫ್ರೆಂಡ್ಸ್, ಐ ಡಿ ಕ್ರಿಯೇಟ್ ಮಾಡಿಕೊಂಡ್ರು ಅಬ್ಬ ಫಾಲೋಅಪ್ ಕಂಪ್ಲೀಟ್, ನೋ ಫ್ರೆಂಡ್ಸ್, ಇಲ್ಲ ಆಗಲಿಲ್ಲ. ಯಾಕಂದರೆ ಐ ಡಿ ಕ್ರಿಯೇಟ್ ಮಾಡುವಂಥದ್ದು ಏನಿದೆ ಅದೊಂದು ಫಸ್ಟ್ ಸ್ಟೆಪ್ಸ್ ಅಷ್ಟೇ. ಸೊ ನಿಮ್ಮ ಫಾಲೋಅಪ್ ಅಲ್ಲಿಗೆ ನಿಲ್ಲಬಾರ್ದು. ನಿಮ್ಮ ಫಾಲೋಅಪ್ ಕಂಪ್ಲೀಟ್ ಆಗುತ್ತೆ ಆವಾಗಲೇ ನಿಮ್ಮ ಮುಂದಿರುವಂಥ ವ್ಯಕ್ತಿ ಎನಿಥಿಂಗ್ ಕಂಪನಿ ಯಾವುದೋ ಒಂದು ಆಫರ್ಸನ್ನು ಆ ವ್ಯಕ್ತಿ ಕ್ವಾಲಿಫೈ ಮಾಡಲಿಕ್ಕೆ ಆಗುತ್ತೆ ರೆಡಿ ಆಗೋದು. ಫಾರ್ ಎಕ್ಸಾಂಪಲ್ 3000 BV ಕಂಪನಿ ಕಡೆಯಿಂದ ಆಫರ್ ಇದೆ, ಆ ವ್ಯಕ್ತಿ ರೆಡಿ ಆದರೂ 3000 BV ಮಾಡಲಿಕ್ಕೆ ರೆಡಿ ಆದಾಗ ಫಾಲೋಅಪ್ ಎಂಡ್ ಆಗಲ್ಲ, 3000 BV ಕಂಪ್ಲೀಟ್ ಆದಾಗ ಅದು ಎಂಡ್ ಆಗುತ್ತೆ. ಎಷ್ಟೋ ಪ್ಲೇಸಲ್ಲಿ ನಾವು ಎನರ್ಜಿ ಹಾಕಿರ್ತೇವೆ, ಅಂದರೆ ಎಷ್ಟೋ ಪ್ಲೇಸಲ್ಲಿ ಫಾಲೋಅಪ್ ಅನ್ನೋದು ಒನ್ ಟೈಮ್ ಅಲ್ಲ, ಸಮ್ ಪ್ಲೇಸಲ್ಲಿ ರಿಪೀಟ್ ಫಾಲೋಅಪ್ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಒನ್ ಟೈಮ್ ಫಾಲೋಅಪ್ ಮಾಡಿದ್ದೀರಿ, ಎಕ್ಸ್ಪ್ಲೇನ್ ಮಾಡಿದ್ದೀರಿ, ಅರ್ಥ ಮಾಡಿಸಿದ್ದೀರಿ, ಎಸ್ ಆ ವ್ಯಕ್ತಿ ಅಂಡರ್ಸ್ಟ್ಯಾಂಡ್ ಆಗಿದೆ. ಸೊ ನಂತರ ಒಂದು 2-3 ಮಾತು ಇನ್ನೊಂದು ಸಲ ಮಾತಾಡ್ತಿರಲ್ಲ, ಅದು ಕೂಡ ತುಂಬ ಇಂಪಾರ್ಟೆಂಟ್. ಅಂದರೆ ಬಟ್ ಸಮ್ ಪ್ಲೇಸಲ್ಲಿ ನಿಮಗೂ ಇದು ಎಕ್ಸ್ಪೀರಿಯನ್ಸ್ ಆಗಿರ್ಬೋದು. ನೀವು ಈ ಬಿಸ್ನೆಸ್ಸಲ್ಲಿ ಒಬ್ಬ ವ್ಯಕ್ತಿಗೆ ನೀವೇನು ಮಾಡ್ತಾರೆ ಐ ಡಿ ಕೊಡ್ತೀರಂತ ಅಂದಾಗ ಎಷ್ಟು ಪೀಲ್ ಏನು ಮಾಡ್ತಾರೆ, ಐ ಡಿ ತಗೊಳ್ತಾರೆ, ನಿಮ್ಮ ಫಾಲೋಅಪ್ ಎಫೆಕ್ಟಿವ್ ಮಾಡಿದ್ಮೇಲೆ ಏನು ಮಾಡ್ತಾರೆ 3000 BVಯನ್ನು ಕನ್ವರ್ಟ್ ಮಾಡ್ಕೊಳ್ತಾರೆ. ಎಷ್ಟು ಪೀಪಲ್ ಮಾಡ್ತಾರೆ, ಯಾ ಗುಡ್ ಫಾಲೋಅಪ್ ಮಾಡ್ಬೋದು. ಎಷ್ಟೋ ಪ್ಲೇಸಲ್ಲಿ ಏನಾಗುತ್ತೆ ಅಂದರೆ ಎಷ್ಟು ಪೀಪಲ್ಗೆ ಡೈರೆಕ್ಟಾಗಿ 3000 BV ಮಾಡ್ಕೊಳ್ಳಿಕ್ಕೆ ಅಷ್ಟು ಸ್ಟೇಬಲ್ ಆಗಿ ಇರಲ್ಲ. ಅಂಥ ವ್ಯಕ್ತಿಯನ್ನು ಕ್ಯಾನ್ಸಲ್ ಮಾಡೋದಾ, ಅವ್ರನ್ನ ಬಿಟ್ಬಿಡೋದಾ? ಇಲ್ಲ ಫ್ರೆಂಡ್, ನಂಗೆ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಇಂಪಾರ್ಟೆಂಟ್. ಅಂದರೆ ನಮ್ಮ ಗಮನ, ನಮ್ಮ ಇನ್ವಾಲ್ವ್ಮೆಂಟ್ ಆ ಒಬ್ಬ ವ್ಯಕ್ತಿ ಅಲ್ಲ, ಆ ಒಬ್ಬ ವ್ಯಕ್ತಿಯ ಜೊತೆ ಕನೆಕ್ಟೆಡ್ ಆಗಿರುವಂಥ ಇನ್ನೂ 100 ಮಂದಿಗಳು. ಒಬ್ಬ ವ್ಯಕ್ತಿಯನ್ನು ನಾವು ಅದರ ಕ್ಯಾನ್ಸಲ್ ಮಾಡಿ ಕಳಿಸಿತು ಅಂತ ಅಂದರೆ ಒಬ್ಬ ವ್ಯಕ್ತಿಯ ಲಾಸ್ ನಮಗೆ ಆದದ್ದಲ್ಲ, ಅಲ್ಲಿ ಆ ಒಬ್ಬ ವ್ಯಕ್ತಿಯ ಜೊತೆ ಕನೆಕ್ಟೆಡ್ ಆಗಿರುವಂಥ 100 ಮಂದಿಯನ್ನು ಕೂಡ ಕಳ್ಕೋಬೇಕಾಗುತ್ತೆ ನಾವು. ಸೊ ಸಮ್ ಪೀಪಲ್ ಹತ್ರ ಈ 3000 BVಯನ್ನು ಎಟ್ ಎ ಟೈಮಲ್ಲಿ ಆನ್ ದಿ ಸ್ಪಾಟಲ್ಲಿ ಮಾಡುವಂತಹ ಆ ಶಕ್ತಿ ಇರಲ್ಲ. ಸೊ ಈ ಟೈಮಲ್ಲಿ ನಾವು ಕನ್ವರ್ಟ್ ಮಾಡಬೇಕು, ಆ ವ್ಯಕ್ತಿಯಿಂದ ಎಷ್ಟು ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ BVಯನ್ನು ಜನರೇಟ್ ಮಾಡ್ಬೋದು ಅಷ್ಟು ಏನು ಮಾಡಬೇಕು, ಜನರೇಟ್ ಮಾಡಬೇಕು. ಅಷ್ಟು ಜನರೇಟ್ ಮಾಡಿ ಸುಮ್ಮನೆ ಇರಬೇಕಾ? ಇಲ್ಲ ಫ್ರೆಂಡ್ಸ್, ಆ ವ್ಯಕ್ತಿ ನಿಮಗೆ ಯಾವುದೆಲ್ಲ ಸಮಯದಲ್ಲಿ ಮತ್ತೀಗ ಫಾರ್ ಎಕ್ಸಾಂಪಲ್ ನಾನು ಕೊಡ್ತೇನೆ ಫ್ರೆಂಡ್, ನೀವೊಬ್ಬ ವ್ಯಕ್ತಿ ಸೈನ್ ಅಪ್ ಮಾಡಿದ್ರಿ, ಆ ವ್ಯಕ್ತಿ ಕಡೆಯಿಂದ ಏನಾಯಿತು 1000 BV ಆಯಿತು. ಫಾರ್ ಎಕ್ಸಾಂಪಲ್ 1000 BV ಮಾಡಿದ್ರು ಮಂತ್ನ ಯಾವುದು ಫಸ್ಟ್ ಡೇಲಿ ಅಥವಾ ಒಂದು 10ನೇ ತಾರೀಕು ಆಗುವಾಗ ಆ ವ್ಯಕ್ತಿ ಏನು ಮಾಡಿದ್ರು 1000 BV ಮಾಡಿದ್ರು. ನೋಡಿ ಈಗ ನಿಮಗೆ ಗೊತ್ತಿದೆ 10ನೇ ತಾರೀಕು 1000 BV ಮಾಡಿದಂದ್ರೆ ಅವ್ರಿಗೆ ಮಂತ್ ಎಂಡ್ ತನಕ ಅವ್ರಿಗೆ ಆಫರ್ ಇದೆ. ಒಂದು ಯಾವ ಆಫರ್ ಇದೆ? 3000 BV ಕಂಪ್ಲೀಟ್ ಮಾಡಿಕೊಂಡ್ರು ಮಂತ್ ಎಂಡ್ ಒಳಗಡೆ ಅಂದರೆ ಅವರಿಗೆ 500 ರೂಪೀಸ್ ಕೂಪನ್ ಸಿಗುತ್ತೆ, ಫಾಸ್ಟ್ ಟ್ರ್ಯಾಕ್ ವೆಲ್ಕಮ್ ಬೋನಸ್ ಸಿಗುತ್ತೆ, ಎಕ್ಸ್ಟ್ರಾ ಬೆನಿಫಿಟ್ ಸಿಗುತ್ತೆ. ಇದನ್ನು ಮಾಡಲಿಕ್ಕೋಸ್ಕರ ನಿಮ್ಮ ಹತ್ರ ಸಮಯಾವಕಾಶ ಇದೆ ಫ್ರೆಂಡ್ಸ್, ಅಲ್ಲಿ ಇನ್ನೂ ಇದೆ. ಆ ಒನ್ ಡೇ ಮಾಡಿದರೆ 1000 BV ಮಾಡಿದ್ರು, ಅಲ್ಲಿಗೆ ಫಾಲೋಅಪ್ ಅನ್ನು ಎಂಡ್ ಮಾಡೋಣ. ಸಮ್ ಪೀಪಲ್ಸನ್ನು ಒಬ್ಸರ್ವ್ ಮಾಡಿದ್ದೀನಿ ಆ ಪ್ಲೇಸಲ್ಲಿ 1000 BV ಆಯಿತು, ಇಲ್ಲ ಆಮೇಲೆ ಮಾತಿಲ್ಲ, ಆಮೇಲೆ ಫಾಲೋಅಪ್ಪೇ ಇಲ್ಲ. ಬಟ್ 1000 BV ವ್ಯಕ್ತಿ ಮಾಡಿದ್ರು, ಎಸ್ ಆ ವ್ಯಕ್ತಿ ಕಂಡೀಷನ್ ಆಗಿತ್ತು, ಅದಕ್ಕೋಸ್ಕರ ಆ ವ್ಯಕ್ತಿ 1000 BV ಆಗ ಮಾಡಿದ್ದಾರೆ. ಅದರ ಅರ್ಥ ಆ ವ್ಯಕ್ತಿ ಮಂತ್ ಎಂಡ್ ಒಳಗಡೆ 1000 BVಯಲ್ಲೇ ಇರ್ತಾನೆ ಅದರ ಅರ್ಥ ಅಲ್ಲ. ಆ ಪ್ರೆಸೆಂಟಲ್ಲಿ ಆ ವ್ಯಕ್ತಿ ಹತ್ರ 1000 BV ಮಾತ್ರ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಅಂದರೆ ನಾವು ಇನ್ನೂ ಸ್ವಲ್ಪ ಎನರ್ಜಿ ಹಾಕಬೇಕು. ಆ ವ್ಯಕ್ತಿ ಸಿಗುವ ಪ್ರತಿ ಕ್ಷಣ, ಆ ವ್ಯಕ್ತಿ ನಿಮಗೆ ಟ್ರೈನಿಂಗಲ್ಲಿ ನಿಮ್ಗೆ ಮುಂದೆ ಸಿಕ್ಕಿದ್ರು, ಆ ಟ್ರೈನಿಂಗಲ್ಲಿ ನಿಮ್ಮ ಫಾಲೋಅಪ್ ಇಂಪಾರ್ಟೆಂಟ್ ಇದೆ. ಆ BVಯನ್ನು ಜಾಸ್ತಿ ಮಾಡೋ ವಿಚಾರದಲ್ಲಿ ಅಲ್ಲಿ ಫಾಲೋಅಪ್ ನೋಡಿ ಫ್ರೆಂಡ್, ಫಾಲೋಅಪ್ ಅನ್ನೋದು ಫೋರ್ಸ್ ಅಲ್ಲ. ಒಬ್ಬ ಫೋರ್ಸ್ಫುಲಿ ಆಗಿ ನಾವು ಒಬ್ಬ ವ್ಯಕ್ತಿಯನ್ನು 3000 BV ಕನ್ವರ್ಟ್ ಮಾಡಿಸಲಿಕ್ಕೆ ಸಾಧ್ಯ ಇಲ್ಲ. ಎಂಪವರ್ ಮಾಡಬೇಕು, ಎನ್ಕರೇಜ್ಮೆಂಟ್ ಮಾಡಬೇಕು, ನಿಮ್ಮ ಮುಂದಿರುವ ವ್ಯಕ್ತಿಗೆ ಫೀಲ್ ಆಗಬೇಕು, ನಾನು 3000 BV ಮಾಡೋದ್ರಿಂದಾಗಿ ನನಗೆ ಖುದ್ ಪ್ರಾಫಿಟ್ ಇದೆ ಅನ್ನೋದನ್ನು ಫೀಲ್ ಭರಿಸ್ತರ ಮಾಡಬೇಕು ಆ ಟ್ರೈನಿಂಗಲ್ಲಿ. ನೀವು ಕೊಡುವ ಎಫೆಕ್ಟಿವ್ ಟ್ರೈನಿಂಗ್ ಅಲ್ಲಿ ಫಾಲೋಅಪ್ ಅನ್ನ ಆ ಥಾಟ್ಸನ್ನು ಅಪ್ಲೈ ಮಾಡಬೇಕು. ಇದರಿಂದ ಆ ವ್ಯಕ್ತಿ ಏನು ಮಾಡ್ಬೋದು, ಎಸ್ ಇನ್ನು ಸ್ವಲ್ಪ BVಯನ್ನು ಮಾಡ್ಬೋದು. ಅಥವಾ ಆ ವ್ಯಕ್ತಿಯ ಟ್ರೈನಿಂಗ್ ಕಂಪ್ಲೀಟ್ ಮಾಡಿಕೊಂಡು ಆ ಮಂತ್ ಒಳಗಡೆ
ಆ ವ್ಯಕ್ತಿ ಹತ್ರ ಮಾಡ್ಕೊಳ್ಳಿ, ಒಂದು ವೇಳೆ 3,000 BV ಮಾಡಲಿಕ್ಕೆ ಫೈನಾನ್ಷಿಯಲ್ ಸಮಸ್ಯೆ ಇರುತ್ತೆ. ಸಮ್ ಪೀಪಲ್ ಇರ್ತಾರೆ 3,000 BV ಅವ್ರ ಹತ್ರ ಮಾಡಲಿಕ್ಕೆ ಸಮಸ್ಯೆ ಇರುತ್ತೆ. ನೋಡಿ ಫ್ರೆಂಡ್, ನೆನಪಿಟ್ಕೋಬೇಕು, ಇಲ್ಲಿ ಕಂಪನಿ ಏನು ಹೇಳಿದೆ, ಒಬ್ಬ ವ್ಯಕ್ತಿ ಫಾಸ್ಟ್ ಟ್ರ್ಯಾಕ್ ಬೋನಸ್ ಆ ವ್ಯಕ್ತಿಯ ಐಡಿಯಲ್ಲಿ ಏನು ಮಾಡಿದ್ರೆ 3,000 BV ಮಾಡಿದ್ದ ಅಂತಂದ್ರೆ ಒಬ್ಬ ವ್ಯಕ್ತಿ, ಆ ವ್ಯಕ್ತಿಗೆ ಏನಾಗುತ್ತೆ, ಫಾಸ್ಟ್ ಟ್ರ್ಯಾಕ್ ಬೋನಸ್ ಸಿಗುತ್ತೆ, ಫಾಸ್ಟ್ ವೆಲ್ಕಮ್ ಬೋನಸ್ ಸಿಗುತ್ತೆ, ಅದ್ರ ಜೊತೆಗೆ ಏನಾಗುತ್ತೆ, ಆ ವ್ಯಕ್ತಿ ಕೂಪನ್ ಸಿಗುತ್ತೆ. ಅದ್ರ ಕಂಪನಿ ಇದನ್ನ ಹೇಳಿಲ್ಲ, 3,000 BV ಆ ವ್ಯಕ್ತಿಯ ಮನೆಗೆ ಬೇಕಾದ ಪ್ರಾಡಕ್ಟ್ಸನ್ನೇ ಆ ವ್ಯಕ್ತಿ ತಗೊಳ್ಬೇಕು ಅಂತ ಕಂಪನಿ ಹೇಳಿಲ್ಲ, ನೆನಪಿಟ್ಕೊಳ್ಳಿ. ಎಷ್ಟೋ ಪ್ಲೇಸ್ ನಾವೇನು ಮಾಡ್ಬೋದು, ಈ 3,000 BV ಕನ್ವರ್ಟ್ ಮಾಡೋ ವಿಚಾರದಲ್ಲಿ ಆ ವ್ಯಕ್ತಿಯ ಮನೆಗೆ ಒಂದು 1,500 BV ಬೇಕಾಗಬಹುದು. ಬಟ್ ನೆನಪು, ಆ ವ್ಯಕ್ತಿಯ ಸರೌಂಡಿಂಗಲ್ಲಿ ಇನ್ನೆಷ್ಟೋ ಪೀಪಲ್ಸ್ ಇರ್ತಾರೆ, ಆ ವ್ಯಕ್ತಿಯ ಲಿಸ್ಟಲ್ಲಿ ಇನ್ನೆಷ್ಟೋ ಪೀಪಲ್ಸ್ ಇರ್ತಾರೆ. ಆ ವ್ಯಕ್ತಿಗಳಿಗೆ ಬೇಕಾದಂಥ ವಸ್ತುಗಳನ್ನ ಈ ವ್ಯಕ್ತಿಯ ID ಮುಖಾಂತರ ಪರ್ಚೇಸ್ ಮಾಡಿ ಕೊಟ್ಟು ಕೂಡ ನಾವು 3,000 BV ಕಂಪ್ಲೀಟ್ ಮಾಡಿಸಬಹುದು. ಸಪೋಸ್ ನಿಮ್ಮ ಪ್ಲಾನಿಂಗ್ ಪ್ರಾಪರ್ ಆಗಿದ್ರೆ. ಒಂದು ವೇಳೆ ಇದರ ಕಡೆಗೂ ನಾವು ಗಮನ ಕೊಡಬೇಕಾಗುತ್ತೆ. ಯಾಕಂದ್ರೆ ಒಬ್ಬ ಫೈನಾನ್ಷಿಯಲಿ ತುಂಬಾ ಪ್ರಾಬ್ಲಮ್ ಇರೋ ವ್ಯಕ್ತಿ ಹತ್ರ ಸಪೋಸ್ 3,000 BV, ಯಾಕಂದ್ರೆ 3,000 BV ಮಾಡ್ಲಿಕ್ಕೋಸ್ಕರ ಒಂದು 5,000 6,000 ತನಕ ಏನಾಗುತ್ತೆ, ಕಾಸ್ಟಿಂಗ್ ಏನೋ ಖರ್ಚಾಗುತ್ತೆ. ಡೆಫಿನೆಟ್ಲಿ ಒಂದಷ್ಟು ವ್ಯಕ್ತಿಗಳ ಹತ್ರ ಏನಾಗುತ್ತೆ, ಸಾಧ್ಯ ಆಗುತ್ತೆ ಮಾಡ್ಲಿಕ್ಕೋಸ್ಕರ ಇದನ್ನ. ಬಟ್ ಒಂದಷ್ಟು ಪೀಪಲ್ಸ್ ಇರ್ತಾರೆ, ಅವರುಗಳ ಹತ್ರ ಮಾಡ್ಲಿಕ್ಕೆ ಸಾಧ್ಯ. ಬಟ್ ನಾವಲ್ಲಿ ನಮಗಿರುವ ಚಾನ್ಸಸ್, ಅಪರ್ಚುನಿಟಿ ಏನಿದೆ ನೋಡಿ, ಅದನ್ನು ಯಾವತ್ತೂ ಮಿಸ್ ಮಾಡ್ಕೊಳ್ಬಾರ್ದು ನಾವು. ಆ ವ್ಯಕ್ತಿ ಹತ್ರ 3,000 BV ಮಾಡ್ಲಿಕ್ಕೆ ಆಗ್ತಿಲ್ಲ, ಸಮಸ್ಯೆ ನಮಗೆ ಅರ್ಥ ಆಗ್ತಾ ಉಂಟು, ಈ ವ್ಯಕ್ತಿ ಸಮಸ್ಯೆ ಇದೆ, ಎಸ್ ಗೋ ಫಾರ್ ಮ್ಯಾಕ್ಸಿಮಮ್ ಏನು ಮಾಡಿ, ಆ ವ್ಯಕ್ತಿ ಹತ್ರ ಎಷ್ಟು BV ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಮಾಡಿ ಇಮಿಡಿಯೇಟ್ ಪ್ಲಾನ್ ಮಾಡ್ಕೊಳ್ಳಿ. ಆ ವ್ಯಕ್ತಿಗೆ ಇಮಿಡಿಯೇಟ್ ಟ್ರೈನಿಂಗ್ ಕಂಪ್ಲೀಟ್ ಮಾಡಿಕೊಂಡು ಆ ವ್ಯಕ್ತಿಯ ಸರೌಂಡಿಂಗ್, ಅವರ ರಿಲೇಟಿವ್, ಫ್ರೆಂಡ್ಸ್, ನೇಬರ್ಸ್ ಅಲ್ಲಿ ಎಷ್ಟು ಪೀಪಲ್ ಇರ್ಬೋದು, ಹೆಲ್ತ್ಗೆ ಸಂಬಂಧಪಟ್ಟ ಸಮಸ್ಯೆ ಇರುವವರು, ಅಗ್ರಿಕಲ್ಚರ್ಗೆ ಬೇಕಾದ ವಸ್ತುಗಳು ಬೇಕಾಗುವವರು, ಅವರ ಹತ್ರ ಹೋಗಿ ರೀಚ್ ಆಗಿ ಅವರಿಗೆ ಈ ಡಿಯರ್ ಲೈಫ್ನ ವಸ್ತುಗಳ ಬಗ್ಗೆ ಹೇಳಿ ಆ ಒಂದು ಪ್ರಾಡಕ್ಟ್ಸನ್ನು ಈ ವ್ಯಕ್ತಿಯ ಐಡಿಯಲ್ಲಿ ಕಂಪ್ಲೀಟ್ ಮಾಡಬಹುದು. ಅಂದರೆ ನಿಮ್ಮ ಗಮನ ಸಪೋಸ್ ಈ ವೇಲಿದ್ದರೆ ಆ ವ್ಯಕ್ತಿ ಐಡಿಯಿಂದ ಆ ಮಂತಲ್ಲಿ 3,000 BV ಕಂಪ್ಲೀಟ್ ಆಯಿತು. ಆ 3,000 BV ಕಂಪ್ಲೀಟ್ ಆಯಿತು, 500 ರೂಪಾಯಿ ಕೂಪನ್ ಆ ವ್ಯಕ್ತಿಗೆ ಬಂದಿದೆ, ಫಾಸ್ಟ್ ಟ್ರ್ಯಾಕ್ ವೆಲ್ಕಮ್ ಬೋನಸ್ ಕೂಡ ಬಂತು. ಅದರ ಜೊತೆಗೆ ಅದೇ ಮಂತಲ್ಲಿ ಒಂದಷ್ಟು ಕಸ್ಟಮರ್ಸ್ ಕೂಡ ಆ ವ್ಯಕ್ತಿಗೆ ಕ್ರಿಯೇಟ್ ಆದರೂ, ಒಂದಷ್ಟು ಪ್ರಾಫಿಟ್ ಕೂಡ ಆಯಿತು ಆ ವ್ಯಕ್ತಿಗೆ. ಇದರಿಂದ ಆ ವ್ಯಕ್ತಿ ನೋಡಿ, ಯಾಕಂದರೆ ಆ ವ್ಯಕ್ತಿ ಆ್ಯಕ್ಚುಲಿ ಫೈನಾನ್ಷಿಯಲ್ ಸಮಸ್ಯೆಯಲ್ಲಿ ಆ ವ್ಯಕ್ತಿ ಇದ್ದಾರೆ, ಆ ವ್ಯಕ್ತಿ ಮನಿ ತುಂಬ ರಿಕ್ವೈರ್ಮೆಂಟ್ ಇದೆ. ಈ ಮನಿ ರಿಕ್ವೈರ್ಮೆಂಟ್ ಇರೋ ಟೈಮಲ್ಲಿ 3,000 BV ಮಾಡಲಿಕ್ಕೆ ಗಮನ ಕೊಡಬೇಕಿದೆ, ಕೊಟ್ರಿ. ಈ 3,000 BV ಮಾಡಿಸ್ತಾ ಆ ಒಬ್ಬ ಡಿಸ್ಟ್ರಿಬ್ಯೂಟ್ರಿಗೆ ಒಂದು ಪಾಸಿಟಿವ್ ಮೈಂಡ್ ಸೆಟಪ್ ಕೊಟ್ರಿ. ಅವಾಗ ಫೀಲ್ ಆಗ್ತಾ ಉಂಟು, ಡಿಯರ್ ಲೈಫ್ ನಾನು ಎಂಟ್ರಿ ಆದಷ್ಟೇ ಫಸ್ಟ್ ಮಂತಲ್ಲಿ 500 ರೂಪಾಯಿ ಕೂಪನ್ ಬಂತು, 500 ಪ್ರಾಡಕ್ಟ್ಸ್ ಬಂದಿದೆ ಆ ವ್ಯಕ್ತಿಗೆ, ಅಂದರೆ ಒಂದು 300 ರೂಪಾಯಿ ತನಕ ಇನ್ಕಮ್ ಬಂತು ಆ ವ್ಯಕ್ತಿಗೆ, ಹ್ಯಾಪಿ. ನಾನು ಅವರಿಂದ ಸಿಕ್ಕಿದ ಕಸ್ಟಮರ್ಸ್ ಯಾರಿದ್ದಾರೆ, ಆ ಕಸ್ಟಮರ್ ಮುಖಾಂತರ ಒಂದು 1,000 ರೂಪಾಯಿ ತನಕ ಲಾಭ ಬಂತು, ಪ್ರಾಫಿಟ್ ಬಂತು. ನೀವೇ ಥಿಂಕ್ ಮಾಡಿ ಫ್ರೆಂಡ್, ಅದಕ್ಕೆ ಎಷ್ಟು ಖುಷಿ ಪಡ್ಬೋದು. 1,500 ರೂಪಾಯಿ ಇನ್ಕಮ್ ಆ ವ್ಯಕ್ತಿ ಬಂತು ಮೊದಲ ಮಂತಲ್ಲೇ, ಎಸ್ ಹ್ಯಾಪಿ, ಖುಷಿ ತಾನೆ. ನೆಕ್ಸ್ಟ್ ಮಂತಲ್ಲಿ ನೋಡಿ, ಆ ಫಸ್ಟ್ ಮಂತ್ ಇರೋ ಕಸ್ಟಮರ್ ಕ್ರಿಯೇಟ್ ಮಾಡಿ ಕೊಟ್ಟಿದ್ರಂದ್ರೆ ನೆಕ್ಸ್ಟ್ ಮಂತಲ್ಲಿ ಅವ್ರಿಗೆ ಪ್ರಾಡಕ್ಟ್ಸನ್ನು ಅಗೇನ್ ಸರ್ವಿಸ್ ಮಾಡಿಸ್ತಾ ನೆಕ್ಸ್ಟ್ ಮಂತ್ ನೋಡಿ ಅಲ್ಲಿಂದ ಆ ವ್ಯಕ್ತಿ ಮಾಡಿ ಪಾಸಿಟಿವ್ ಥಾಟ್ಸ್ ಬರುತ್ತೆ. ಈ ಥಾಟ್ಸನ್ನು ಕೂಡ ಕನ್ವರ್ಟ್ ಮಾಡಬೇಕಿದೆ ನಾವು. ಅಂದರೆ ನಮಗಿರುವಂಥ ಅವಕಾಶವನ್ನು ಯಾವತ್ತೂ ನಾವೇನು ಮಾಡಬಾರ್ದು, ಮಿಸ್ ಮಾಡಬಾರ್ದು. ಈ ಥರ ಕೂಡ ನಾವೇನು ಮಾಡ್ಬೋದು, ಕನ್ವರ್ಟ್ ಮಾಡ್ಕೋಬೋದು 3,000 BV. ಇದು ಎಂಡ್ ಆದಾಗ ಏನಾಗುತ್ತೆ ಪ್ಲೇಸಲ್ಲಿ ನೋಡಿ, ಎಸ್ ನಮ್ಮ ಫಾಲೋಅಪ್ ಏನಾಗುತ್ತೆ, ಎಫೆಕ್ಟಿವ್ ಆಗುತ್ತೆ. ಫ್ರೆಂಡ್, ಯಾವತ್ತೂ ಈ ತಪ್ಪು ಮಾಡ್ಲಿಕ್ಕೆ ಹೋಗಬೇಡಿ. ಎನರ್ಜಿ ಹಾಕಿದ್ದೀರಿ, ಎಫರ್ಟ್ ಹಾಕಿದ್ದೀರಿ, 1 ಗಂಟೆ ಮಾತಾಡಿದ್ದೀರಿ, 2 ಗಂಟೆ ಮಾತಾಡಿದ್ದೀರಿ, ಮಾಡಿಕೊಂಡು ಒಂದು 500 BV ತೆಗೆಸಿದ್ದೀರಿ, 1,000 BV ತೆಗೆಸಿದ್ದೀರಿ, ಅದನ್ನು ಅಲ್ಲಿಗೆ ಸ್ಟಾಪ್ ಮಾಡಲಿಕ್ಕೆ ಬಿಡಬೇಡಿ. ಯಾಕಂದರೆ ಅಲ್ಲಿಗೆ ಸ್ಟಾಪ್ ಮಾಡಿಸಿದ್ರಂತಾದರೆ ನೀವು ಹಾಕಿದ ಎನರ್ಜಿಯಿಂದ ನಿಮಗೆ ಎಫೆಕ್ಟಿವ್ ರಿಸಲ್ಟ್ ಸಿಗಲಿಕ್ಕೆ ಸಾಧ್ಯ ಇಲ್ಲ. ರಿಪೀಟ್ ಫಾಲೋಅಪ್ ಕೂಡ ತುಂಬಾ ಅಗತ್ಯ ಇದೆ. ರಿಪೀಟ್ ಫಾಲೋಅಪ್ ಕೂಡ ಅಗತ್ಯ ಇದೆ. ಆ್ಯಂಡ್ ನೆನಪಿಟ್ಕೊಳ್ಳಿ, ಈ ಫಾಲೋಅಪ್ ಅನ್ನೋದು 3,000 BVಯಲ್ಲಿ ಮಾತ್ರ ರಿಕ್ವೈರ್ಮೆಂಟ್ ಇರೋದಲ್ಲ ಫ್ರೆಂಡ್, ಈ ಫಾಲೋಅಪ್ ಅನ್ನೋದು RCOದಲ್ಲಿ ಕೂಡ ಇಂಪಾರ್ಟೆಂಟ್ ಇದೆ. ಯಾಕಂದರೆ ಕಂಪನಿಯ ಒಂದು ಶಾನದಾರ್ ಮೈಂಡ್ ಬ್ಲೋಯಿಂಗ್ ಲೆವೆಲ್ನ ಒಂದು RCO ಆಫರ್ ರನ್ನಿಂಗಲ್ಲಿದೆ. ಎಲ್ಲ ನಿಮಗೆ ಗೊತ್ತು 100%, ಹೌದಲ್ವ? ಇಲ್ಲಿ ಎಷ್ಟೋ ಪೀಪಲ್ ಹೀಗಿದ್ದೀರಿ, RCOದ ಕೆಪಾಬಿಲಿಟಿ ಏನಿದೆ ಆ ಕೆಪಾಬಿಲಿಟಿ ಪ್ರಕಾರ ಏನಾಗ್ತಾ ಇಲ್ಲ ಅಂತಂದರೆ RCO ಬರ್ತಾ ಇಲ್ಲ. ಸಮ್ ಪೀಪಲ್ಸ್ ಇರ್ಬೋದು ನಿಮ್ಮ ಟೀಮಲ್ಲಿ RCO ಏನಿದೆ ಬರ್ತಾ ಇಲ್ಲ. ಇದು ರೀಸನ್ ಏನಂತ ಅಂದ್ಕೊಂಡಿದ್ದೀರಿ? ಒಂದೇ ರೀಸನ್, ಯಾಕಂದ್ರೆ ನಾವು RCO ವಿಚಾರನ ಫಾಲೋಅಪ್ ಕಡಿಮೆ ಮಾಡ್ತಿದ್ದೇವೆ. ನಿಮಗೆ ಕ್ವಶನ್ ಮಾರ್ಕ್ ಹಾಕಿದ್ರೆ ಗೊತ್ತಾಗುತ್ತೆ. ಮಂತ್ ಫಸ್ಟಲ್ಲಿ RCO ಆಫರ್ ಬಂತು,
ಆಫರ್ನ ಫಾರ್ವರ್ಡ್ ಮಾಡಿಬಿಡ್ತು ನಾವು, ಆಫರ್ನ ಫಾರ್ವರ್ಡ್ ಮಾಡಿತ್ತು, ಈ ಥರ ಆಫರ್ ಇದೆ, ಒಂದ್ಸಲ ಕಾಲ್ ಮಾಡಿ ಹೇಳಿತ್ತು RCO ಆಫರ್ ಇದೆ ಇಷ್ಟು BV ಮಾಡಿ, ಬಸ್ ಹೇಳಿತ್ತು. ಆಮೇಲೆ ಯಾವಾಗ ಕಾಲ್ ಮಾಡ್ತೇವೆ? 15ನೇ ತಾರೀಕಿಗೆ, ಆಫರ್ನ ಎಂಡ್ ದಿನ. ಆದರೆ ಮಿಡ್ಲ್ ಡೇಸ್ ನಾವು ಎಷ್ಟು ಫಾಲೋಅಪ್ ಮಾಡಿದ್ದೇವೆ? RCO ಆಫರ್ನ ಬಗ್ಗೆ ಎಷ್ಟು ಎನರ್ಜಿ ಹಾಕಿದ್ದೇವೆ ನಾವಲ್ಲಿ? ಒಂದೆರಡು ಸಲ ಹೇಳಿಬಿಟ್ಟಿದ್ದೇವೆ ಅಷ್ಟೇ ತಾನೇ? ಯಾಕಂದರೆ RCO ಅನ್ನೋದು ಕೂಡ 1 ಸಲ BVಯಲ್ಲಿ ಇರ್ಬೋದು, 2 ಸಲ BVಯಲ್ಲಿ ಇರ್ಬೋದು, 3 ಸಲ BVಯಲ್ಲಿ ಇರ್ಬೋದು, 4 ಸಲ BVಯಲ್ಲಿ ಇರ್ಬೋದು. ಆ BV ಜನರೇಟ್ ಆಗಬೇಕು ಅಂತಾದರೆ ಸುಮ್ಮನೆ ಬರುತ್ತಾ? ಇಲ್ಲ, ಅಲ್ಲೂ ಮಾತಾಡಬೇಕು, ಅಲ್ಲೂ ಮಾತಾಡಬೇಕಾಗುತ್ತೆ. ಆ ಒಂದು 2 ಸಲ BV 3 ಸಲ BVಯನ್ನ ಮಾಡುವುದರಿಂದ ಸಿಗುವಂಥ ಲಾಭ, ಪ್ರಾಫಿಟ್, ಬೆನಿಫಿಟ್ಸ್, ಇದರ ಬಗ್ಗೆ ನಾವೆಂತ ಎಕ್ಸ್ಪ್ಲೇನ್ ಮಾಡ್ತಿರ್ಬೇಕು. ಒಂದ್ಸಲ ಅಲ್ಲ ಫ್ರೆಂಡ್ಸ್, ನಾನು ಹೇಳಿದ್ದು ನೋಡಿ, ಫಾಲೋಅಪ್ ಎಂಡ್ ಆಗುತ್ತೆ ಯಾವಾಗ? RCO ಒಬ್ಬ ವ್ಯಕ್ತಿ ನೀವು ಕಾಲ್ ಮಾಡಿ ಹೇಳಿದ್ರಿ ಅಥವಾ ಮೆಸೇಜ್ ಫಾರ್ವರ್ಡ್ ಮಾಡಿದ್ರಿ, RCO ಇದೆ, ಆಫರ್ 2,000 ಇದೆ, 3,000 ಆಫರ್ ಇದೆ ಅಂತ ಹೇಳಿದ್ರಿ ಆ ವ್ಯಕ್ತಿಗೆ, ಅಲ್ಲಿ ಹೇಳಿದ ಕೂಡ ಮುಗೀತಾ ಫಾಲೋಅಪ್? ನೋ. ಎಲ್ಲಿ ತನಕ ಆ ವ್ಯಕ್ತಿಯ ಮುಖಾಂತರ ಆ RCO ಆಫರ್ ಕಂಪ್ಲೀಟ್ ಆಗಲ್ಲ, ಅಲ್ಲಿ ತನಕ ಪ್ರತಿ ದಿನ, ಪ್ರತಿ ಕ್ಷಣ, ಪ್ರತಿ ಟೈಮಲ್ಲಿ ಆ ವ್ಯಕ್ತಿ ನಿಮಗೆ ಸಿಗ್ತಾ ಇರ್ತಾರ ಅಂತ ಅಂದರೆ ಅಲ್ಲಿ ನಾವೇನು ಮಾಡಬೇಕು? ಫಾಲೋಅಪ್ ಮಾಡ್ತಾ ಇರಬೇಕಾಗುತ್ತೆ ಆ RCOವನ್ನು ಕಂಪ್ಲೀಟ್ ಮಾಡಲಿಕ್ಕೋಸ್ಕರ. ಫಾಲೋಅಪ್ ಅನ್ನೋದು ಇಂಥ ಒಂದು ಸ್ಟೆಪ್ಸ್ ವಿತ್ ಆಲ್ ಸಿಚುವೇಶನ್, ವಿತ್ ಆಲ್ ಕಂಡೀಷನ್ಸಲ್ಲಿ ನಾವು ಅದನ್ನು ಮಾಡ್ತಾ ಇರಬೇಕಾಗುತ್ತೆ. 100% ಎಲ್ಲ ಸಿಗೋದು. ಮೇ ಬಿ ಇದಕ್ಕಿಂತ ಹಿಂದೆ ಎಷ್ಟು RCO ಮಿಸ್ ಆಗಿರ್ಬೋದು, ಟೆನ್ಷನ್ ಮಾಡಬೇಡ ಫ್ರೆಂಡ್. ನೆಕ್ಸ್ಟ್ ಕಮಿಂಗ್ ಡೇಸಲ್ಲಿ ಕಂಪನಿ ಕಡೆಯಿಂದ ಮೇ ಬಿ ಏನೇ ಆಫರ್ ಬರಲಿ, ನೆನಪಿಟ್ಕೊಳ್ಳಿ, ಆ ಕಂಪನಿ ಏನು ಆಫರ್ ಕೊಡುತ್ತೆ, ಈ ಆಫರ್ ಏನು ನಮ್ಮ ಬಿಸ್ನೆಸ್ಸನ್ನು ಗ್ರೋತ್ ಮಾಡಲಿಕ್ಕೋಸ್ಕರಿರುವಂಥ ಆಫರ್ ಫ್ರೆಂಡ್ಸ್. ಈ ಆಫರ್ಸಿಂದ ನಮ್ಮ ಬಿಸ್ನೆಸ್ ಗ್ರೋತ್ ಆಗುತ್ತೆ, ನಿಮ್ಮ ಬಿಸ್ನೆಸ್ ಗ್ರೋತ್ ಆಗುತ್ತೆ. ಬಟ್ ಆಫರ್ ಬಂತು, ಆಫರ್ ಫಾರ್ವರ್ಡ್ ಮಾಡಿತ್ತು, ಅದರ ಅರ್ಥ ಬಿಸ್ನೆಸ್ ಆಗಲ್ಲ, ಅದರ ಅರ್ಥ BV ಬರಲ್ಲ. ಆಫರ್ನ ಬಗ್ಗೆ ನಾವು ಮೋರ್ ಆ್ಯಂಡ್ ಮೋರ್ ಮಾತಾಡ್ತಿರ್ಬೇಕಾಗುತ್ತೆ, ಗೈಡ್ ಮಾಡ್ತಿರ್ಬೇಕಾಗುತ್ತೆ, ಎಂಪೋರ್ ಮಾಡ್ತಿರ್ಬೇಕು, ಎನ್ಕರೇಜ್ ಮಾಡ್ತಿರ್ಬೇಕು. ಆಗಲೇ ಅದರ ಎಫೆಕ್ಟಿವ್ ರಿಸಲ್ಟ್ ಬರಲಿಕ್ಕೆ ಸಾಧ್ಯ ಇದೆ. ಅಂದರೆ ಫಾಲೋಅಪ್ ಅನ್ನೋದು ಈ ಥರ ಮಂತ್ ಫಸ್ಟಿಂದ ಹಿಡಿದು ಮಂತ್ನ ಕೊನೆ ಕ್ಷಣ ತನಕ ಎಲ್ಲೆಲ್ಲ ನಮಗೆ ಸಿಚುವೇಶನ್ ಸಿಗ್ತವೆ, ಒಬ್ಬ ವ್ಯಕ್ತಿ ಹತ್ರ ಮಾತಾಡಿಕೊಂಡು ಮೋರ್ ಆ್ಯಂಡ್ ಮೋರ್ BV ಜನರೇಟ್ ಮಾಡ್ತಾ 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 ಹೋಗಲಿಕ್ಕೆ ಆ ಎಲ್ಲ ಪ್ಲೇಸಲ್ಲಿ ಮಾಡಬೇಕು. ಇವನ್ ನೀವೊಬ್ಬ ಕಸ್ಟಮರ್ ಇದ್ದಾರಂತಾದಾಗ ಅಲ್ಲೂ ಫಾಲೋಅಪ್ನ ಅಗತ್ಯ ಉಂಟು ಫ್ರೆಂಡ್. ಒಬ್ಬ ನೋನಿ ಕಸ್ಟಮರ್ ನಿಮಗಿದ್ದಾರೆ, ನೋನಿ ಆ ವ್ಯಕ್ತಿ ತಗೊಂಡಿದ್ದಾರೆ, 2ನೇ ಸಲ ಆ ವ್ಯಕ್ತಿ ನಿಮ್ಮ ಹತ್ರ ಪ್ರತಿಯಲ್ಲಿ ನೋನಿ ಖಾಲಿಯಾಗಿದೆ, ನನಗೆ ಎಗೇನ್ ನೋನಿ ಬೇಕು ಅಂತ, ನೋನಿ ಬಗ್ಗೆ ಮಾತ್ರ ಹೇಳ್ತೀರಿ, ಯಾವುದೇ ಪ್ರಾಡಕ್ಟ್ನ ಎಕ್ಸಾಂಪಲ್ ತಗೊಳ್ಬೋದು ನೀವು. ಅಲ್ಲಿ ನೋನಿ ಖಾಲಿಯಾಗಿದೆ, ನೋನಿ ಬೇಕು ಅಂದರು, ನೋನಿ ಕೊಡ್ಲಿಕ್ಕೋಸ್ಕರ ನೀವು ಹೋಗ್ತಾ ಇದ್ದೀರಿ. ನೆನಪಿಟ್ಕೊಳ್ಳಿ ಫ್ರೆಂಡ್ಸ್, ನಿಮ್ಮ ಗಮನ ಓನ್ಲಿ ನೋನಿ ಕೊಟ್ಟು ಬರೋದರ ಕಡೆ ಅಲ್ಲ, ನಿಮ್ಮ ಗಮನ ಇರಬೇಕು ಆ ವ್ಯಕ್ತಿಯ ಮುಖಾಂತರ ಇನ್ನಷ್ಟು ಮೋರ್ ಬಿಸ್ನೆಸ್ಸನ್ನು ಕನ್ವರ್ಟ್ ಮಾಡುವ ಗಮನ ಇರಬೇಕು. ಆ ವ್ಯಕ್ತಿಗೆ ನೋನಿ ಕೊಟ್ಟಿದ್ದೀರಿ, ಈ ಟೈಮಲ್ಲಿ ಆ ವ್ಯಕ್ತಿ ಜೊತೆ ನೀವು ಆಡುವ ಮಾತು ನೋನಿ ಜೊತೆಗೆ ಇನ್ನೊಂದಷ್ಟು ಪ್ರಾಡಕ್ಟ್ಸ್ಗಳೇನಿದೆ ಡಿಯರ್ ಲೈಫ್ ಇರೋ ಪ್ರಾಡಕ್ಟ್ಸ್ ಇಂಥ ವಸ್ತು ಅಲ್ವೇ ಅಲ್ಲ, ಅದನ್ನು ಯಾರು ಯೂಸೇ ಮಾಡಲ್ಲ, ಅಪರೂಪಕ್ಕೆ ಒಂದ್ಸಲ ಯೂಸ್ ಮಾಡ್ತಾರೆ ಅಂಥ ಪ್ರಾಡಕ್ಟ್ಸ್ ಅಲ್ಲ ಫ್ರೆಂಡ್. ನಮ್ಮ ಡಿಯರ್ ಲೈಫ್ ಇರುವಂಥ ಪ್ರಾಡಕ್ಟ್ಸ್ ಏನಿದೆ, ಪ್ರತಿದಿನ ಪ್ರತಿ ಕ್ಷಣ ಎವ್ರಿ ಡೇ ಎವ್ರಿ ಪೀಪಲ್ನ ಮನೆಯಲ್ಲಿ ಬಳಕೆ ಆಗುವಂಥ ವಸ್ತುಗಳೇ ಡಿಯರ್ ಲೈಫಲ್ಲಿ ಇರುವಂಥದ್ದು. ಬಟ್ ನಾವು ಅದರ ಬಗ್ಗೆ ಮಾತನ್ನು ಕಡಿಮೆ ಮಾಡ್ತಾ ಇದ್ದೇವೆ. ಆಮೇಲೆ ಎಕ್ಸ್ಟ್ರಾ ಪ್ರಾಡಕ್ಟ್ಸ್ ಬಗ್ಗೆ ಮಾತಾಡ್ತಾ ಇಲ್ಲ, ಎಕ್ಸ್ಟ್ರಾ ವಸ್ತುಗಳ ಬಗ್ಗೆ ನಾವು ಅವರಿಗೆ ಗೈಡ್, ಇದು ಕೂಡ ಒಂದು ಫಾಲೋಅಪ್. ಅಂದರೆ ಫಾಲೋಅಪ್ ಮೀನ್ಸ್ ನೋಡಿ, ಫಾಲೋಅಪ್ ಅಂದರೆ ಏನು? 1 ಸಲ BV ಇದೆ, ಆ 1 ಸಲ BV ಜಾಗದಲ್ಲಿ ಮಾತಾಡಿ ಒಂದು 500 BV ಜಾಸ್ತಿ ಮಾಡುವಂಥದ್ದು, 1 ಸಲ BV ಜಾಸ್ತಿ ಮಾಡುವಂಥದ್ದು. 0 BV ಇದೆ, 0 ID ಇದೆ, ಯಾವುದೇ BV ಆಗಿಲ್ಲ, ಆ ವ್ಯಕ್ತಿಯ ಮುಖಾಂತರ 1000 BV, 2 ಸಲ BV, 3 ಸಲ BV ಮಾಡುವಂಥದ್ದು. ಫಾಲೋಅಪ್ ನಿಮಗೆ BVಯನ್ನು ಮೋರ್ ಇಂಕ್ರಿಮೆಂಟ್ ಮಾಡಲಿಕ್ಕೋಸ್ಕರ ಹೆಲ್ಪ್ ಆಗುವಂಥದ್ದು. ಸೊ ಎಲ್ಲ ಸಿಚುವೇಶನ್ಸಲ್ಲಿ, ಎಲ್ಲ ಕಂಡೀಷನ್ಸ್ಲಿ ಎಂತ ಮಾಡ್ಕೊಳ್ಳಿ, ಈ ಫಾಲೋಅಪ್ ಅನ್ನು ಎಂತ ಮಾಡ್ತಾ ಹೋಗಬೇಕಾಗುತ್ತೆ. ಪ್ರತಿ ಸ್ಟೆಪ್ಸಲ್ಲಿ ಇದೆ ಮಾತ್ರ ಈ ಫಾಲೋಅಪ್, ನೆನಪಿಟ್ಕೊಳ್ಳಿ. ಎಲ್ಲ ಸ್ಟೆಪ್ಸಲ್ಲಿ ಕೂಡ ಫಾಲೋಅಪ್ಪನ್ನು ಮಾಡ್ತಾ ಹೋಗಬೇಕಾಗುತ್ತೆ ನೀವು. ಇದು ಕಲೆ ಒಂದು, ಈ ಫಾಲೋಅಪ್ಪನ್ನು ಕಲೆ ನೋಡಿ. ಡೆಫಿನೆಟ್ಲಿ ಇದನ್ನು ಒಮ್ಮೆಲೆ ನಿಮಗೇನಾಗಲ್ಲ, ಈ ಒಂದು ಎಕ್ಸ್ಪೀರಿಯನ್ಸ್ ಆಗಲ್ಲ. ಬಟ್ ಮಾತಾಡ್ತಾ ಹೇಳ್ತಾ ಅನ್ನೋದು ಫಾಲೋಅಪ್ಪನ್ನು ಈ ಥರ ರೆಡಿ ಇರಬೇಕು. ಎಲ್ಲ ಪ್ಲೇಸ್ ರೆಡಿ, ನೀವು ಆಲ್ ಪ್ಲೇಸಲ್ಲಿ, ನೀವು ಬಸ್ಸಲ್ಲಿ ಹೋಗ್ತಾ ಇದ್ದೀರಿ ಅಲ್ಲಿ ರೆಡಿ ಇರ್ಬೋದು, ಅದು ಯಾವುದು ಪಾರ್ಕಲ್ಲಿ ಇದ್ದೀರಿ ಅಲ್ಲಿ ರೆಡಿ, ಯಾವುದು ಫಂಕ್ಷನ್ಸಲ್ಲಿ ಇದ್ದೀರಿ ಅಲ್ಲಿ ರೆಡಿ ಇರಬೇಕು. ಎಲ್ಲ ಪ್ಲೇಸಲ್ಲಿ ಯು ಹ್ಯಾವ್ ಟು ರೆಡಿ ವಿತ್ ಮೈಂಡ್, ವಿತ್ ಟೂಲ್ಸ್.
ಟೂಲ್ಸ್ ಅಂದರೆ ನಮಗೆ ಏನು ದೊಡ್ಡ ಲೆವೆಲ್ನ ಏನು ಮಾಡಿ ಹೊತ್ಕೊಂಡೇನು ಹೋಗ್ಲಿಕ್ಕಿಲ್ಲ. ಆ ಟೂಲ್ಸನ್ನು ಮೊಬೈಲ್ಸಲ್ಲೇ ಅಥವಾ ಚಿಕ್ಕ ಬ್ಯಾಗಲ್ಲ ವಿ ಕ್ಯಾನ್ ಕ್ಯಾರಿ ಮಾಡ್ಬೋದು ನಾವು ಅದನ್ನು, ಹೌದಲ್ವಾ? ಎಸ್, ಇದನ್ನು ನಾವೇನು ಮೇಂಟೈನ್ ಮಾಡಬೇಕಾಗುತ್ತೆ. ಇವಿಷ್ಟನ್ನು ಮೇಂಟೈನ್ ಮಾಡ್ತೀರಿ, ರೆಡಿ ಇದ್ದೀರಂತಂದಾಗ ನಂತರ ನೀವು ಫಾಲೋಅಪ್ ಮಾಡ್ತೀರಿ ಅಂತಂದಾಗ ಮ್ಯಾಕ್ಸಿಮಮ್ ಲೆವೆಲ್ನ ಫಾಲೋಅಪ್ಪನ್ನು ಎಫೆಕ್ಟಿವ್ ಫಾಲೋಅಪ್ ಮಾಡ್ಕೊಂಡು ನೀವೇನು ಮಾಡ್ಬೋದು, ಪ್ಲೇಸಲ್ಲಿ ಬಿಸ್ನೆಸ್ ವ್ಯಾಲ್ಯೂಮನ್ನು ಕನ್ವರ್ಟ್ ಮಾಡ್ಕೊಳ್ಬೋದು ನೀವಲ್ಲಿ. ಬಟ್ ಇಲ್ಲಿ ಸಮ್ ಕೇಸಲ್ಲಿ ಎಸ್, ಈಗ ನಾನು ನೆಕ್ಸ್ಟ್ ಟಾಪಿಕ್ ಹೇಳಲಿಕ್ಕೆ ಇಷ್ಟ ನೋಡಿ. ಈ ಥರ ನೀವೊಂದು ವೇಳೆ ರೆಡಿ ಇದ್ರಿ, ಒಂದು ಪ್ರಿಪರೇಷನ್ ಆದ್ರಿ, ಫಾಲೋಅಪ್ ಮಾಡ್ಲಿಕ್ಕೆ ಕೂತ್ಕೊಂಡ್ರಿ, ಅದು ಫಾಲೋಅಪ್ ಮಾಡ್ತಾ ಇದ್ದೀರಾ, ವ್ಯಕ್ತಿ ಮಾತಾಡ್ತಾ ಇದ್ದೀರಿ, ಇದರಿಂದ ಏನಾಗುತ್ತೆ ತಿಳ್ಕೊಳ್ಳಿ, ಮ್ಯಾಕ್ಸಿಮಮ್ ಟು ಬಿ ಜನರೇಟ್ ಆಗ್ತಿರುತ್ತೆ, ಹೆಚ್ಚು ಬಿ ಬರ್ತಿರುತ್ತೆ ಆ ಪ್ಲೇಸಲ್ಲಿ. ಎಸ್, ಬಟ್ ಇಲ್ಲಿ ಸಮ್ ಪ್ಲೇಸಲ್ಲಿ ಏನಾಗುತ್ತೆ, ಇಲ್ಲಿ ಸಮ್ ಕಂಡೀಷನ್ಸಲ್ಲಿ ನಿಮ್ಮ ಮುಂದ್ಗಡೆ ಇರುವಂಥ ಒಬ್ಬ ವ್ಯಕ್ತಿ ಯಾರಿದ್ದಾರೆ, ಆ ವ್ಯಕ್ತಿ ಈ ಡಿಯರ್ ಲೈಫನ್ನು ಬಿಸ್ನೆಸ್ ಮಾಡಲಿಕ್ಕೆ ಅಥವಾ ಈ ಡಿಯರ್ ಲೈಫಲ್ಲಿ ಏನು ಮಾಡಲಿಕ್ಕೆ, ಈ ಡಿಯರ್ ಲೈಫ್ನ ಕಂಪನಿಯ ವಸ್ತುವನ್ನು ಪರ್ಚೇಸ್ ಮಾಡಲಿಕ್ಕೆ ಇರ್ಬೋದು, ಅಥವಾ ಡಿಯರ್ ಲೈಫ್ ಕಂಪನಿಯಲ್ಲಿ ಏನು ವರ್ಕ್ ಮಾಡಲಿಕ್ಕೆ ಇರ್ಬೋದು, ಅಥವಾ ಡಿಯರ್ ಲೈಫ್ ಕಂಪನಿಯಲ್ಲಿ ಮುಂದುವರಲಿಕ್ಕೆ ಇರ್ಬೋದು. ಸಮ್ ಪೀಪಲ್ ಅವಾಯ್ಡ್ ಮಾಡಿ, ಅಂದರೆ ಏನು ಮಾಡಿ, ಕೆಲವೊಂದು ಸಮಸ್ಯೆಗಳನ್ನು ಕೂಡ ಪೀಪಲ್ ಹೇಳ್ತಾರೆ. ಡಿಯರ್ ಲೈಫಲ್ಲಿ ಬಿಸ್ನೆಸ್ ಮಾಡಲಿಕ್ಕೋಸ್ಕರ ಪೀಪಲ್ ತುಂಬ ಸಮಸ್ಯೆಯನ್ನು ಹೇಳುವವರು ಇರ್ತಾರೆ. ಬೇರೆ ಬೇರೆ ಪ್ಲೇಸಲ್ಲಿ ಬೇರೆ ಬೇರೆ ಸಮಸ್ಯೆಗಳನ್ನು ಏನು ಪೀಪಲ್ ಹೇಳ್ತಾರೆ. ಕೆಲವು ಪೀಪಲ್ ಹೇಳ್ಬೋದು ಸಮಯದ ಪ್ರಾಬ್ಲಮ್ ಹೇಳ್ಬೋದು, ಏನಂತ ಸಮಯ ಇಲ್ಲ, ಟೈಮ್ ಇಲ್ಲ, ಐ ಆಮ್ ಬಿಸಿಯೆಸ್ಟ್ ಪರ್ಸನ್ ಅಂತ ಹೇಳ್ಬೋದು ಸಮ್ ಪೀಪಲ್. ಸಮ್ ಪ್ಲೇಸಲ್ಲಿ ಹೇಳ್ಬೋದು ನಂದು ಏನು ಮಾಡ್ತಿಲ್ಲ, ಪೇರೆಂಟ್ಸ್ ಹೋಗ್ತಾ ಇಲ್ಲ, ಮನೇಲಿ ಹೋಗ್ತಾ ಇಲ್ಲ. ಅದು ಸಮ್ ಪೀಪಲ್ ಹೇಳ್ಬೋದು ನನಗೆ ಈ ಕಂಪನಿ ಮೇಲೆ ನಂಬಿಕೆ ಇಲ್ಲ, ಇದಕ್ಕೆ ಹಿಂದೆ ತುಂಬ ಕಂಪನಿ ಈ ಥರ ಬಂದಿದೆ ಹೋಗಿದೆ, ನನಗೆ ನಂಬಿಕೆ ಇಲ್ಲ ಈ ಕಂಪನಿ ಬಗ್ಗೆ. ಓಕೆ, ಅಥವಾ ಇನ್ನಷ್ಟು ಪೀಪಲ್ಸ್ ಹೇಳ್ಬೋದು ನನಗೆ ಇಂಟ್ರೆಸ್ಟ್ ಇಲ್ಲ, ಅಥವಾ ಇನ್ನಷ್ಟು ಪೀಪಲ್ಸ್ ಹೇಳ್ಬೋದು ನೋಡಿ ಫ್ರೆಂಡ್, ಅಗರ ಆ ವ್ಯಕ್ತಿ ಏನೇ ಆನ್ಸರ್ ಕೊಡಲಿ, ಏನೇ ಆ ವ್ಯಕ್ತಿಯಿಂದ ನಿಮಗೆ ಬರಲಿ, ಈ ಥರ ಆ ವ್ಯಕ್ತಿ ಹೇಳಿದರು, ಈ ಥರ ಕ್ವಶನ್ಸ್ ಬಂದು ನೆನಪಿಟ್ಕೊಳ್ಳಿ, ಅದರ ಅರ್ಥ ಆ ವ್ಯಕ್ತಿಗೆ ಮಾಡಲಿಕ್ಕೆ ಇಷ್ಟ ಇಲ್ಲ ಅಂತಲ್ಲ, ಆ ವ್ಯಕ್ತಿ ಮಾಡಲಿಕ್ಕೆ ಸಮಯ ಇಲ್ಲ ಅಂತಲ್ಲ, ಆ ವ್ಯಕ್ತಿಯ ಮನೆಯವರು ಬಿಡ್ತಾ ಇಲ್ಲ ಅಂತಲ್ಲ. ನೆನಪಿಟ್ಕೋಬೇಕು ನಾವು, ಈ ಎಲ್ಲ ಒಂದು ಕ್ವಶನ್ ನಿಮ್ಗೆ ಬಂತು, ಆ ವ್ಯಕ್ತಿ ಅದು ಮನೆಯಲ್ಲಿ ಬಿಡ್ತಾ ಇಲ್ಲ, ಅದರರ್ಥ ಮನೆಯಲ್ಲಿ ಈ ವ್ಯಕ್ತಿ ಇಂಪ್ರೂವ್ಮೆಂಟ್ ಆಗೋದು ಬೇಡ ಅಂತಲ್ಲ. ಬಟ್ ಆ ವ್ಯಕ್ತಿಗೆ ಈ ಡಿಯರ್ ಲೈಫ್ನ ಬಗ್ಗೆ ಅವ್ರು ಏನೋ ಆಲೋಚನೆ ಮಾಡಿದ್ದಾರೆ. ಆಕ್ಚುಲಿ ಡಿಯರ್ ಲೈಫ್ ಏನಿದೆ ಅದನ್ನು ಇನ್ನೂ ಕೂಡ ಆ ವ್ಯಕ್ತಿ ಕ್ಲಾರಿಟಿಯಾಗಿ ಅರ್ಥ ಮಾಡಿಕೊಳ್ಳಿಲ್ಲ. ಈ ಅರ್ಥ ಮಾಡಿಕೊಳ್ಳದೆ ಇರುವ ಕಾರಣದಿಂದಾಗಿ ಆ ವ್ಯಕ್ತಿ ಏನು ಮಾಡ್ತಿದ್ದಾರೆ, ಎಸ್ ಈ ಥರ ಆ ವ್ಯಕ್ತಿ ಮೈಂಡ್ ಕ್ವಶನ್ ಬರೆದ್ರೆ ಒಂದು 50% ಅರ್ಥ ಮಾಡ್ಕೊಂಡಿರ್ಬೋದು, ಇಲ್ಲ 10% ಅರ್ಥ ಮಾಡ್ಕೊಂಡಿರ್ಬೋದು, ಇಲ್ಲ ಆ ವ್ಯಕ್ತಿ ಡಿಯರ್ ಲೈಫನ್ನು ಅರ್ಥ ಮಾಡಿಕೊಂಡ ರೀತಿಯೇ ಬೇರೆ ಇರಬಹುದು. ಎಷ್ಟೋ ಮಂದಿ ಏನು ಥಿಂಕ್ ಮಾಡ್ತಂದ್ರೆ ಡಿಯರ್ ಲೈಫನ್ನು ಅರ್ಥ ಹೆಂಗೆ, ಎಕ್ಸಾಂಪಲ್ ನನ್ನ ಲೈಫ್ ಬಗ್ಗೆ ಹೇಳುವಂಥದ್ದು ನಾನು. ಈಗ ಒಬ್ಬ ವ್ಯಕ್ತಿಗೆ ಏನು ಮಾಡ್ತೇವೆ ಅಂದರೆ, ಒಬ್ಬ ಕಾಲೇಜ್ ಸ್ಟೂಡೆಂಟ್ ಇದ್ದಾರೆ ಅಂತಂದಾಗ ಎಷ್ಟು ನಾವು ಅಬ್ಸರ್ವ್ ಮಾಡಿದ್ದೇವೆ, ಕಾಲೇಜ್ ಸ್ಟೂಡೆಂಟಿಗೆ ಡಿಯರ್ ಲೈಫನ್ನು ಮಾಡುವಾಗ ತಂದೆ ತಾಯಿ ಕಡೆಯಿಂದ ಮನೆಯಿಂದ ಏನು ಮಾಡ್ತಾರೆ, ಬೇಡ ಅಂತ ಹೇಳಿ ಸಿಗುತ್ತೆ. ಸೊ ನಾವಿಲ್ಲಿ ಲಾಜಿಕಲ್ ಅರ್ಥ ಮಾಡಬೇಕು, ಅವರ ಪೇರೆಂಟ್ಸ್ ಬೇಡ ಯಾಕೆ ಹೇಳ್ತಾರೆ, ಅವರ ಮಗ ಅವರ ಮಗಳು ಇಂಪ್ರೂವ್ಮೆಂಟ್ ಆಗೋದು ಬೇಡ ಅಂತ ಹೇಳಿಯಾ, ಅವ್ರ ಮಕ್ಳು ಗ್ರೋತ್ ಆಗೋದು ಬೇಡ ಅಂತ ಹೇಳಿಯಾ? ಇಲ್ಲ ತಾನೇ. ಆ ಪೇರೆಂಟ್ಸ್ನ ಮೈಂಡಲ್ಲಿ ಏನು ಥಾಟ್ಸ್ ಬಂದಿರುತ್ತಂದರೆ, ಯಾಕಂದರೆ ಈ ವ್ಯಕ್ತಿ ಯಾವ ವ್ಯಕ್ತಿ ಪರ್ಸನ್ ಕೇಳಿರ್ತಾರೆ, ಮನೆಗೆ ಹೋಗಿ ಹೇಳುವಾಗ ಯಾವ ಥರ ಹೇಳಬೇಕು ಅದನ್ನು ಆ ಥರ ಹೇಳಲ್ಲ, ಅದು ಡಿಫ್ರೆಂಟಲ್ಲಿ ಹೇಳಿರ್ತಾರೆ. ಹೆಂಗೆ ಹೇಳ್ತಾರೆ ಹೇಳಿ ಫ್ರೆಂಡ್ಸ್, ಈಗ ಒಬ್ಬ ಕಾಲೇಜ್ ಸ್ಟೂಡೆಂಟ್ ಬಂದು ಪ್ರೆಸೆಂಟೇಷನ್ ಕೇಳಿದರು, ಹೋದ್ರು ಮನೆಗೆ, ಹೇಳ್ತಾರೆ ಅಪ್ಪ ಅಮ್ಮ ನಾನು ನಾಳೆಯಿಂದ ಎಂತ ಮಾಡ್ತೇನೆ, ವರ್ಕ್ ಮಾಡ್ಲಿಕ್ಕೆ ಹೋಗ್ತೇನೆ, ಇನ್ಕಮ್ ಸಂಪಾದನೆ ಮಾಡ್ತೀನಿ ನಾನು ನಾಳೆಯಿಂದ. ಅದು ಮನೇಲಿ ಹೋಗಿ ಏನು ಮಾಡಿ ಹೇಳ್ತಾರೆ. ಈಗ ಮನೆಯವರ ಥಿಂಕಿಂಗ್ ಏನಿದೆ ಹೇಳಿ, ಇನ್ಕಮ್ ಅಂದರೆ ಏನು, ಇನ್ಕಮ್ ಅಂದರೆ ಜಾಬ್. ಇನ್ಕಮ್ ಮಾಡಲಿಕ್ಕೆ ಏನು ಮಾಡಬೇಕು, ಕಾಲೇಜ್ ಬಿಡಬೇಕು. ಸಂಪಾದನೆ ಮಾಡಿದ್ರೆ ಏನಾಗುತ್ತೆ, ಕಾಲೇಜ್ ಡಿಸ್ಟರ್ಬೆನ್ಸ್ ಆಗುತ್ತೆ. ಈ ಥರ ಮೈಂಡ್ ಬರುತ್ತೆ ಪೇರೆಂಟ್ಸ್ನ ಮೈಂಡಲ್ಲಿ. ಈ ಕಾರಣಕ್ಕೋಸ್ಕರ ಪೇರೆಂಟ್ಸ್ ಏನು ಹೇಳ್ತಾರೆ, ಬೇಡ ನೀನು ಹೋಗಬೇಡ, ನೀನು ಮಾಡಬೇಡ. ಇದು ಆ್ಯಕ್ಚುಲ್ ಆಗಿರೋದಿಲ್ಲ ಅದು. ಓಕೆ, ಬಟ್ ನಾವು ಈ ಟೈಮ್ ನಾವು ಮಾಡಬೇಕಾಗಿರೋದು ಏನು, ಈ ಟೈಮನ್ನು ನಾವು ಮಾಡಬೇಕಾಗಿರೋದು ಆ ಪೇರೆಂಟ್ಸ್ ಹತ್ರ ನಾವು ರೀಚ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡಬೇಕಾಗುತ್ತೆ. ಡಿಯರ್ ಲೈಫನ್ನು ಕಾಲೇಜ್ ಮಾಡ್ತಾ ಮಾಡೋದ್ರಿಂದಾಗಿ ಕಾಲೇಜ್ಗೆ ಡಿಸ್ಟರ್ಬೆನ್ಸ್ ಅಲ್ಲ, ಕಾಲೇಜ್ ಮಾಡ್ತಾ ಮಾಡೋದ್ರಿಂದಾಗಿ ಆ ವ್ಯಕ್ತಿಯ ಕೆರಿಯರಿಗೆ ಒಂದು ವಂಡರ್ಫುಲ್ ಲೆವೆಲ್ನ ಅಪರ್ಚುನಿಟಿ. ಆ ಕಾಲೇಜ್ ಮಾಡ್ತಾ ಮಾಡೋದ್ರಿಂದಾಗಿ ಅವರಿಗೆ ಸಿಗುವ ಅವಕಾಶಗಳು ಜಾಸ್ತಿ, ಆ ವ್ಯಕ್ತಿಯ ಇಂಪ್ರೂವ್ಮೆಂಟ್ ಆಗುತ್ತೆ. ಆ ಸ್ಕಿಲ್ಸ್ ಇರ್ಬೋದು, ಕಮ್ಯುನಿಕೇಷನ್ಸ್ ಇರ್ಬೋದು, ಒಂದು ಎಕ್ಸ್ಪೀರಿಯನ್ಸ್ ಇರ್ಬೋದು,
ಎಲ್ಲ ಇಂಪ್ರೂವ್ಮೆಂಟ್ ಆಗ್ತವೆ, ಗ್ರೋತ್ ಆಗುತ್ತೆ, ಇನ್ ಫ್ಯೂಚರಲ್ಲಿ ಈಸಿ ಆಗುತ್ತೆ. ಕಾಲೇಜ್ ಮಾಡೋದ್ರಿಂದಾಗಿ ಈಸಿ ಆಗುತ್ತೆ. ಎಷ್ಟು ಪೀಪಲ್ ಕಾಲೇಜ್ ಮಾಡ್ತಾ ಗ್ರೋತ್ ಆಗಿದ್ದಾರೆ, ಇಂಪ್ರೂವ್ಮೆಂಟ್ ತಗೊಂಡಿದ್ದಾರೆ, ಹೇಗೆ ಬೆಟರ್ ಲೈಫ್ ಲೀಡ್ ಮಾಡಿದ್ದಾರೆ, ಇದನ್ನ ಆ ವ್ಯಕ್ತಿಗೆ ಅರ್ಥ ಮಾಡಿಸ್ಬೇಕಾಗುತ್ತೆ ಮನೆಯವರಿಗೆ. ಫ್ರೆಂಡ್ಸ್, ಅಲ್ಲಿ ಯಾವತ್ತೂ ಕೂಡ ಈ ಥರ ಫೀಲ್ ಮಾಡ್ಲಿಕ್ಕೆ ಹೋಗಬೇಡಿ. ಸ್ವಲ್ಪ ನಿಮ್ಮ ಫ್ರೆಂಡ್ ಯಾರೋ ಒಬ್ಬ ವ್ಯಕ್ತಿ ಪ್ರೆಸೆಂಟೇಷನ್ ಕೇಳಿದ್ರು, ಹಾಗಾದ್ರೆ ಆ ವ್ಯಕ್ತಿ ನೋ ಅಂದ್ರು ಅಂದ ಮಾತ್ರಕ್ಕೆ ಆ ವ್ಯಕ್ತಿ ಬರಲ್ಲ ಅಂತಲ್ಲ, ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗಬೇಡಿ. ಆ ಫಾಲೋಅಪ್ ಏನಿದೆ ಅದನ್ನ 24 hours ಒಳಗಡೆ ಕಂಪ್ಲೀಟ್ ಮಾಡ್ಕೊಳ್ಳಿ. ರೀಚ್ ಆಗಿ. ಎಷ್ಟು ಪ್ಲಸ್ ನಾವು ಒಬ್ಸರ್ವ್ ಮಾಡಿದ್ದೇವೆ, ಪ್ರೆಸೆಂಟೇಷನ್ ಕೇಳಿ ಹೋದ್ರು, ಆ ವ್ಯಕ್ತಿ ಮನೆಯವರು ಬೇಡ ಅಂದ್ರು, ಸರಿ ಫಾಲೋಅಪ್ ಅಲ್ಲಿ ಬಿಟ್ಬಿಡ್ತು. ನೋ ಫ್ರೆಂಡ್, ಅಲ್ಲಿ ನಮಗೊಂದು ಚಾನ್ಸಸ್ ಇದೆ, ಹೋಗಿ ಅರ್ಥ ಅದರ ರಿಸಲ್ಟ್ ಹೆಂಗೆ ಬರುತ್ತೆ ನಿಮ್ಗೆ ಗೊತ್ತು. ನೋಡಿ, ಒಂದು ಮಾತು ಪಕ್ಕ ಫ್ರೆಂಡ್ ಅಲ್ಲಿ ನೋಡಿ, ನೀವು ಮೇ ಬಿ ಅಲ್ಲಿಗೆ ಹೋಗಿ ಆ ವ್ಯಕ್ತಿಯ ಮನೆಗೆ ರೀಚ್ ಆಗಿ ಅವರು ಕ್ಲಿಯರ್ ಮಾಡುವುದರಿಂದ ಚಾನ್ಸಸ್ ಏನಿದೆ ನೋಡಿ. ನಾವು ಹೋಗಲೇ ಇಲ್ಲ, ಫಾಲೋಅಪ್ ಮಾಡ್ಲಿಕ್ಕೆ ಹೋಗಲೇ ಇಲ್ಲ ಅಂದ್ಕೊಳ್ಳಿ ಒಂದು ವೇಳೆ, ಅಲ್ಲಿ ಏನು ಚಾನ್ಸ್ ಇದೆ ಹೇಳಿ? ಅಲ್ಲಿ ಚಾನ್ಸಸ್ ಇರೋದು 0 ಚಾನ್ಸಸ್. ರಿಸಲ್ಟ್ ಬರೋ ಚಾನ್ಸಸ್ 0. ಅದೇ ನಾವು ಅಲ್ಲಿ ಹೋಗಿ ಒಂದು ವೇಳೆ ರೀಚ್ ಆಯಿತು, ಆಗಿರುವ ಚಾನ್ಸಸ್ ತುಂಬ ಚಾನ್ಸ್ಗಳಿವೆ. ಏನೋ ಚಾನ್ಸ್ ಇದೆ, ಯಾಕಂದರೆ ನಾನು ಈ ಪ್ಲೇಸ್ ನಾನು ಹೇಳಲಿಕ್ಕೆ ಇಷ್ಟಪಡೋದು ನಿಮ್ಗೆ ಏನಂದರೆ, ಓಕೆ ನಾವೇನು ಮಾಡಿ ಗುರುಕುಲ್ ಫಾಲೋಅಪ್ ಓಕೆ ನಾವು ಮಾಡ್ತೇವೆ, ಇಲ್ಲ ಅಂತಲ್ಲ. ಎಷ್ಟು ಮ್ಯಾಕ್ಸಿಮಮ್ ಪೀಪಲ್ಸ್ ಏನಾದ್ರು ಗುರುಕುಲ್ ಫಾಲೋಅಪ್ ಕಂಪ್ಲೀಟ್ ಆಗುತ್ತೆ. ಬಟ್ ಮ್ಯಾಕ್ಸಿಮಮ್ ಯಾವ ಫಾಲೋಅಪ್ ಗುರುಕುಲ್ ಬರಲ್ಲ, ಈ ಒಂದು ಫಾಲೋಅಪ್ ಅನ್ನು ಫೀಲ್ಡಲ್ಲಿ ಹೋಗಿ ಕಂಪ್ಲೀಟ್ ಮಾಡುವ ಅಗತ್ಯ ತುಂಬ ಇದೆ ಫ್ರೆಂಡ್ಸ್. ಯಾಕೆ ಫೀಲ್ಡಲ್ಲಿ ಹೋಗಿ ಫಾಲೋಅಪ್ ಕಂಪ್ಲೀಟ್ ಮಾಡೋ ಅಗತ್ಯ ತುಂಬ ಇದೆ? ಯಾಕೆ ನೀವೊಂದು ಫೀಲ್ಡ್ ಮೀನ್ಸ್ ಅವರ ಮನೆಯಲ್ಲಿ, ನಿಮ್ಮ ಮನೆಯಲ್ಲಿ, ಔಟ್ಸೈಡ್ ಮಾರ್ಕೆಟಲ್ಲಿ ಯಾಕೆ ಕಂಪ್ಲೀಟ್ ಮಾಡುವ ಅವಶ್ಯಕತೆ ತುಂಬ ಇದೆ? ಯಾಕೆ ಚಾನ್ಸಸ್ ಜಾಸ್ತಿ ಇದೆ, ಅಲ್ಲಿ ಅವಕಾಶ ಜಾಸ್ತಿ ಇದೆ. ಹೇಗೆ ಅವಕಾಶ ನೋಡಿ, ಆಪ್ಷನ್ ನಂಬರ್ 1 ನೀವು ಹೋಗಿ ಆ ವ್ಯಕ್ತಿಯ ಮನೆಗೆ ಹೋಗಿ ಫಾಲೋಅಪ್ ಮಾಡುವುದರಿಂದಾಗಿ ಯಾವೊಬ್ಬ ವ್ಯಕ್ತಿ ಪ್ರೆಸೆಂಟೇಷನ್ ಕೇಳಿದ್ದಾರೆ ಆ ವ್ಯಕ್ತಿಗೆ ಅವರ ಮನೆಯವರಿಗೆ ಈ ಸಿಸ್ಟಮ್ ಅರ್ಥ ಆಗಿ, ಈ ಕಂಪನಿ ಅರ್ಥ ಆಗಿ ಅವರನ್ನ ಕಳಿಸಿಕೊಡ್ಬೋದು. ಮೇ ಬಿ ಚಾನ್ಸಸ್ ಇದೆ. ಇಲ್ಲ, ಮೇ ಬಿ ಆ ವ್ಯಕ್ತಿನ ಕಳಿಸಿಕೊಡ್ಲಿಲ್ಲ, ಹೇಳಲಿಕ್ಕಾಗಲ್ಲ. ಅವರ ಮನೆಯಲ್ಲಿ ಇನ್ಯಾರೋ ವ್ಯಕ್ತಿ ಇರ್ಬೋದು. ಮೇ ಬಿ ಯಾವಾಗ ಪ್ರೆಸೆಂಟೇಷನ್ ಕೇಳಿದ್ರು ಆ ಹುಡುಗ ಕಾಲೇಜ್ ಮಾಡಿಸ್ತಾರೆ, ಆ ವ್ಯಕ್ತಿ ಅಕ್ಕನ ಅಣ್ಣನ ಮನೇಲಿರ್ಬೋದು, ಸ್ಟಡಿ ಆಗಿದೆ, ಸುಮ್ಮನೆ ಮನೇಲಿ ಇದ್ದಾರೆ, ಜಾಬ್ ಇಲ್ಲ, ಸುಮ್ಮನೆ ತಿರುಗಾಡ್ತಿದ್ದಾರೆ. ಮೇ ಬಿ ಚಾನ್ಸಸ್ ಇರ್ಬೋದು. ಪ್ರೆಸೆಂಟೇಷನ್ ಕೇಳಿದ ವ್ಯಕ್ತಿ ಮೇ ಬಿ ಸೈನಪ್ ಆಗಲಿಕ್ಕಿಲ್ಲ, ಬಟ್ ಅವ್ರ ಮನೆಯಲ್ಲಿ ಇದ್ದಂಥ ಇನ್ನೊಬ್ಬ ವ್ಯಕ್ತಿಯನ್ನು ಸೈನಪ್ ನೀವು ಕನ್ವರ್ಟ್ ಮಾಡಿಸಬಹುದು. ಆ ಚಾನ್ಸಸ್ ಇರ್ಬೋದು. ಸಪೋಸ್ ನಾವು ಒಂದು ವೇಳೆ ಆ ಫೀಲ್ಡಿಗೆ ಹೋಗಿ ಫಾಲೋಅಪ್ ಮಾಡ್ತೇವೆ ಅಂದರೆ, ಅದೇ ಮಾಡದೇ ಇದ್ದರೆ ಆ ಚಾನ್ಸಸ್ಸು ಇಲ್ಲ. ಸಪೋಸ್ ಅಂಥ ಚಾನ್ಸು ಬಂದಿಲ್ಲ ಅಂದ್ಕೊಳ್ಳಿ ಒಂದು ವೇಳೆ, ಹೇಳಲಿಕ್ಕಾಗಲ್ಲ. ಅವರ ಮನೆಯಲ್ಲಿ ಅಗ್ರಿಕಲ್ಚರ್ನ ಫ್ಯಾಮಿಲಿ ಆಗಿರ್ಬೋದು, ಅದು ಮೇ ಬಿ ಅಗ್ರಿಕಲ್ಚರ್ನ ಫ್ಯಾಮಿಲಿ ಆಗಿರ್ಬೋದು. ಅಗ್ರಿಕಲ್ಚರ್ ಫ್ಯಾಮಿಲಿ ಅಂದರೆ ನಾವು ಟೈಮಲ್ಲಿ ಮಳೆಗಾಲ ಶುರುವಾಯ್ತಂದರೆ ಅಗ್ರಿಕಲ್ಚರ್ ಮ್ಯಾಕ್ಸಿಮಮ್ ಪೀಪಲ್ ಮಾಡೇ ಮಾಡ್ತಾರೆ. ಆ ಕೃಷಿಗೋಸ್ಕರ ಬೇಕಾದಂಥ ಎಷ್ಟೋ ವಸ್ತುನ ಅಪ್ಲೈ ಮಾಡೇ ಮಾಡ್ತಾರೆ. ನೀವು ಹೋಗಿ ಎಕ್ಸ್ಪ್ಲೇನ್ ಮಾಡೋದ್ರಿಂದಾಗಿ ಅಗ್ರಿಕಲ್ಚರ್ ಫ್ಯಾಮಿಲಿಯಿಂದ ಅಗ್ರಿಕಲ್ಚರ್ಗೆ ಬೇಕಾದಂಥ ವಸ್ತುವನ್ನು ಕೂಡ ಆ ವ್ಯಕ್ತಿ ಪರ್ಚೇಸ್ ಮಾಡ್ಬೋದಲ್ವೇ? ಇದು ನಿಮಗೆ ಬಿಸ್ನೆಸ್ ತಾನೇ, ಇದು ಕೂಡ ನಿಮಗೆ ಈ ಚಾನ್ಸಸ್ ಕೂಡ ಇರ್ಬೋದು ಫ್ರೆಂಡ್ಸಲ್ಲಿ. ಅಥವಾ ಆ ವ್ಯಕ್ತಿಯ ಮನೆಯಲ್ಲಿ ಯಾರಿಗಾದರೂ ಆರೋಗ್ಯದ ರಿಗಾರ್ಡಿಂಗ್ ಪ್ರಾಬ್ಲಮ್ಸ್ ಇರಬಹುದು. ಮೇ ಬಿ ಆ ವ್ಯಕ್ತಿ ವರ್ಕ್ ಮಾಡಲಿಕ್ಕೆ ಆ ವ್ಯಕ್ತಿ ರೆಡಿ ಇಲ್ಲ, ಬಟ್ ಅವರ ಮನೆಯಲ್ಲಿ ಬೇಕಾದಂಥ ಆರೋಗ್ಯ ಸಂಬಂಧಪಟ್ಟಂಥ ವಸ್ತುವನ್ನು ಆ ವ್ಯಕ್ತಿ ಬಳಕೆ ಮಾಡಲಿಕ್ಕೆ ಅಟ್ಲೀಸ್ಟ್ ರೆಡಿ ಇರ್ಬೋದು. ಈ ಚಾನ್ಸಸ್ ಅಲ್ಲಿದೆ. ಇಲ್ಲ ಅದು ಇಲ್ಲ, ಅಟ್ಲೀಸ್ಟ್ ಅವರ ಮನೆಯಲ್ಲಿ ಎವ್ರಿಡೇ ಬಳಕೆ ಮಾಡುವಂತಹ ಪೇಸ್ಟ್, ಸೋಪು, ಶಾಂಪೂ, ಆಯಿಲ್ ಅಥವಾ ಮಸಾಲೆ ಐಟಮ್ಸ್ ಇರ್ಬೋದು, ಟೀ ಪೌಡರ್ ಇರ್ಬೋದು, ಬೇರೆ ಎವ್ರಿಡೇ ಮನೇಲಿ ಯೂಸ್ ಮಾಡುವಂಥ ವಸ್ತುಗಳನ್ನಾದರೂ ಆ ವ್ಯಕ್ತಿ ಅವರ ಮನೇಲಿ ಬಳಕೆ ಮಾಡ್ಬೋದು. ಅಥವಾ ನೀವು ಹೋಗಿ ಅವರಿಗೆ ಎಕ್ಸ್ಪ್ಲೇನ್ ಮಾಡೋದ್ರಿಂದಾಗಿ ಅವರ ಪಕ್ಕದ ಮನೇಲಿ ಯಾರಿಗೂ ಇರ್ಬೋದು ಹೆಲ್ತ್ ಸಮಸ್ಯೆ ಇರ್ಬೋದು, ಹೆಲ್ತ್ ಪ್ರಾಬ್ಲಮ್ಸ್ ಇರ್ಬೋದು, ನಿಮ್ಮ ಎಕ್ಸ್ಪ್ಲನೇಷನ್ನಿಂದಾಗಿ ಪಕ್ಕದ ಮನೆಯಿಂದ ಕೂಡ ಒಬ್ಬ ವ್ಯಕ್ತಿ ಅಲ್ಲಿ ಎಂಟ್ರಿ ಆಗಿ ಆ ಅವಕಾಶವನ್ನು ಪಡ್ಕೊಳ್ಬೋದು. ಅಂದರೆ ಫೀಲ್ಡ್ಗೆ ಹೋಗಿ ಫಾಲೋಅಪ್ ಕಂಪ್ಲೀಟ್ ಮಾಡೋದ್ರಿಂದಾಗಿ ಚಾನ್ಸಸ್ ಇದೆ ನಿಮಗೆ ಮೋರ್ ರಿಸಲ್ಟ್ ಬರೋದರ ಬಗ್ಗೆ. ಸೊ ದಟ್ ಈಸ್ ವೈ ಯಾವುದೇ ಪ್ರೆಸೆಂಟೇಷನ್ ಆಗಲಿ, ಆಫ್ಟರ್ ಪ್ರೆಸೆಂಟೇಷನ್ ಅದನ್ನು ಯಾವತ್ತೂ ಕೂಡ ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗ್ಬಿಡಿ. ಪ್ರೆಸೆಂಟೇಷನ್ ಆಗಿದೆ ಅಂದರೆ ಫಾಲೋಅಪ್ ಕಂಪ್ಲೀಟ್ ಆಗಲೇಬೇಕು. ಅದವರ ಆನ್ಸರ್ ಹೇಗೆ ಇರಲಿ ಫ್ರೆಂಡ್ಸ್, ನಾವು ಫಾಲೋಅಪ್ ಹೋಯ್ತು ಅಂದ್ಕೊಳ್ಳಿ, ಆ ವ್ಯಕ್ತಿ ಎಗ್ರಿ ಆಗಲಿಲ್ಲ, ರಿಸಲ್ಟ್ ನಮಗೆ ಸಿಗಲಿಲ್ಲ, ವಾಟ್ ಈಸ್ ಲಾಸ್ ಫಾರ್ ಅಸ್? ನಮಗೇನು ಲಾಸ್ ಆಗುತ್ತೆ ಅಲ್ಲಿ? ಏನು ಲಾಸ್ ಆಗಲ್ಲ.
ಹೋಗ್ತೇವೆ, ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ, ಜನರ ಜೊತೆ ಮಾತಾಡಿ ಮಾತಾಡಿ ಫಿಯರ್ ಹೊರಟೋಗುತ್ತೆ ನಮ್ಮಿಂದ. ನಮಗೆ ಪ್ಲಸ್ ಪಾಯಿಂಟ್ ಇದೆ. ಸೊ ಫಾಲೋಅಪ್ ಅನ್ನ ಕಂಪ್ಲೀಟ್ ಮಾಡಲೇಬೇಕಂದ್ರೆ ಡಿಸೈಡ್ ಮಾಡ್ಕೊಳ್ಳಿ. ನಿಮ್ದಾಗಿರ್ಬೋದು, ನಿಮ್ಮ ಟೀಮ್ ಮೇಟ್ಸ್ದಾಗಿರ್ಬೋದು, ಅದನ್ನು ಕಂಪ್ಲೀಟ್ ಮಾಡುವ ರೆಸ್ಪಾನ್ಸಿಬಿಲಿಟಿ ನಿಮ್ದಿದೆ. ಆಗ ನೀವು ಅಲ್ಲಿ ಏನು ಮಾಡ್ಬೋದು, ಬೆಟರ್ ಲೆವೆಲ್ ರಿಸಲ್ಟನ್ನು ಕನ್ವರ್ಟ್ ಮಾಡಲಿಕ್ಕೆ ಸಾಧ್ಯ ಇದೆ. ಯಾಕಂದರೆ ನಾವೆಷ್ಟೋ ಪ್ಲೇಸಲ್ಲಿ ಏನು ಮಾಡಿದೆ ಅಬ್ಸರ್ವ್ ಮಾಡಿದ್ದೇವೆ, ಈ ಫೀಲ್ಡಿಗೆ ಹೋಗಿ ಫಾಲೋಅಪ್ ಅನ್ನು ಕಂಪ್ಲೀಟ್ ಮಾಡೋದ್ರಿಂದಾಗಿ ಯಾವ ಮನೆಗೆ ನಾವು ಫಾಲೋಅಪ್ ಹೋಗಿತ್ತು ಆ ಮನೆಯಿಂದ ಯಾವುದೇ ಸೈನಪ್ ಆಗಿಲ್ಲ, ಬಟ್ ಅದರ ಪಕ್ಕದ ಮನೆಯಿಂದ ಸೈನಪ್ ಆಗಿದೆ. ನಾವು ಹೋದ ಮನೇಲಿ ಯಾರು ವರ್ಕ್ ಮಾಡಲಿಕ್ಕೆ ಬಂದಿಲ್ಲ, ಬಟ್ ಆ ಮನೆಯಿಂದ ಹೆಲ್ತ್ ಪ್ರಾಡಕ್ಟ್ಸ್ ಅನ್ನ ಬೈ ಮಾಡಿದ್ದಾರೆ. ಆ ಹೆಲ್ತ್ ಪ್ರಾಡಕ್ಟ್ಸ್ ಅನ್ನ ಬೈ ಮಾಡಿ ಆನ್ ದಿ ಸ್ಪಾಟ್ ಅಲ್ಲಿ ಅವರು ವರ್ಕ್ ಮಾಡಿ ರೆಡಿ ಇರಲಿಲ್ಲ. ಫಸ್ಟ್ ಟೈಮ್ ಯಾವಾಗ ಫಾಲೋಅಪ್ ಹೋಗಿತ್ತು, ಕ್ಲಿಯರ್ ಮಾಡಿದಾಗ ಆನ್ ದಿ ಸ್ಪಾಟ್ ಅಲ್ಲಿ ಆ ವ್ಯಕ್ತಿ ಎಂಟ್ರಿ ಆಗಲಿಲ್ಲ. ಅವ್ರ ಮನೆಗೆ ಬೇಕಾದ ಪ್ರಾಡಕ್ಟ್ಸ್ ಬಳಕೆ ಮಾಡಿದ್ರು, ಯೂಸ್ ಮಾಡಿದ್ರು. ಆ ಪ್ರಾಡಕ್ಟ್ಸ್ ಇದು ರಿಸಲ್ಟ್ ಬಂತು ಅವರಿಗೆ. ಒಂದು 2-3 ತಿಂಗಳ ಕಳೆದ ಮೇಲೆ ಆ ಪ್ರಾಡಕ್ಟ್ಸ್ ಮೇಲೆ ಬಿಲೀವ್ ಬಂತು ಅವರಿಗೆ. ಆ ಬಿಲೀವ್ ಬಂದ ಮೇಲೆ 3 ತಿಂಗಳ ನಂತರ ಎಗಿನ್ ಐಡಿ ತಗೊಂಡು ವರ್ಕ್ ಮಾಡಲಿಕ್ಕೆ ಶುರು ಮಾಡಿದ ಎಷ್ಟೋ ಹಿಸ್ಟ್ರಿ ಕೂಡ ಉಂಟು ಫ್ರೆಂಡ್ಸ್. ಎಷ್ಟೋ ಇದೆ ಹಿಸ್ಟ್ರಿ, ಎಷ್ಟೋ ನನ್ನ ಲೈಫಲ್ಲಿ ಎಷ್ಟೋ ಎಕ್ಸ್ಪೀರಿಯನ್ಸ್ ಆಗಿದೆ. ಅವರಿಂದಾಗಿ ಅವರು ಯೂಸ್ ಮಾಡಿಕೊಂಡ್ರು, ಅವರ ಪಕ್ಕದಲ್ಲಿ ಆ ವ್ಯಕ್ತಿ ರಿಸಲ್ಟ್ ಬಂತು, ಅದರ ಬೆನಿಫಿಟ್ ಬಂತು. ಅದರಿಂದಾಗಿ ಜನರಿಗೆ ಮಾಹಿತಿ ಹೋಗ್ತಾ ಸ್ಪ್ರೆಡಿಂಗ್ ಆಗ್ತಾ ಏನಾಯಿತು, ಜನರಿಗೆ ಅದರ ರಿಸಲ್ಟ್ ಸಿಕ್ಕಿದಂತಹ ಎಕ್ಸ್ಪೀರಿಯನ್ಸ್ ಎಷ್ಟೋ ಉಂಟು. ದಟ್ ಇಸ್ ನಾನು ನಿಮಗೆ ಹೇಳುವಂಥದ್ದು. ಯಾವುದೇ ಕಾರಣಕ್ಕೂ ಕೂಡ ಅದು ಪ್ರೆಸೆಂಟೇಷನ್ ಆಯಿತು ಅಂತಾದರೆ ಆ ಫಾಲೋಅಪ್ ಎಷ್ಟೇ ದೂರ ಇರಲಿ, ಎಷ್ಟೇ ಲಾಂಗ್ ಇರಲಿ, ಸ್ವಲ್ಪ ಸಮಯ ಫ್ರೀ ಮಾಡಿಕೊಂಡು ಬಿಡು ಮಾಡಿಕೊಂಡು ಫಾಲೋಅಪ್ ಕಂಪ್ಲೀಟ್ ಮಾಡೋದು ಮಾಡಲೇಬೇಕಿದೆ ನೀವು 100%. ಈ ಫಾಲೋಅಪ್ ಅನ್ನು ಕಂಪ್ಲೀಟ್ ಮಾಡಲೇಬೇಕು. ನೆನಪಿಟ್ಕೊಳ್ಳಿ, ಆ ವ್ಯಕ್ತಿಯ ಊರು ಏನಿದೆ ಅಥವಾ ಆ ವ್ಯಕ್ತಿಯ ಅಡ್ರೆಸ್ ಏನಿದೆ ಇದನ್ನು ನೀವು ಮುಂಚಿತವಾಗಿಯೇ ಕಲೆಕ್ಟ್ ಮಾಡಿಕೊಂಡಿರಬೇಕು. ನೆನಪಿಟ್ಕೊಳ್ಳಿ ಮಾತ್ರ. ಅದು ಯಾವ ಥರ ಕಲೆಕ್ಟ್ ಮಾಡ್ತೀರಿ, ಓಕೆ, ಸಮ್ ಪ್ಲೇಸ್ ಎಂಟ್ರಿ ಫಾರಿನ್ ಮಾಡ್ಬೋದು, ಒಳ್ಳೆ ವಿಚಾರ ಅಲ್ಲಿ ಇರುತ್ತೆ. ದಟ್ ಇಸ್ ವೈ ಯಾವ ಪ್ಲೇಸಲ್ಲಿ ನೀವೇನು ಮಾಡ್ತೀರ ಅಂದರೆ ಎಂಟ್ರಿ ಫಾರ್ ಫಿಲಪ್ ಮಾಡಿ ಅರ್ಜೆಂಟಲ್ಲಿ ಹೆಸರು ಬರೆದು ಇನ್ವೈಟ್ ಮಾಡಿ ಹೆಸರು ಬರೆದು ಕಳಿಸೋದಲ್ಲ ಫ್ರೆಂಡ್, ನೆನಪಿಟ್ಕೊಳ್ಳಿ. ಅಡ್ರೆಸ್ ಇಸ್ ವೆರಿ ಇಂಪಾರ್ಟೆಂಟ್. ಅಥವಾ ಆ ವ್ಯಕ್ತಿಯ ಒಂದು ಎನಿ ಒನ್ ಡಾಕ್ಯುಮೆಂಟ್ಸ್, ಯಾವುದು ಆಧಾರ್ ಕಾರ್ಡ್, ಎಸ್ಪೆಷಲಿ ಆಧಾರ್ ಕಾರ್ಡ್. ಯಾಕೆ ಒಬ್ಬ ವ್ಯಕ್ತಿ ಹತ್ರ ಆಧಾರ್ ಕಾರ್ಡ್ ಜೆರಾಕ್ಸ್ ನಾವೇನು ಮಾಡಿ ತರಿಸಬೇಕು? ಒಂದು ಉದ್ದೇಶ, ಆ ವ್ಯಕ್ತಿ ಏಜ್ 18 ಆಗಿದೆ ಅಥವಾ ಇಲ್ಲ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಳ್ಳಿಕ್ಕೋಸ್ಕರ. ಇನ್ನೊಂದನೇದಾಗಿ ಆ ವ್ಯಕ್ತಿಯ ಫಾಲೋಅಪ್ ಅನ್ನು ಕಂಪ್ಲೀಟ್ ಮಾಡಲಿಕ್ಕೋಸ್ಕರ. ನೆನಪಿಟ್ಕೊಳ್ಳಿ, ಇದನ್ನು ಕೂಡ ಕನ್ಫರ್ಮ್ ಮಾಡ್ಕೊಳ್ಳಿ. ಆಧಾರ್ ಕಾರ್ಡ್ ಇರುವಂಥ ಅಡ್ರೆಸ್ ಆ್ಯಂಡ್ ಆ ವ್ಯಕ್ತಿ ಅಟ್ ಪ್ರೆಸೆಂಟ್ ವಾಸವಾಗಿರುವಂಥ ಅಡ್ರೆಸ್ ಎರಡು ಸೇಮ್ ಇದೆಯಾ ಇಲ್ವಾ ಅದನ್ನು ಕೂಡ ಕನ್ಫರ್ಮ್ ಮಾಡ್ಕೊಳ್ಳಿ. ಅಗರ್ ಸೇಮ್ ಇದೆ ನೋ ಪ್ರಾಬ್ಲಮ್, ಅಗರ್ ಸೇಮ್ ಇಲ್ಲ, ಪ್ರೆಸೆಂಟ್ ಯಾವ ಅಡ್ರೆಸ್ಸಲ್ಲಿ ಆ ವ್ಯಕ್ತಿ ವಾಸವಾಗಿರ್ತಾರೆ ಅದನ್ನು ಮುಂಚಿತವಾಗಿ ಕಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಮಾತ್ರ ಮರೀಲಿಕ್ಕೆ ಹೋಗಬೇಡಿ. ಯಾಕಂದರೆ ಫಾಲೋಅಪ್ ಅನ್ನೋದು ಮಸ್ಟ್ ಆ್ಯಂಡ್ ಶುಡ್ ಕಂಪ್ಲೀಟ್ ಆಗಲೇಬೇಕು. ಯಾಕಂದರೆ ಮೇ ಬಿ ನೀವು ಒಂದು ತಿಂಗ್ ಮಾಡಿ ಇವತ್ತಿನ ದಿನ ಫಾಲೋಅಪ್ ಕಂಪ್ಲೀಟ್ ಮಾಡಿಲ್ಲ ಅಂತಾದರೆ ಆ ವ್ಯಕ್ತಿ ಮುಂದೊಂದು ದಿವಸ ಇನ್ನು ಯಾರ್ದೋ ಟೀಮಲ್ಲಿ ಹೋಗಿ ಸೈನಪ್ ಆಗ್ಬೋದು, ID ಕ್ರಿಯೇಟ್ ಮಾಡ್ಬೋದು, ವರ್ಕನ್ನು ಕಂಪ್ಲೀಟ್ ಮಾಡ್ಬೋದು. ಓಕೆ, ಅಥವಾ ಆ ವ್ಯಕ್ತಿ ತಿಮ್ಮಾಡಿ ಬೇರೆ ಯಾವುದೋ ಕಂಪನಿ ಹೋಗಿ ತಿಮ್ಮಾಡ್ಕೊಳ್ಳಿ, ಮೇ ಬಿ ಯಾವುದೋ ಫ್ರಾಡ್ ಕಂಪನಿ ಹೋಗಿ ಎಂಟ್ರಿ ಹಾಕ್ಕೊಂಡು ಆ ವ್ಯಕ್ತಿ ಹಣವನ್ನು ಲಾಸ್ ಮಾಡ್ಬೋದು. ಆ ಚಾನ್ಸಸ್ ಕೂಡ ಇದೆ. ಓಕೆ, ದಟ್ ಇಸ್ ವೈ ಆ ಒಂದು ಫಾಲೋಅಪ್ ಅನ್ನು ಎವ್ರಿ ಟೈಮ್ ಮಾಡಿ. ಆ್ಯಂಡ್ ಇನ್ನೊಂದು ಎಂಡ್ ಪಾಯಿಂಟ್ ಅನ್ನು ಹೇಳಿ ಇವತ್ತಿನ ಈ ಡಿಸ್ಕಷನ್ಸ್ ಅನ್ನು ಎಂತ ಮಾಡ್ತಾನೆ ಎಂಡ್ ಮಾಡಲಿಕ್ಕೆ ಇಷ್ಟಪಡ್ತಾನೆ. ಈ ಫಾಲೋಅಪ್ ಅನ್ನೋದು ಅಗರ್ ನೀವು ಯಾವುದಾದ್ರೂ ಒಬ್ಬ ವ್ಯಕ್ತಿಗೆ ತಿಮ್ಮಾಡಿ ಪ್ರಾಡಕ್ಟ್ಸನ್ನು ಕೊಟ್ಟಿರ್ಬೋದು. ನೆನಪಿಟ್ಕೊಳ್ಳಿ ಫ್ರೆಂಡ್, ಯಾಕಂದರೆ ಎಷ್ಟೋ ಪ್ಲೇಸ್ ನಾವು ಅಬ್ಸರ್ವ್ ಮಾಡ್ತೇವೆ. ಈ ಒಂದು ವಿಚಾರ ಕಡೆ ತುಂಬ ಪೀಪಲ್ದಾಗ ಏನು ಮಾಡ್ತು, ಕೇರ್ಲೆಸ್ ನಾನು ಅಬ್ಸರ್ವ್ ಮಾಡಿದ್ದೀನಿ. ಅಂದರೆ ಆಗ ಯಾವುದೋ ಒಬ್ಬ ವ್ಯಕ್ತಿ ಯಾವುದೋ ಪ್ರಾಡಕ್ಟ್ಸ್ ಕೊಟ್ರಿ, ಸಿಂಗಲ್ ಸೋಪ್ ಕೊಟ್ರಿ, ಹಲವಾರು ಜ್ಯೂಸ್ ಕೊಟ್ರಿ, ಆಮ್ಲ ಜ್ಯೂಸ್ ಕೊಟ್ರಿ, ಬೇರೆ ಯಾವುದೋ ಜ್ಯೂಸ್ ಕೊಟ್ರಿ, ಒಬ್ಬ ಕಸ್ಟಮರ್ಗೆ ನೀವು ಪ್ರಾಡಕ್ಟ್ಸ್ ಕೊಟ್ಟಿದ್ದೀರಿ ಅಂತ ಹೇಳಿದರೆ ಆ ಕಸ್ಟಮರ್ದು ಇನ್ಫಾರ್ಮೇಶನ್ ನಿಮ್ಮ ಹತ್ರ ಇರಬೇಕು. ಆ ವ್ಯಕ್ತಿಯ ಹೆಸರು, ಆ ವ್ಯಕ್ತಿಯ ನಂಬರ್, ಆ ವ್ಯಕ್ತಿಯ ಅಡ್ರೆಸ್ ಅದು ನಿಮ್ಮ ಹತ್ರ ಇರಬೇಕು. ಜೊತೆಗೆ ಮಿಡ್ಲ್ ಅಂತ ಮಾಡಿ ಆ ವ್ಯಕ್ತಿಗಳಿಗೆ ಫೋನ್ ಮಾಡಿ ಕೂಡ ಫಾಲೋಅಪ್ ಮಾಡ್ತಿರಬೇಕು, ವಿಚಾರಿಸ್ತಾ ಇರಬೇಕು. ಯಾಕೆ ಫ್ರೆಂಡ್ಸ್, ನೆನಪಿಟ್ಕೊಳ್ಳಿ, ರೀಸೆಂಟ್ಲಿ ಒಂದು ಇನ್ಸಿಡೆಂಟನ್ನು ನೋಡಿದೆ ನಾನು. ಒಬ್ಬ ವ್ಯಕ್ತಿಯಿಂದ ಏನು ಮಾಡಿದ್ದಾರೆ, ಒಬ್ಬ ವ್ಯಕ್ತಿ ಎಲ್ಲೋ ಒಂದು ಪ್ಲೇಸಲ್ಲಿ ಸಿಕ್ಕಿ ಆ ವ್ಯಕ್ತಿಯಿಂದ ಒಂದು ಪಂಚ ತುಳಸಿ ಡ್ರಾಪನ್ನು ಎಂತ ಮಾಡಿದ್ರು, ಆ ವ್ಯಕ್ತಿ ಪರ್ಚೇಸ್ ಮಾಡಿದ್ರು. ಪಂಚ ತುಳಸಿ ಡ್ರಾಪ್ ಕೊಟ್ಟಿದ್ರು ಆ ವ್ಯಕ್ತಿಗೆ.
ಬಟ್ ಆ ವ್ಯಕ್ತಿಯ ಕಾಂಟ್ಯಾಕ್ಟ್ ಯಾವುದೇ ರೀತಿ ತಗೊಳ್ಳಿಲ್ಲ, ತಗೊಂಡಿರ್ಬೋದು, ಅದು ಏನೋ ಮಿಸ್ ಆಗಿದೆ ಅಥವಾ ಆ ಪ್ಲೇಸಲ್ಲಿ ಫಾಲೋ ಅಪ್ ಆಗಿಲ್ಲ. ಅಂದರೆ ತುಳಸಿ ಪಂಚಮಿ ತಗೊಂಡು ಹೋದ್ರು ಅಂದರೆ ನೋಡಿ ಫ್ರೆಂಡ್, ನಾನು ಒಂದು ಮಾತು ನಿಮ್ಗೆ ಹೇಳುವುದು, ನಿಮ್ಮಿಂದ ಯಾರು ಪ್ರಾಡಕ್ಟ್ಸ್ ತಗೊಂಡು ಹೋಗಿದ್ದಾರೆ ಅವರಾಗೆ ಅವರು ನಿಮಗೆ ಕಾಲ್ ಮಾಡೋ ತನಕ ಕಾಯ್ತಾ ಕೂತ್ಕೊಳ್ಳಿಕ್ಕೆ ಹೋಗಬೇಡಿ. ನೆನಪಿಟ್ಕೊಳ್ಳಿ, ಎಷ್ಟು ಪ್ಲೇಸ್ಲಾಗುತ್ತಲ್ಲ ಇದು. ನಾವು ಪ್ರಾಡಕ್ಟ್ಸ್ ಕೊಟ್ಟಿದ್ದೇವೆ, ನಾವು ಕಾಯ್ತಾ ಇರೋದು, ಕಾಲ್ ಬರುತ್ತೆ ಕಾಲ್ ಬರುತ್ತೆ ಕಾಲ್ ಬರುತ್ತೆ ಕಾಲ್ ಬರುತ್ತೆ, ಬಟ್ ಕಾಲ್ ಬರಲ್ಲ ಸಮ್ಟೈಮ್. ಯಾವ ವ್ಯಕ್ತಿ ಪ್ರಾಡಕ್ಟ್ಸ್ ಕೊಟ್ಟಿದ್ದೀರಿ ಅಲ್ಲಿ ನಿಮಗೊಂದು ಐಡಿಯಾ ಇರಬೇಕಲ್ಲ. ಎಕ್ಸಾಂಪಲ್, ಆಮ್ಲಾ ಜ್ಯೂಸ್ ಒಬ್ಬ ವ್ಯಕ್ತಿ ಕೊಟ್ಟಿದ್ದೀರಿ, ನಿಮಗೆ ಗೊತ್ತಿದೆ 1ನೇ ತಾರೀಕು ಆಮ್ಲ ಜ್ಯೂಸ್ ಕೊಟ್ರಿ ಅಂದರೆ ಒಬ್ಬನೇ ವ್ಯಕ್ತಿ ಯೂಸ್ ಮಾಡ್ತಾ ಹೋದರೆ ಆ ಆಮ್ಲಾ ಜ್ಯೂಸು ಒಂದು 15 ದಿನ ಅಥವಾ 20 ದಿನದೊಳಗೆ ಖಾಲಿ ಆಗೋದು ಆಗಲೇಬೇಕಿದೆ. ಅಂದರೆ ಆ ಗ್ಯಾಪಲ್ಲಿ ಏನು ಮಾಡಬೇಕಿದೆ, ಎಗೇನ್ ನಾವು ಹೋಗಿ ಅವರಿಗೆ ಪ್ರಾಡಕ್ಟ್ಸನ್ನು ರೀಚ್ ಮಾಡಿಸಲೇಬೇಕು. ಅಲ್ಲಿ ಎಗೇನ್ ಫಾಲೋಅಪ್ ಮಾಡಬೇಕಿದೆ ನಾವು. ಆ 15 to 20 ಡೇಸ್ ಗ್ಯಾಪಲ್ಲಿ ಆ ವ್ಯಕ್ತಿ ಬೇರೆ ಬೇರೆ ಆನ್ಸರ್ ಬರ್ಬೋದು ನಿಮಗೆ. ನಾನು 15 ದಿವಸ ಯೂಸ್ ಮಾಡಿದ್ದೆ, ನನಗೆ ಪ್ರಾಡಕ್ಟ್ಸ್ ರಿಸಲ್ಟ್ ಸಿಗಲಿಲ್ಲ, ಬರ್ಬೋದು. ಡೆಫಿನೆಟ್ಲಿ ಅರ್ಥ ಮಾಡಿಸಬೇಕಾಗುತ್ತೆ. ನಮ್ಮ ಪ್ರಾಡಕ್ಟ್ಸ್ ಮೆಡಿಸಿನ್ಸ್ ಅಲ್ಲ ಸರ್, ಇದು ಆಯುರ್ವೇದ ಸಪ್ಲಿಮೆಂಟ್ ಇರುವಂಥದ್ದು. ಇದರ ಎಫೆಕ್ಟ್ ರಿಸಲ್ಟ್ ಸಿಗ್ಲಿಕ್ಕೋಸ್ಕರ ಮಿನಿಮಮ್ 4 months 5 months ಯೂಸ್ ಆಗುತ್ತೆ, ಅಷ್ಟು ಟೈಮ್ ತಗೊಳುತ್ತೆ. ನಾವು ಫೋನೇ ಮಾಡಲಿಲ್ಲ, ಆ ವ್ಯಕ್ತಿ ಮೈಂಡಲ್ಲಿ ಥಾಟ್ಸ್ ಬಂದಿರ್ಬೋದು. ಹೇಗೆ ಬಂದಿರ್ಬೋದು, ನಾನು ಇಷ್ಟನ್ನ ಯೂಸ್ ಮಾಡಿದೆ ಅಲ್ವಾ, ಇದು ನನಗೆ ರಿಸಲ್ಟ್ ಸಿಗೋದ್ರೆ ಆ ವ್ಯಕ್ತಿ ಥಿಂಕ್ ಮಾಡ್ತಾನೆ ನಮ್ಮ ಸಪ್ಲಿಮೆಂಟ್ರಿಯನ್ನು ಮೆಡಿಸಿನ್ ಥರ ಆ ವ್ಯಕ್ತಿ ಟ್ರೀಟ್ ಮಾಡಿರ್ತಾರೆ. ಆ ವ್ಯಕ್ತಿ ಅದಕ್ಕೋಸ್ಕರ ಸ್ಟಾಪ್ ಮಾಡ್ಬೋದು. ರಿಸಲ್ಟ್ ಸಿಗೋ ಚಾನ್ಸಸ್ ಇದ್ದಿರ್ಬೋದು, ಬಟ್ ಅದಕ್ಕೆ ಸ್ಟಾಪ್ ಮಾಡ್ಬೋದು. ಲಾಸ್ ಯಾರಿಗೆ? ಲಾಸ್ ನಿಮ್ಗಾಯಿತು. ಅದು ಸಮ್ಟೈಮ್ ಈಗೂ ಆಗ್ಬೋದು. ಆ ವ್ಯಕ್ತಿ ಪ್ರಾಡಕ್ಟ್ಸ್ ತೊಗೊಂಡಿದ್ದಾರೆ ನಿಮ್ಮಿಂದ, ಆ ವ್ಯಕ್ತಿಗೆ ಎಗಿನ್ ಆ ಪ್ರಾಡಕ್ಟ್ಸ್ ಬೇಕಿದೆ, ಬಟ್ ನಿಮ್ಮ ನಂಬರ್ ಅವ್ರ ಹತ್ರ ಇಲ್ಲ, ಅವರ ಹತ್ರ ನಿಮ್ಮ ನಂಬರ್ ಇಲ್ಲ. ಆ ವ್ಯಕ್ತಿ ನಿಮಗೆ ನಿಮಗೆ ಆ ವ್ಯಕ್ತಿ ರೀಚ್ ಆಗ್ತಾ ಇಲ್ಲ, ಕಾಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಈಗ ಆ ವ್ಯಕ್ತಿ ಏನು ಮಾಡ್ತಾರೆ ಫ್ರೆಂಡ್, ನೀವೇ ಹೇಳಿ ಅಲ್ಲ. ಆ ವ್ಯಕ್ತಿ ಏನು ಮಾಡ್ಬೋದು ಹೇಳಿ? ಆ ವ್ಯಕ್ತಿ ಇರುವ ದಾರಿ ಏನು ಹೇಳಿ? ಆ ವ್ಯಕ್ತಿ ಏನು ಮಾಡಬೇಕು, ಅವರು ಯಾರಾದರೂ ಡಿಯರ್ ಲೈಫಲ್ಲಿ ಇದ್ದಾರಾ ಅಂತ ಏನು ಮಾಡಬೇಕಿದೆ, ಆ ವ್ಯಕ್ತಿ ಹುಡುಕಬೇಕು. ಅದು ಸಿಗದೇ ಇದ್ರೆ ಆ ವ್ಯಕ್ತಿ ಏನು ಮಾಡ್ತಾನೆ, ಎಲ್ಲಾದ್ರೂ ಮೆಡಿಕಲ್ ಹೋಗ್ತಾರೆ, ಅಲ್ಲಿ ಹೋಗಿ ಇದೇ ಥರದ ಜ್ಯೂಸ್ ಇದೆಯಾ ಅಂತ ಕೇಳ್ತಾರೆ. ಆ ಜ್ಯೂಸಲ್ಲಿ ಡಿಯರ್ ಲೈಫ್ನ ಬ್ರ್ಯಾಂಡ್ ಇರಲಿಕ್ಕಿಲ್ಲ, ಬೇರೆ ಯಾವುದು ಬ್ರ್ಯಾಂಡ್ನ ಜ್ಯೂಸನ್ನು ತಗೊಂಡು ಆ ವ್ಯಕ್ತಿ ಯೂಸ್ ಮಾಡಿ. ತಪ್ಪು ಯಾರ್ದು? ಪ್ಲೇಸಲ್ಲಿ ಮಿಸ್ಟೇಕ್ ಯಾರ್ದು ಬಂತು? ಫಾಲೋಅಪ್ ಯಾರು ಮಾಡಬೇಕಿತ್ತು ಇಲ್ಲಿ? ಇಂಥ ಕಂಡೀಷನ್ ಕೂಡ ನಾನು ರೀಸೆಂಟ್ಲಿ ಒಬ್ಸರ್ವ್ ಮಾಡಿದರೆ, ಪಂಚೋಸಿ ಡ್ರಾಪ್ ಕೊಟ್ಟರು, ಆ ಕಾಂಟ್ಯಾಕ್ಟ್ಸ್ ಇಲ್ಲ ಆ ವ್ಯಕ್ತಿ ಹತ್ರ, ಅಂದರೆ ಏನು ನಂಬರ್ಸ್ ಇಲ್ಲ. ಆ ಪಂಚೋಸಿ ಡ್ರಾಪ್ ಮುಗೀತು, ರಿಸಲ್ಟ್ ಸಿಕ್ತು, ವಾಪಸ್ ಕಾಲ್ ಮಾಡಲಿಕ್ಕೆ ಆಪ್ಷನ್ಸ್ ಇಲ್ಲ. ಆ ವ್ಯಕ್ತಿಗೆ ಇನ್ಯಾವುದೋ ಪ್ಲೇಸಲ್ಲಿ ಏನು ಮಾಡಿದ್ದು ಪ್ಲೇಸಲ್ಲಿ ಇನ್ನೊಬ್ಬ ಡಿಯರ್ ಲೈಫ್ನ ವ್ಯಕ್ತಿ ಸಿಕ್ಕಿ, ಆ ವ್ಯಕ್ತಿ ಜೊತೆ ಏನಾಯಿತು, ಅಲ್ಲಿ ಐಡಿ ಕ್ರಿಯೇಟ್ ಮಾಡಿಕೊಂಡು ಅಲ್ಲಿ ವರ್ಕ್ ಮಾಡಿಕೊಂಡು ಅಲ್ಲಿಂದಲೇ ಆ ವ್ಯಕ್ತಿಯಿಂದಲೇ ಮೋರ್ ದ್ಯಾನ್ 35,000 to 40,000 BV ಎವ್ರಿ ಮಂತಲ್ಲಿ ಬರ್ತಾ ಇರುವ ಹಿಸ್ಟ್ರಿ ಕೂಡ ಉಂಟು ಫ್ರೆಂಡ್ಸ್. ಬಟ್ ಆ 40,000 BV ಏನಿದೆ, ಈ BV ಇದೆಯಲ್ವಾ, ಯಾವ ವ್ಯಕ್ತಿ ಫಸ್ಟ್ ಟೈಮ್ ಯಾರು ಪ್ರಾಡಕ್ಟ್ಸ್ ಕೊಟ್ಟರು ಆ್ಯಕ್ಚುಲಿ ಆ ವ್ಯಕ್ತಿ ಟೀಮಲ್ಲಿ ಬರಬೇಕಿತ್ತು, ಬಟ್ ಯಾಕೆ ಬಂದಿಲ್ಲ? ಯಾಕಂದರೆ ಪ್ರಾಡಕ್ಟ್ಸ್ ಕೊಟ್ಟ ಮೇಲೆ ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ರು. ಪ್ರಾಡಕ್ಟ್ಸ್ ಕೊಟ್ಟ ಮೇಲೆ ಮತ್ತು ಫಾಲೋಅಪ್ ಮಾಡುವ ಸ್ಟೆಪ್ಸ್ ಇದೆ, ಮತ್ತೆ ಕಾಲ್ ಮಾಡಿ ಕಮ್ಯುನಿಕೇಟ್ ಮಾಡಬೇಕಿದೆ, ಆಮೇಲೆ ಕೂಡ ಫಾಲೋಅಪ್ ಇದೆ. ಆ ವ್ಯಕ್ತಿ 3 and 3 ಪ್ರಾಡಕ್ಟ್ಸು ತಗೊಳ್ತಾರ, ಅದು ಆ ವ್ಯಕ್ತಿಯಿಂದ ವರ್ಕ್ ಮಾಡಿಸ್ತಾರ, ಈ ಸ್ಟೆಪ್ಸ್ ಕೂಡ ಇದೆ. ಇದನ್ನು ಕೂಡ ಆ ವ್ಯಕ್ತಿ ಇದು ಮಾಡಲಿಲ್ಲ. ನಿಮಗೂ ನಾನು ಹೇಳುವಂಥದ್ದು, ಯಾರಿಗೆ ಪ್ರಾಡಕ್ಟ್ಸ್ ಕೊಟ್ಟು ಅದು ಸಿಂಗಲ್ ಪ್ರಾಡಕ್ಟ್ಸ್ ಕೊಟ್ಟಿರ್ಬೋದು, ನೆನಪಿಟ್ಟುಕೊಳ್ಳಿ, ಪ್ರಾಬ್ಲಮ್ ಇಲ್ಲ. ಅಲ್ಲೂ ಫಾಲೋಅಪ್ ಮಾಡಬೇಕು. ಫಾಲೋಅಪ್ ಆಗಲೇ ಹೇಳಿದೆ ನೋಡಿ, ಆ ವ್ಯಕ್ತಿ ಫಾಲೋಅಪ್ ಮಾಡುವ ಉದ್ದೇಶ ಏನು? ಆ ವ್ಯಕ್ತಿ ಮುಖಾಂತರ ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ BV ಎಷ್ಟು ಬೇಕಂದರೆ ಆಗಲೇ ಹೇಳಿದ್ದು ನಾನು, ಫಾಲೋಅಪ್ ಅನ್ನೋದು ಸೈನ್ ಅಪ್ ಮಾಡಿ ID ಕ್ರಿಯೇಟ್ ಮಾಡೋದರಲ್ಲಿ ಮುಗಿಯಲ್ಲ. ಸಿಂಗಲ್ ಪ್ರಾಡಕ್ಟ್ಸ್ ಕೊಟ್ಟರೆ ಅಲ್ಲಿ ಮುಗಿಯಲ್ಲ. ನಮ್ಮೆಲ್ಲರ ಗಮನ ಪ್ಲೇಸಲ್ಲಿ FPO ಇಲ್ವಾ RCO, ಇಟ್ ಈಸ್ ಅವರ್ ಎಂಡ್ ಡೆಸ್ಟಿನೇಷನ್ ಇದೆ. ಅಲ್ಲಿ ತನಕ ರೀಚ್ ಆಗೋದನ್ನ ಫಾಲೋಅಪ್ ಮಾಡ್ತಾ ಇರಬೇಕು. ರಿಪೀಟ್ ಫಾಲೋಅಪ್, ಎಗೇನ್ ಫಾಲೋಅಪ್ ಮಾಡ್ತಾ ಕಂಟಿನ್ಯೂ ಇರಬೇಕಿದೆ. ಅದನ್ನ ಕ್ಲೋಸಿಂಗ್ ಮಾಡಲೇಬೇಕಿದೆ. ಕ್ಲೋಸಿಂಗ್ ಆಗುತ್ತೆ ಅವಾಗಲೇ ಕ್ಲೋಸಿಂಗ್ ಆಗುತ್ತೆ, ಇಲ್ಲ ಅಂದ್ರೆ ಕ್ಲೋಸಿಂಗ್ ಆಗಲ್ಲ, ಅರ್ಧ ಆಗಿಬಿಡುತ್ತೆ ಹೇಳಬೇಕು ಅಂತ ಅಂದರೆ. ಓಕೆ, ಈ ಕ್ಲೋಸಿಂಗ್ ಅನ್ನು ಕೂಡ ಎಂತ ಮಾಡಬೇಕಿದೆ, ನೀವು ಆ ಪ್ಲೇಸಲ್ಲಿ ಮಾಡಬೇಕಾಗುತ್ತೆ. ಓಕೆ, ಎನಿವೆ ಐ ಹೋಪ್ ಟುಡೇಸ್ ಟೈಮ್ ಇಟ್ಸ್ ಇನಫ್. ಟೈಮ್ ಆಗ್ತಾ ಬಂತಿದೆ. ಇನ್ನಷ್ಟು ನಾಲೆಜ್ ನಾನು ನಿಮ್ಮ ಜೊತೆ 100% ಶೇರ್ ಮಾಡ್ಕೊಳ್ಳಿಕ್ಕಿದೆ. ಓಕೆ, ಮುಂದಿನ ದಿನಗಳಲ್ಲಿ ಇನ್ನೊಂದು ಸಲ ನಿಮಗೆ ಇನ್ನಷ್ಟು ನಾಲೆಜ್ಗಳ ಜೊತೆಗೆ ಮತ್ತೊಂದು ಸಲ ಎಂತ ಮಾಡ್ತೀನಿ, 100% ನಿಮಗೆ ಫಾಲೋಅಪ್ ನಾಲೆಜನ್ನು ಕೊಡಲಿಕ್ಕೆ ಡೆಫಿನೆಟ್ ನಾನು ರೆಡಿ ಇದ್ದೀನಿ. ಓಕೆ, ನೀವು ರೆಡಿ ಇರಿ. ಇನ್ನು ಕಮೆಂಟ್ ಡೇಸಲ್ಲಿ ಒಂದಷ್ಟು ನಾಲೆಜ್ ಡಿಫ್ರೆಂಟ್ ನಿಮಗೆ ಸಿಗುತ್ತೆ 100%. ಡಿಯರ್ ಲೈಫ್ ಕಂಪನಿ ಕಡೆಯಿಂದ 1 by 1 ಟ್ರೈನಿಂಗ್ ಸೆಷನ್ ಆಗ್ತಾ ಉಂಟು ಫ್ರೆಂಡ್. ಎಷ್ಟೇ ಬ್ಯುಸಿ ಇರಿ, ಯಾವುದೇ ವರ್ಕಲ್ಲಿ ಇರಿ,
ಎವ್ರಿಡೇ 8 ಗಂಟೆಯಿಂದ 9:15 9:30 ತನಕ ಟೈಮಿಂಗ್ಸನ್ನು ಲರ್ನ್ ಮಾಡಲಿಕ್ಕೆ ಕೊಡಿ. ಯಾಕಂದರೆ ಈ ಒಂದು ಝೂಮ್ ಮೀಟಿಂಗಲ್ಲಿ ಮಾರ್ನಿಂಗ್ 8 o'clock ಬ್ಯಾಚಲ್ಲಿ ಇಂಥ ಸೆಷನ್ಗಳು ನಿಮಗೆ ಸಿಗ್ತಾ ಇದ್ದಾವೆ. ಅಂದರೆ ಯಾವುದೆಲ್ಲ ವ್ಯಕ್ತಿಗಳನ್ನು ನಿಮಗೆ ಲೈವ್ ಆಗಿ ಭೇಟಿ ಮಾಡಲಿಕ್ಕೆ ಆಗಲ್ಲ, ಅಂಥ ವ್ಯಕ್ತಿಗಳ ಟ್ರೈನಿಂಗನ್ನು, ಅಂಥ ವ್ಯಕ್ತಿಗಳ ನಾಲೆಡ್ಜ್ಗಳನ್ನು ನಿಮಗೆ ಝೂಮ್ ಮಾಧ್ಯಮದ ಮುಖಾಂತರ ತಗೊಳ್ಬೋದು. ಈ ನಾಲೆಡ್ಜ್ ನಿಮ್ಮ ಬಿಸ್ನೆಸ್ಸನ್ನು ಇನ್ನೂ ಬೆಟರ್ ಮಾಡಿಸುತ್ತೆ, ಇನ್ನೂ ಗ್ರೋತ್ ಮಾಡಿಸುತ್ತೆ, ಇನ್ನೂ ಎಫೆಕ್ಟಿವ್ ಲೆವೆಲ್ ನಿಮ್ಮನ್ನು ಕರ್ಕೊಂಡು ಹೋಗುತ್ತೆ. ಅದೆಷ್ಟೇ ಬ್ಯುಸಿ ಇರಿ, 8 o'clock ಬ್ಯಾಚಲ್ಲಿ ಟ್ರೈನಿಂಗನ್ನು ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ ಅಟೆಂಡ್ ನೀವು ಮಾಡಿ, ಆ್ಯಂಡ್ ನಿಮ್ಮ ಟೀಮ್ ಮೇಟ್ಸಿಗೂ ಏನು ಮಾಡಿ ಅಟೆಂಡ್ ಮಾಡಿಸಿ. ಯಾಕಂದರೆ ನಿಮ್ಮ ಟೀಮ್ ಮೇಟ್ಸನ್ನು, ಯಾಕಂದ್ರೆ ನಿಮಗೆ ಗೊತ್ತು ಫ್ರೆಂಡ್ಸ್, ನೀವು ಒಬ್ಬರು ನಿಮ್ಮ ಟೀಮನ್ನು ಹ್ಯಾಂಡಲ್ ಮಾಡ್ತಿದ್ದೀರಂದರೆ 50 ಟೀಮಿಗೆ ನಿಮಗೆ ಒಬ್ಬರಿಗೆ ಟ್ರೈನಿಂಗ್ ಕೊಡಲಿಕ್ಕೆ ಸಾಧ್ಯ ಇಲ್ಲ. ನನಗೂ ಗೊತ್ತು, ನಿಮಗೆ ಗೊತ್ತು. ನಾವು ಸ್ಮಾರ್ಟ್ ಆಗಬೇಕು, ನಾವು ಬುದ್ಧಿವಂತರಾಗಬೇಕಾಗುತ್ತೆ. ಹೌ ಬುದ್ಧಿವಂತರು. ಟ್ರೈನಿಂಗ್ ಹೇಗೂ ಆಗ್ತಾ ಉಂಟು ಮಾರ್ನಿಂಗ್ ಅಂದರೆ, ಆ ಬ್ಯಾಚಲ್ಲಿ ನಿಮ್ಮ ಟೀಮನ್ನು ಗ್ಯಾದರಿಂಗ್ ನೀವು ಮಾಡಿದ್ರಿ ಅಂತಾದರೆ 1:30 ನೀವು ಕೊಡುವ ಟ್ರೈನಿಂಗ್ ಇನ್ಯಾವುದೋ ಒಬ್ಬ ವ್ಯಕ್ತಿನ ಸಿಕ್ಕಿರುತ್ತಂದರೆ ನಿಮ್ಮ ಸಮಯ ಎಷ್ಟು ಸೇವ್ ಆಗುತ್ತೆ ನೋಡಿ. ಮ್ಯಾಕ್ಸಿಮಮ್ ಟೈಮ್ ನೀವು ಸೇವ್ ಮಾಡ್ಬೋದು, ನಿಮ್ಮ ಟೀಮಿಗೆ ಬೇಕಾದ ನಾಲೆಜ್ ಸಿಗುತ್ತೆ, ಆ ಟೀಮ್ ಏನಾಗುತ್ತೆ ಗ್ರೋತ್ ಆಗುತ್ತೆ, ವರ್ಕ್ ಮಾಡ್ತಾ ಹೋಗುತ್ತೆ, ಬೆಟರ್ ಲೆವೆಲ್ ಗ್ರೋತ್ ಮಾಡ್ತಾ ಹೋಗುತ್ತೆ. ದಟ್ಸ್ ವೈ ಥಿಂಕ್ ಸ್ಮಾರ್ಟ್ಲಿ. ಟೀಮ್ ವರ್ಕ್ ಅಂದರೆ ನಾವು ಸ್ಮಾರ್ಟಾಗಿ ಥಿಂಕ್ ಮಾಡಬೇಕಾಗುತ್ತೆ. ಯಾವುದೆಲ್ಲ ಪ್ಲೇಸಲ್ಲಿ ನಿಮ್ಮ ಟೀಮಿಗೆ ಟ್ರೈನಿಂಗ್ ಸಿಗ್ತಾ ಇದೆ, ಆ ಯಾವುದೇ ಆಪರ್ಚುನಿಟಿ ಮಿಸ್ ಮಾಡ್ಲಿಕ್ಕೆ ಹೋಗಬೇಡಿ. ಯಾಕಂದ್ರೆ ಅದನ್ನು ಮಿಸ್ ಮಾಡ್ಕೊಂಡ್ರೆ ಅಂತ ಹೇಳಿದ್ರೆ ಲಾಸ್ ನಿಮಗೆ ಹೊರತು ಡಿಯರ್ ಲೈಫ್ ಕಂಪನಿಗಲ್ಲ, ಡಿಯರ್ ಲೈಫ್ ಸೀನಿಯರ್ಸಿಗಲ್ಲ, ಅಥವಾ ಇನ್ಯಾರಿಗಲ್ಲ. ಲಾಸ್ ನಿಮಗೆ, ನಿಮ್ಮ ಟೀಮಿಗೆ. ದಟ್ ಇಸ್ ವೈ ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ ಟೀಮನ್ನು ಈ ಝೂಮ್ ಮೀಟಿಂಗಲ್ಲಿ ಎವ್ರಿ ಡೇ 1 by 1 ಟ್ರೈನಿಂಗ್ ಆಗ್ತಾ ಉಂಟು ಫ್ರೆಂಡ್. ಜಬರ್ದಸ್ತ್ ಸ್ಟೆಪ್ಸ್ ಇದು ಕಂಪನಿಯದ್ದು. ಎವ್ರಿ ಡೇ ಟ್ರೈನಿಂಗ್ ಆಗ್ತಾ ಉಂಟು. ಮ್ಯಾಕ್ಸಿಮಮ್ ಪೀಪಲ್ ಗ್ಯಾದರಿಂಗ್ ಮಾಡಿಸಿ, ಮುಂದೊಂದು ದಿವಸ ಹೇಗೇನ್ ನಿಮ್ಮ ಜೊತೆ ಭೇಟಿ ಆಗ್ತದೆ ಡೆಫಿನೆಟ್ಲಿ. ಆ ಟೈಮಲ್ಲಿ ಒಂದಷ್ಟು ನಾಲೆಜ್ ಜೊತೆಗೆ ಅಂತ ಡಿಸ್ಕಷನ್ ಮಾಡುವ. ಎನಿವೆ ಥ್ಯಾಂಕ್ ಯು ಸೋ ಮಚ್. ನನಗೆ ಇಷ್ಟೊಂದು ವಂಡರ್ಫುಲ್ ಅಪೋರ್ಚುನಿಟಿ ಡಿಸ್ಕಷನ್ ಮಾಡಲಿಕ್ಕೆ ಕೊಟ್ಟಂಥ ಸುಭದ್ರಾಜ್ ಸರ್ಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೇನೆ. ಡಿಯರ್ ಲೈಫ್ ಕಂಪನಿಗೆ, ಪ್ರಮೋದ್ ಸರ್ಗೆ, ಆ್ಯಂಡ್ ನಮ್ಮ ಕಂಪನಿಯ ಎಲ್ಲ ಟಾಪ್ ಲೀಡರ್ಸ್ಗೆ ನಾನು ತುಂಬ ಧನ್ಯವಾದ ಹೇಳ್ತೇನೆ. ಕಮಿಂಗ್ ಡೇಸ್ ನಾನು ನಿಮಗೆಲ್ಲ ಇಷ್ಟಪಡ್ತೀನಿ ಫ್ರೆಂಡ್. ನೀವು ಕೂಡ ಈ ಫಾಲೋಅಪ್ನ ವಿಚಾರದಲ್ಲಿ ಎಕ್ಸ್ಪರ್ಟ್ ಆಗಿ ಲರ್ನ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಎಕ್ಸ್ಪೀರಿಯನ್ಸನ್ನು ಮುಂದೊಂದು ದಿವಸ ನೀವು ಕೂಡ ಒಂದಷ್ಟು ಮಂದಿಗೆ ಏನು ಮಾಡಿ ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡೋ ಥರ ಆಗಲಿ. ಆ ಮಟ್ಟಿಗೆ ನೀವು ಬೆಳೀರಿ. ನಿಮ್ಮಲ್ಲಿ ಕೂಡ ತುಂಬ ದೊಡ್ಡ ಗೋಲ್, ಡ್ರೀಮ್ ಎಲ್ಲ ಅಚೀವ್ಮೆಂಟ್ ಆಗ್ತಾ ಹೋಗಲಿ ಹೇಳಬೇಕು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸುಭದ್ರಾಜ್ ಸರ್. ಡಿಯರ್ ಲೈಫ್ ಅಮರ್ ಲೈಫ್ ಸರ್. ಥ್ಯಾಂಕ್ ಯು ಸರ್. थैंक यू वेरी मच सर. थैंक यू वेरी मच सर. थैंक यू सर आपका ये वंडरफुल सेशन के लिए. मैं एक वीडियो शेयर करना चाहता हूँ, अभी थोड़ा वीडियो देखना चाहता हूँ सबके लिए. 1 मिनट. सबको आवाज आ रहा है? गति से आवाज आ रहा है, उसका साउंड आ रहा है? आ रहा है. थैंक यू सर.
ओके ग्रेट। तो यही था, अभी अभी नया नया कुछ अनाउंसमेंट होने वाला है। तो आज जैसे कनाडा सेशन है तो मैं क्लोजिंग करूंगा तो शायद सही नहीं होगा, तो मैं अभी मिस्टर महेश जी को वेलकम कर रहा हूं, जिनका हमने ऑलरेडी सक्सेस स्टोरी सुने हैं 2 दिन पहले। आज का क्लोजिंग वही करेंगे। मैं उनको इनवाइट कर रहा हूं। सर महेश सर प्लीज आप मैं आपको पहले तो आपको को होस्ट बना देता हूं, राइट? यस। फिर अभी आप अनम्यूट करके आप प्लीज आप क्लोजिंग कीजिए सर। गुड मॉर्निंग सर, डियर लाइफ हमारा लाइफ सर। वेरी गुड मॉर्निंग सर, डियर लाइफ हमारा लाइफ सर। यस सर, वेरी एक्साइटेड है सर हम सब लोग एक गुड न्यूज के लिए सर। उसके साथ साथ आज सेशन भी सर ಸರ್ ತುಂಬಾ ಸರ್ ಒಂದು ಗುಡ್ ನ್ಯೂಸ್ ಗೋಸ್ಕರ ಎಲ್ಲರೂ ನಾವು ಎಕ್ಸೈಟೆಡ್ ಆಗಿದೀವಿ ಸರ್. ಏನು ಗುಡ್ ನ್ಯೂಸ್ ಬರ್ಲಾಕಿದೆ ಅಂತೇಳಿ. ಅದ್ರ ಜೊತೆ ಸರ್ ವೆರಿ ವೆರಿ ಇಂಪಾರ್ಟೆಂಟ್ ಟ್ರೈನಿಂಗ್ ಇವತ್ತಾಯ್ತು ಸರ್. ತುಂಬಾ ಕಲಿಯೋಕೋಸ್ಕರ ಸಿಕ್ತು. ಯಾಕಂದ್ರೆ ಗುಡ್ ನ್ಯೂಸ್ ಏನೋ ಬರ್ತಿದೆ ಸರ್, ಬಟ್ ಗುಡ್ ನ್ಯೂಸ್ ಬರ್ತಿದೆ ಅಂದ್ರೆ ನಾವು ರೆಡಿ ಆಗಿರ್ಬೇಕಲ್ಲ ಸರ್. ಹೇಳ್ತಾರೆ ಯುದ್ಧ ಏನೋ ಆಲ್ರೆಡಿ ಅನೌನ್ಸ್ಮೆಂಟ್ ಆಗಿದೆ, ಬಟ್ ಶಸ್ತ್ರಾಸ್ತ್ರಗಳು ರೆಡಿ ಮಾಡ್ಕೋಬೇಕಂತ ಹೇಳ್ತಾರಲ್ಲ, ಅದಕ್ಕೋಸ್ಕರ ಒಂದು ಫಾಲೋ ಅಪ್ ಬಗ್ಗೆ ಜಬರ್ದಸ್ತ್ ಆಗಿ ಟ್ರೈನಿಂಗ್ ಆಯ್ತು ಸರ್. ಥ್ಯಾಂಕ್ ಯು ಸೋ ಮಚ್ ಮಿಸ್ಟರ್ ಗತಿನ್ ಸರ್. ಯಾಕಂದ್ರೆ ಒಂದು ಒಳ್ಳೆ ಸೆಷನ್ ಕೊಟ್ರಿ. ಎಷ್ಟು ಜನ ತಿಳ್ಕೊಂಡಿದ್ದಾರೆ ಫಾಲೋ ಅಪ್ ಅಂದ್ರೆ ಬರೀ ಸೈನ್ ಅಪ್ ಮಾಡ್ಸೋಕೋಸ್ಕರ ಫಾಲೋ ಅಪ್ ಮಾಡ್ಬೇಕೇನಂತ. ಬಟ್ ಇವತ್ತಿನ ಟ್ರೈನಿಂಗ್ ಅಲ್ಲಿ ನಿಜವಾಗ್ಲೂ ಗೊತ್ತಾಯ್ತು, ಫಾಲೋ ಅಪ್ ಅಂದ್ರೆ ಬರೀ ಸೈನ್ ಅಪ್ ಮಾಡ್ಸೋಕೋಸ್ಕರ ಫಾಲೋ ಅಪ್ ಅಲ್ಲ. ಫಾಲೋ ಅಪ್ ಅಂದ್ರೆ ಹರ್ ಒಂದು ಸ್ಟೆಪ್ ಕೂಡ ಬಿಸ್ನೆಸ್ ಅಲ್ಲಿ ನಾವ್ ಏನು ವರ್ಕ್ ಮಾಡ್ತೀವಿ ಅದು ಫಾಲೋ ಅಪ್ ಅಂತ. ಲೈಕ್ ಎಕ್ಸಾಂಪಲ್ ಇರ್ಬೋದು, ಸೈನ್ ಅಪ್ ಮಾಡ್ಸೋಕೋಸ್ಕರ ಫಾಲೋ ಅಪ್ ಇರ್ಬೋದು. ಎಷ್ಟೋ ಜನ ಸ್ಪಾಟ್ ಅಲ್ಲೇ 3000 BV ಮಾಡ್ಸೋಕೋಸ್ಕರ ಫೇಲ್ ಆಗ್ತಾರೆ, ಬಟ್ ಫಾಲೋ ಅಪ್ ಅಲ್ಲಿಗೆ ಕ್ಲೋಸ್ ಮಾಡ್ಬಿಡ್ತಾರೆ. ಬಟ್ ನೀವ್ ಇವತ್ತು ಹೇಳಿದ್ರಿ ಸ್ಟಾರ್ಟಿಂಗ್ ಅಲ್ಲಿ ಆಲ್ರೆಡಿ ಕಂಪನಿನೂ ಮಲ್ಟಿಪಲ್ ಇನ್ವಾಯ್ಸ್ ಕೊಟ್ಟಿದೆ. ಸ್ಟಾರ್ಟಿಂಗ್ ಅಲ್ಲಿ 3000 BV ಫಾಲೋ ಅಪ್ ಮಾಡಿ, ಅಗರ್ ಆಗ್ಲಿಲ್ಲ ಅಂದ್ರೆ 1000 ಫಾಲೋ ಅಪ್ ಮಾಡಿ ಪ್ರಾಡಕ್ಟ್ ಆದ್ರೆ ಯೂಸ್ ಮಾಡಿಸಿ. ಆಮೇಲೆ ನೀವು ಇನ್ನೂ ಟೈಮ್ ಇರುತ್ತೆ, 3000 ವರೆಗೂ ಟೈಮ್ ಇದೆ, ಅಲ್ಲಿವರೆಗೂ ಕಂಪ್ಲೀಟ್ ಮಾಡ್ಬೋದು ಅಂತ. ಅದ್ರ ಜೊತೆಗೆ RCO ಅಲ್ಲೂ ಫಾಲೋ ಅಪ್ ಮಾಡ್ಬೇಕಂತೇಳಿ ಒಳ್ಳೆ ರೀತಿಯಿಂದ ಯಾವ ರೀತಿ ಎಕ್ಸ್ಪ್ಲೇನ್ ಮಾಡಿದ್ರಿ ಸರ್. ಬರೀ ನಾವು ಕಾಂಟ್ಯಾಕ್ಟ್ ಮಾಡಿ ಬಿಡೋದ್ರಿಂದ ಅಂತಲ್ಲ, ಅದ್ರ ಜೊತೆಗೆ RCO ಕಂಪ್ಲೀಟ್ ಮಾಡ್ಸೋವರೆಗೂ ಅವ್ರಿಗೆ ಫಾಲೋ ಅಪ್ ಯಾವ ರೀತಿ ಮಾಡ್ಬೇಕಂತ ಕ್ಲಿಯರ್ ಆಗಿ ಗೊತ್ತಾಯ್ತು. ಅದ್ರ ಜೊತೆಗೆ ಒಂದು ಹೊಸ ಫಾಲೋ ಅಪ್ ಗೊತ್ತಾಯ್ತು. ಪೇರೆಂಟ್ಸ್ ಗೆ ಯಾವ ತರ ನಾವು ಫಾಲೋ ಅಪ್ ಮಾಡ್ಬೇಕು. ಫಾರ್ ಎಕ್ಸಾಂಪಲ್ ಹೋಮ್ ವಿಸಿಟ್ ಮಾಡಿದಾಗ ಯಾರೆಲ್ಲ ಡಿಸ್ಟ್ರಿಬ್ಯೂಟರ್ ಇದಾರೆ, ಸ್ಟೂಡೆಂಟ್ ಕೆಟಗರಿ ಇವ್ರ ಮೇ ಬಿ ಎಜುಕೇಶನ್ ಡಿಸ್ಟರ್ಬೆನ್ಸ್ ಆಗ್ತದ ಆ ತರ ತಿಳ್ಕೊಂಡಿದ್ರು. ಬಟ್ ಯಾವ ತರ ನಾವು ಪೇರೆಂಟ್ಸ್ ಗೆ ಫಾಲೋ ಅಪ್ ಮಾಡ್ಬೇಕಂತ ಅದ್ರ ಬಗ್ಗೆ ಆಗಿರ್ಬೋದು. ಅದ್ರ ಜೊತೆಗೆ ಹೇಳ್ಬೇಕಂದ್ರೆ ತುಂಬಾ ಒಳ್ಳೆ ರೀತಿಯಿಂದ ಒಂದು ಕಲಿಯಕ್ ಬಹಳಷ್ಟು ಹೊಸ ಪಾಯಿಂಟ್ಸ್ ಗಳು ಸಿಕ್ತು. ಒಂದು ಮಾತು ಹೇಳಿದ್ರಿ ಸರ್, ಯಾರೇ ಒಬ್ಬ ಪರ್ಸನ್ ಕಸ್ಟಮರ್ ಯಾವ ತರ ಫಾಲೋ ಅಪ್ ಮಾಡ್ಬೇಕು. ಕಸ್ಟಮರ್ ಅಗರ್ ನಾವು ಫಾಲೋ ಅಪ್ ಬಿಟ್ಟೇವಪ್ಪ ಅಂತಂದ್ರೆ ಏನಾಗ್ತದ, ಮೇ ಬಿ ಹೇಳಕ್ ಆಗಲ್ಲ, ಮೇ ಬಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇಲ್ಲದೆ ಇರ್ಬೋದು, ಬಹಳಷ್ಟು ತರ ಇದಾಗ್ತದೆ. ಬಟ್ ಯಾವ ಒಬ್ಬ ಕಸ್ಟಮರ್ ಪ್ರಾಡಕ್ಟ್ ಕೊಟ್ಟವರಿಗೂ ಫಾಲೋ ಅಪ್ ಮಾಡಿ ಅವರಿಂದ ಯಾವ ರೀತಿ ನಾವು ಬಿಸ್ನೆಸ್ ತೆಗಿಬೇಕು. ಒಂದು ಮಾತು ಅರ್ಥ ಆಯ್ತು, ಸೇಲ್ ಇಸ್ ಎ ಪ್ರಾಫಿಟ್, ಸರ್ವಿಸ್ ಇಸ್ ಎ ಫ್ಯೂಚರ್ ಅಂತ ಗೊತ್ತಾಯ್ತು. ಎಷ್ಟು ಜನ ಪ್ರಾಡಕ್ಟ್ ಕೊಟ್ಟು ಬಿಟ್ಬಿಡೋದಲ್ಲ, ಅದ್ರ ಜೊತೆ ಸರ್ವಿಸ್ ಕೊಡ್ತಾ ಹೋದ್ರ ಒಂದು ಫ್ಯೂಚರ್ ನಮ್ಗೆ ಸಿಗ್ತದಂತ. ಅದ್ರ ಜೊತೆ ತುಂಬಾ ಹೊಸ ಪಾಯಿಂಟ್ಸ್ ಗಳು ಇವತ್ತು ಕಲಿಯಕ್ ಸಿಕ್ತು ಸರ್. ಇವತ್ತೆಲ್ಲ ಸಿಕ್ಕಿರೋ ಪಾಯಿಂಟ್ಸ್ ಡಿಯರ್ ಡಿಸ್ಟ್ರಿಬ್ಯೂಟರ್ಸ್ ಆಗಿರ್ಬೋದು, ಎಲ್ರು ಇವತ್ತೇನು ಟ್ರೈನಿಂಗ್ ಅಲ್ಲಿ ಇದ್ರೆ ಪ್ರತಿಯೊಂದು ಪಾಯಿಂಟ್ಸ್ ನಾವೇನ್ ಕಲ್ತಿ ಏಕಿಂದ ಕೇಳಿ ಬಿಟ್ಟು ಹೋಗೋದಲ್ಲ. ಇದನ್ನ ನಮ್ಮ ಬಿಸ್ನೆಸ್ ಅಲ್ಲಿ ಇಂಪ್ಲಿಮೆಂಟ್ ಮಾಡ್ಬೇಕು. ಅಂದ್ರೆ ವರ್ಕ್ ಅಲ್ಲಿ ನಾವು ಇಂಪ್ಲಿಮೆಂಟ್ ಮಾಡಿದಾಗ ಇದ್ರ ರಿಸಲ್ಟ್ ನಮಗ್ ಗೊತ್ತಾಗ್ತದೆ. ಇಲ್ಲ ನಾವು ಬರೀ ರೆಗ್ಯುಲರ್ ಬೇಸಿಸ್ ನಾಗ ಡೈಲಿ ಮಾರ್ನಿಂಗ್ ಟ್ರೈನಿಂಗ್ ತಗೋತೀವಿ, ಬಟ್ ಮಿಲ್ ಒಳಗ್ ವರ್ಕ್ ಪಾರ್ಟ್ ಏನಿಲ್ಲಪ್ಪ ಅಂತಂದ್ರೆ ಏನಾಗ್ತದ, ಇದು ನಮ್ಮ ಬಿಸ್ನೆಸ್ ಅಲ್ಲಿ ಡೆವಲಪ್ಮೆಂಟ್ ಮಾಡೋಕೋಸ್ಕರ ಹೆಲ್ಪ್ ಆಗಲ್ಲ. ಅದನ್ನ ಡೈಲಿ ಏನ್ ಕಲ್ತಿರ್ತೀವಿ ಅದನ್ನ ವರ್ಕ್ ಅಲ್ಲಿ ಇಂಪ್ಲಿಮೆಂಟ್ ಮಾಡಿ ನೋಡಿ, ಅವಾಗ ರಿಸಲ್ಟ್ ಯಾವ ರೀತಿ ಬರುತ್ತೆ ಅಂತ. ಇವತ್ತೇನ್ ಸಿಕ್ಕಂತ ಎಲ್ಲಾ ಪಾಯಿಂಟ್ಸ್ ಎಲ್ರು ಫಾಲೋ ಮಾಡೋಣ. ಫಾಲೋ ಮಾಡಿ ಒಳ್ಳೆ ಬಿಸ್ನೆಸ್ ನಾವು ಸೆಟಪ್ ಮಾಡಬಹುದು ಅಂತ ಒಂದು ಒಳ್ಳೆ ಫಾಲೋ ಅಪ್ ಬಗ್ಗೆ ಇವತ್ತು ಗತಿನ್ ಸರ್ ನಮಗೆ ಆಲ್ರೆಡಿ ಕಲಿಸ್ಕೊಟ್ಟಿದ್ದಾರೆ. ಅದನ್ನ ಇಂಪ್ಲಿಮೆಂಟ್ ಮಾಡೋಣ ಅಂತ. ಅದ್ರ ಜೊತೆಗೆ ಏನೆಲ್ಲ ಕಲ್ತಿದೀವಲ್ಲ ಅದನ್ನ ಡೈಲಿ ಒಂದು ನೋಟ್ಬುಕ್ ಅಲ್ಲಿ ಬರೀರಿ. ಎಷ್ಟು ಜನ ನಾನ್ ನೋಡ್ತಿದ್ದೀನಿ, ಮೇ ಬಿ ಇಷ್ಟು ಜನ ಟ್ರೈನಿಂಗ್ ಅಲ್ಲಿ ಯಾರು ವಿಡಿಯೋ ಆನ್ ಇರ್ಲಿಲ್ಲ. ವಿಡಿಯೋ ಆನ್ ಜೊತೆಗೆ ಒಂದು ಡೈರಿ ಮತ್ತು ಪೆನ್ ತಗೊಂಡು ಪ್ರತಿಯೊಂದು ಪಾಯಿಂಟ್ ನು ಬರ್ಕೋಬೇಕು. ಯಾಕಪ್ಪ ಅಂದ್ರೆ ಕೇಳಿರೋದು ಮೇ ಬಿ 1 day 2 day 3 day ವರೆಗೂ ನೆನಪಿರ್ತದ. ಮೇ ಬಿ ಆದ್ಮೇಲೆ ಏನಾಗ್ತದ, ಅಷ್ಟು ಮೇಲೆ ಹೊಸ ಚೀಸಸ್ ನಾವು ಕಲಿತಾ ಹೋದಾಗ ಏನಾಗ್ತದ, ನೆನಪು ಹೋಗ್ತದ. ಆದಷ್ಟು ಟ್ರೈ ಮಾಡ್ರಿ ಪ್ರತಿಯೊಂದು ಟ್ರೈನಿಂಗ್ಸ್ ನು ಬರೆದು ಅಟೆಂಡ್ ಮಾಡೋಕೋಸ್ಕರ. ಏನೇ ಒಂದು ಹೊಸ ಪಾಯಿಂಟ್ಸ್ ಆಗ್ತದ, ಆ ಪ್ರತಿಯೊಂದು ಪಾಯಿಂಟ್ ನು ಫಾಲೋ ಮಾಡ್ಬೇಕು. ನೀವು ನೋಡಿರ್ಬೋದು ಇವತ್ತು ಫಾಲೋ ಅಪ್ ನ ಪ್ರತಿಯೊಂದು ಪಾಯಿಂಟ್ಸ್ ನಾವು ಬರ್ದು ಇಟ್ಕೊಂಡಿದೀವಿ, ನೋಡ್ತಿರ್ಬೋದು. ಹಾಗಾಗಿ ಪ್ರತಿಯೊಂದು ಪಾಯಿಂಟ್ ನು ಬರ್ದು ನೋಟ್ ಡೌನ್ ಮಾಡ್ಕೋರಿ. ಅವಾಗ ಏನಾಗ್ತದೆ, ನಿಮಗೆ ಹೆಲ್ಪ್ ಆಗ್ತದೆ. ಓಕೆ, ಹಾಗಾಗಿ ಎಲ್ರು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಇವತ್ತಿನ ಟ್ರೈನಿಂಗ್ ಅನ್ನ ಯೂಸ್ ತಗೊಳ್ಳೋಣ. ಅದ್ರ ಜೊತೆಗೆ ಬರಹಂತ ನೆಕ್ಸ್ಟ್ ಕಮಿಂಗ್ ಸೂನ್ ಅಲ್ಲಿ ಆದಷ್ಟು ಒಂದು ದೊಡ್ಡ ಅನೌನ್ಸ್ಮೆಂಟ್ ಆಗಕ್ ಹೋಗ್ತಿದೆ. ಎಲ್ರು ಲೈಫ್ ಅಲ್ಲಿ ಒಂದು ಒಳ್ಳೆ ಗುಡ್ ನ್ಯೂಸ್ ಅಂತ ಹೇಳ್ತಾರ. ಆ ಒಂದು ಗುಡ್ ನ್ಯೂಸ್ ಇಂದ ಎಲ್ರು ನಾವೇನು ಡಿಸ್ಟ್ರಿಬ್ಯೂಟರ್ಸ್ ಇದೀವಿ ಎಲ್ರದ್ದು ಒಂದು ಲೈಫ್ ಸೆಟ್ಲ್ ಆಗಂತ ಒಂದು ಗುಡ್ ನ್ಯೂಸ್ ಬರ್ತಿದೆ. ಒಳ್ಳೆ ರೀತಿಯಿಂದ ಈ ಮಂತ್ ನ ಧಮಾಕ ರೀತಿಯಲ್ಲಿ ಕ್ಲೋಸ್ ಮಾಡ್ಕೊಂಡು ನೆಕ್ಸ್ಟ್ ಬರ ಅಂತ ಮಂತ್ ವೆಲ್ಕಮ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ಸರ್, ಇಂತ ಒಂದು ಒಳ್ಳೆ ಸೆಷನ್ ಇವತ್ತು ಮಾಡ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಸುಭಾಷ್ ರಾಜ್ ಸರ್, ನಿಮ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟ ಪಡ್ತೀವಿ ಸರ್. ಈ ಒಂದು ಯಾಕಂದ್ರೆ ಇಂತ ಒಂದು ಒಳ್ಳೆ ಅಪರ್ಚುನಿಟಿ ನಮ್ಮ ಡಿಸ್ಟ್ರಿಬ್ಯೂಟರ್ಸ್ ಗೆ ಅಟೆಂಡ್ ಮಾಡೋಕೋಸ್ಕರ ಮಾಡ್ಕೊಡ್ತಿದ್ರಿ. ಈ ಟ್ರೈನಿಂಗ್ ಇಂದ 100% ನಾವು ಯೂಸ್ ತಕ್ಕೋತೀವಿ ಸರ್.
ओके, थैंक यू सो मच सर। सर म्यूट हो गया सर, म्यूट सर, म्यूट हो गया। तो थैंक यू एवरीवन, आज का सेशन हम अभी कंप्लीट कर रहे हैं। अगेन थैंक्स बोलना चाहूंगा टू आवर यतीन सर, जिन्होंने आज एक बहुत शानदार सेशन दिए हैं। थैंक्स बोलना चाहूंगा टू आवर महेश सर, जिन्होंने अच्छे से क्लोजिंग किए हैं। तो थैंक यू एवरीवन, फिर कल मिलेंगे और एक सेशन के साथ। तब तक के लिए ऑल द वेरी बेस्ट। डियर लाइफ हमारी लाइफ, डियर लाइफ हमारे लाइफ सर।